ಎವ್ರಿ ಸಿಂಗಲ್ ಇಂಡಿಯನ್ ಇಸ್ ಎ ಪೇಟ್ರಿಯಟ್. ಆದ್ರೆ ಭಾರತವನ್ನು ಬಂದು ನೋಡ್ತಾರೆ, ಇಂಡಿಯಾ ಹೆಂಗಿದೆ ಅಂತಂದ್ರೆ ಪೆನಾನ್ಸುಲಾರ್, 3 ಕಡೆ ಸಮುದ್ರ ಇದೆ, 1 ಕಡೆ ಭೂಮಿ ಇದೆ. ಅವ್ರಿಗೆ ಅರ್ಥ ಆಯ್ತು, ಈ ದೇಶನ ಒಡೆಯೋದು ಸುಲಭ, ಜೋಡಿಸೋದು ಕಷ್ಟ. ಕೇವಲ 3,000 ಜನ ಇದ್ದಂತ ರಾಬರ್ಟ್ ಕ್ಲೈವ್ ಮುಂದೆ ಯುದ್ಧದಲ್ಲಿ ಸೋಲ್ತಾನೆ. ಯಾಕೆ ಸೋಲ್ತಾನೆ ಅಂತಂದ್ರೆ ನಮ್ಮವರೇ ನಮಗೆ ಮೋಸ ಮಾಡ್ತಾರೆ. ರಾಜಕಾರಣದಲ್ಲಿ ಯಾವಾಗ್ಲೂ ಅರ್ಥ ಮಾಡ್ಕೊಳ್ಬೇಕಿರುವಂತ ಪಾಠ ಇದು. ಪಂಡಿತ್ ನೆಹರುಗೆ ಇಂದಿರಾ ಗಾಂಧಿ ಮಾತ್ರ ಮಗಳು ಅಂತ ತಿಳ್ಕೊಂಡಿದ್ದಾರೆ. ಪಂಡಿತ್ ನೆಹರುಗೊಬ್ಬ ಮಗ ಹುಟ್ಟುತ್ತಾನೆ, ಒಂದು ಕಂಡ ಅನೇಕ ತುಂಡುಗಳಾಗಿ ಹೋಯ್ತು. ಮಹಾರಾಷ್ಟ್ರದ ವಾರ್ಧಾ ಆಶ್ರಮದಲ್ಲಿದ್ರು ಗಾಂಧಿ. ಕಸ್ತೂರ್ಬಾ ಹೇಳಿದ್ರು, ನನ್ನ ಮಗಳು ಲಕ್ಷ್ಮಿ ಕೊಟ್ಟುಬಿಡಿ ಎಂದರು. ಈ ಸ್ಯಾಕ್ರಿಫೈಸ್ ಅನ್ನ ಭಾರತ ಮತ್ತು ಕಾಂಗ್ರೆಸ್ ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯು ಶುಡ್ ನೆವರ್ ಫರ್ಗೆಟ್. ಪ್ರೀತಿಯ ಬಂಧುಗಳೇ, ಇಷ್ಟೊತ್ತು ಕನ್ನಡವನ್ನು ಕಲಿತು, ಕೇವಲ 10 ವರ್ಷಗಳ ಹಿಂದೆ ಕನ್ನಡವನ್ನು ಕಲಿತು ಕರ್ನಾಟಕದಲ್ಲಿ ಆಗ್ತಿರುವಂಥ ಸಮಸ್ಯೆಗೆ ನಾನು ಸ್ಪಂದಿಸ್ತೀನಿ ಅಂತ ಹೇಳಿ ದೂರದ ತಮಿಳುನಾಡಿನಲ್ಲಿ ಹುಟ್ಟಿದ ಮನುಷ್ಯರೊಬ್ಬರು ಇಷ್ಟು ಚಂದದಲ್ಲಿ ಕಷ್ಟಪಟ್ಟು ಕನ್ನಡದಲ್ಲಿ ಮಾತನಾಡಿ, ಅವ್ರು ಇಂಗ್ಲಿಷ್ನಲ್ಲಿ ಮಾತನಾಡ್ಬೋದಿತ್ತು, ಆದರೆ ಅವ್ರು ಕನ್ನಡದಲ್ಲೇ ಯಾಕೆ ಮಾತಾಡಿದ್ರು ಅಂತಂದ್ರೆ, ತುಂಬ ಜನರಿಗೆ ನನ್ನ ಭಾಷೆ ಅರ್ಥ ಆಗಬೇಕು, ನನ್ನ ಮನಸ್ಸಿನ ಭಾವನೆಗಳು ಅರ್ಥ ಆಗಬೇಕು. ಈ ದೇಶ ಭಾವನೆಗಳ ದೇಶ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಹೀಗಾಗಿ ಕನ್ನಡ ಭಾಷೆಯನ್ನು ಕಲಿತು ಕನ್ನಡದಲ್ಲಿ ನಮ್ಮನ್ನೆಲ್ಲರನ್ನೂ ಕೂಡ ಇಷ್ಟೊತ್ತು ಮಾತನಾಡಿದ್ದಾರೆ. ಬಹುಶಃ ಅವ್ರು ಹೇಳಿದ ಮಾತು ನಿಮ್ಮೆಲ್ಲರಿಗೂ ಅರ್ಥ ಆಯಿತು ಅಂತ ನಾನು ಭಾವಿಸಿದ್ದೇನೆ. ಅತ್ಯಂತ ಗಂಭೀರವಾಗಿ ಎಲ್ಲರೂ ಕೂಡ ಇದರೊಳಗಡೆ ಭಾಗವಹಿಸಬೇಕು. ಯಾಕೆ ಅಂತಂದ್ರೆ ಸಮಸ್ಯೆ ಬಂದಿರೋದು ಕಾಂಗ್ರೆಸ್ ಪಕ್ಷ ಅಲ್ಲ, ಯಾವುದೋ ಒಂದು ರಾಜಕೀಯ ಪಕ್ಷ ಆಗಿದ್ರೆ ಹೋಗ್ಲಿ ಬಿಡು ಅಂತ ಸುಮ್ಮನಾಗ್ಬೋದಿತ್ತು. ಸಮಸ್ಯೆ ಬಂದಿರೋದು ಈ ದೇಶಕ್ಕೆ, ಸಮಸ್ಯೆ ಬಂದಿರೋದು ಇಡೀ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೆ, ಸಮಸ್ಯೆ ಬಂದಿರೋದು ಒಂದು ಚಿಂತನೆಗೆ. ಆ ಚಿಂತನೆಯನ್ನ ಸರಿ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ತುಂಬಾ ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಈ ಸಮಸ್ಯೆ ಎಲ್ಲಿ ಹುಟ್ಕೊಳ್ತು ಅನ್ನೋ ಇತಿಹಾಸದ ಬೇರುಗಳನ್ನು ನಾವು ಹುಡುಕಬೇಕು. ಇಫ್ ಯು ಡು ನಾಟ್ ನೋ ದ ರೂಟ್ಸ್, ಯು ಕೆನಾಟ್ ಮೇಕ್ ಎ ಪ್ಲಾಂಟ್ ಟು ಗ್ರೋ. ಮೊದಲು ಅದ್ರ ಬೇರು ಯಾವ ಥರ ಇದೆ ಅರ್ಥ ಮಾಡ್ಕೊಳ್ಬೇಕು. ಆಗಷ್ಟೇ ಒಂದು ದೇಶವನ್ನು ಕಟ್ಟೋದಕ್ಕೆ ಸಾಧ್ಯ. ಪ್ರೀತಿಯ ಬಂಧುಗಳೇ, ನೂರಾರು ಪುಸ್ತಕಗಳನ್ನು ಓದಿದ್ರು ಕೂಡ ಇದೊಂದು ಮಾತನ್ನ, ನಮ್ಮ ಪಕ್ಕದಲ್ಲಿ ಸುಧೀಂದ್ರ ಕುಲಕರ್ಣಿ ಅವರು ಕೂತಿದ್ರು, ಸೆಂಥಿಲ್ ಅವರು ಮಾತನಾಡಿದ ಪ್ರತಿ ಮಾತುಗಳನ್ನ ಅವರು ಅಂಡರ್ಲೈನ್ ಮಾಡ್ಕೊಂಡು ಬರ್ಕೊಂಡು ಕೂತಿದ್ರು. ಅವರು ನನಗೆ ಗೊತ್ತಿರುವಂತೆ 10 ಪುಸ್ತಕಗಳು, 100 ಪುಸ್ತಕಗಳನ್ನು ಬರೆದಿದ್ದಾರೆ, 100 ಆರ್ಟಿಕಲ್ಸ್ಗಳನ್ನು ಬರೆದಿದ್ದಾರೆ. ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳು ಅವ್ರ ಮುಂದೆ ಮೈಕ್ ಹಿಡಿದು ಕೇಳ್ತಾ ಇರುತ್ತೆ. ಆದ್ರೆ ಅಂಥ ಮನುಷ್ಯ ಒಬ್ಬ ಯಾಕೆ ಕೂತ್ಕೊಂಡ್ರು ಅಂತಂದ್ರೆ, ಈ ಭಾವನೆಯ ಮಾತುಗಳು, ಹೃದಯದ ಮಾತುಗಳು ನಿಮಗೆ ಪುಸ್ತಕದಲ್ಲಿ ಸಿಗಲ್ಲ. ಅದನ್ನ ಮೀರಿದ ಯಾವುದೋ ಒಂದರೊಳಗಡೆ ಅದನ್ನು ಹುಡುಕುವಂಥ ಪ್ರಯತ್ನವನ್ನು ಅವರು ಮಾಡ್ತಿದ್ದಾರೆ. ನಾವೆಲ್ಲರೂ ಮಾಡಬೇಕಿದೆ, ಜವಾಬ್ದಾರಿ ಅರಿತು ನಡಿಬೇಕು. ನನಗೊಂದು ಪ್ರಶ್ನೆ ಇತ್ತು, ನಾನು ಮಾತಾಡಲ್ಲ, ಅವ್ರಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿದೆ, ನಂಗೆ ನಾನೇ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಹೀಗಾಗಿ ನಾನೇ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಭಾರತೀಯ ಕೂಡ ಈ ದೇಶದೊಳಗಡೆ ದೇಶಪ್ರೇಮಿ ಇದ್ದಾನೆ. ಬೈ ಡಿಫಾಲ್ಟ್ ಎವ್ರಿ ಸಿಂಗಲ್ ಇಂಡಿಯನ್ ಇಸ್ ಎ ಪೇಟ್ರಿಯಟ್. ಯಾಕೆ ನಮಗೆ ದೇಶಪ್ರೇಮ ಬಂತು ಅಂತಂದ್ರೆ, ಸುಮಾರು 300 ವರ್ಷ ವಿದೇಶಿ ಶಕ್ತಿಗಳು ಭಾರತವನ್ನು ಆಕ್ರಮಣ ಮಾಡಿ ಆಳಬೇಕು ಅನ್ನೋ ಪ್ರಯತ್ನವನ್ನು ಮಾಡಿತು. ನಿಮಗೆ ಇತಿಹಾಸ ಗೊತ್ತಿದ್ರೆ, ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಬ್ರಿಟಿಷರು, ಅನೇಕ ದೇಶಗಳು ಭಾರತವನ್ನು ಹುಡುಕ್ತಾ ಇದ್ವು. ನೀರಿನ ಮೂಲಕ, ಸಮುದ್ರ ದಾರಿಯ ಮೂಲಕ ಭಾರತ ಯಾವ ದಿಕ್ಕಲ್ಲಿದೆ ಅಂತ ಅವ್ರು ಹುಡುಕೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಹಲವಾರು ಜನ ಭಾರತವನ್ನು ಹುಡುಕ್ತಾ ಭಾರತ ದೇಶಕ್ಕೆ ಬರಬೇಕಿತ್ತು, ತಪ್ಪಿಸ್ಕೊಂಡು ಅವ್ರಿಗೆ ಇಂಡಿಯಾ ಹೆಂಗಿದೆ ಅಂತಂದ್ರೆ ಪೆನಾನ್ಸುಲಾರ್, 3 ಕಡೆ ಸಮುದ್ರ ಇದೆ, 1 ಕಡೆ ಭೂಮಿ ಇದೆ ಅಂತ ಗೊತ್ತಿತ್ತು. ಹಿಂಗಾಗಿ ಆ ಸಮುದ್ರದ ನಾವಿಕರೆಲ್ಲರೂ ಕೂಡ ಭಾರತವನ್ನು ಹುಡುಕೊಂಡು ಬೇರೆ ಕಡೆ ಹೊರಟೋದ್ರು. ಯಾರೋ ಒಬ್ಬ ಅಮೆರಿಕಾಗ ಹೋದ, ಅವನು ಹೇಳ್ದ ಇದೇ ಭಾರತ ಅಂತ ತಿಳ್ಕೊಂಡ. ಯಾಕೆಂದ್ರೆ 3 ಕಡೆ ನೀರಿದೆ, 1 ಕಡೆ ನೆಲ ಇದೆ, ವಿ ಶೇಪಲ್ ಇದೆ, ಇದೇ ಭಾರತ ಅಂತ ಅಮೆರಿಕಾಗ ಹೋಗಿ ತಿಳ್ಕೊಂಡ. ಕ್ರಿಸ್ಟಫರ್ ಕೊಲಂಬಸ್ ಅಮೆರಿಕಾಗ ಹೋಗಿ ನಾನು ಭಾರತಕ್ಕೆ ಬಂದಿದ್ದೀನಿ ಅಂತ ಭ್ರಮಿಸ್ಕೊಳ್ತಾ ಇದ್ದ. ಇಡೀ ಜಗತ್ತು ಭಾರತ ಅಂತಂದ್ರೆ ಅಲ್ಲಿ ತುಂಬಾ ಸಂಪತ್ತಿದೆ, ಆ ದೇಶದ ಜೊತೆಗೆ ನಾವು ವ್ಯವಹಾರ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಕನಸು ಕಾಣ್ತಾ ಇತ್ತು. ನಾನು ಭಾರತ ದೇಶದ ಇಡೀ ಇತಿಹಾಸವನ್ನ ನಿಮ್ಮ ಮುಂದೆ ಹೇಳೋದಕ್ಕೋಸ್ಕರ ನಿಂತ್ಕೊಂಡಿದ್ದೀನಿ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಭಾರತವನ್ನು ಹುಡುಕೊಂಡು ಒಬ್ಬ ಕ್ರಿಸ್ಟಫರ್ ಕೊಲಂಬಸ್ ಅಮೆರಿಕಾಗ ಹೋಗಿ ಅಮೆರಿಕಾನೇ ಭಾರತ ಅಂತ ತಿಳ್ಕೊಂಡ. ಅವನಲ್ಲಿದ್ದಂತ ಕಾಡು ಜನರುಗಳನ್ನು ನೋಡಿ ಕಾಡು ಜನರೇ ಭಾರತೀಯರು ಅಂತ ತಿಳ್ಕೊಂಡಿದ್ದ. ಇಡೀ ಜಗತ್ತಿನ ತುಂಬಾ ಹೇಳ್ದ ಭಾರತೀಯರು ಹಿಂಗಿದ್ದಾರೆ ಅಂತ ಹೇಳಿ ಯುರೋಪ್ನಲ್ಲಿ ಆ ಥರದೊಂದು ಭಾವನೆಯನ್ನು ಬಿತ್ತದ.
ಫ್ರೆಂಚರು ಹುಡುಕ್ತಾ ಇದ್ರು, ಡಚ್ಚರು ಹುಡುಕ್ತಾ ಇದ್ರು, ಕಡೆಗೆ ಪೋರ್ಚುಗೀಸರೊಬ್ಬ ವಾಸ್ಕೋಡಿ ಗಾಮ ಅನ್ನುವಂಥ ವ್ಯಕ್ತಿ ಭಾರತವನ್ನು ಹುಡುಕೊಂಡು ಹಡಗಿನಲ್ಲಿ ಹೊರಟಾಗ ಬೈ ಮಿಸ್ಟೇಕ್ ಅವನು ಕೇರಳದ ತೀರಕ್ಕೆ ಬಂದು ನಿಂತ. ಕಾಪಾಡ್ ಬೀಚ್ ಅಂತಿದೆ ಕೇರಳದಲ್ಲಿ, ಅಲ್ಲಿ ಬಂದು ಹಡಗನ್ನು ಕಟ್ಟಿ ಅವನಿಗೆ ಅರ್ಥ ಆಯ್ತು ಇವರೆಲ್ಲ ಹುಚ್ಚರು, ಅದೆಲ್ಲ ಭಾರತ, ನಿಜವಾದ ಶ್ರೀಮಂತ ಭಾರತ ಇದೆ ಅಂತ ಅವನು ಕಂಡುಕೊಂಡ. ಅವನ ಹಿಂದೆ ಒಂದೊಂದೇ ದೇಶಗಳು ಬರೋಕ್ ಶುರುವಾಯ್ತು. ಅವನ ಹಿಂದೆ ಫ್ರೆಂಚರು ಬಂದರು, ಪೋರ್ಚುಗೀಸರು ಬಂದರು, ಫ್ರೆಂಚರು ಬಂದರು, ಡಚ್ಚರು ಬಂದರು, ಬ್ರಿಟಿಷರು ಬಂದರು. ಅವರೆಲ್ಲ ಈ ದೇಶದ ಮೇಲೆ ಯುದ್ಧ ಮಾಡಕ್ ಬರಲಿಲ್ಲ. ಅವರೆಲ್ಲ ಬಂದದ್ದು ಯಾಕೆ ಅಂತಂದ್ರೆ ನಮ್ಮ ಜೊತೆ ವ್ಯಾಪಾರ ಮಾಡಬೇಕು, ಇಲ್ಲಿ ಅಪಾರವಾದ ಸಂಪತ್ತಿದೆ, ಇದನ್ನು ದೋಚಬೇಕು. ವ್ಯಾಪಾರ ಮಾಡಕ್ಕಾಗಿ ಬಂದವರು ಈ ದೇಶವನ್ನು ನೋಡ್ತಾ ಹೋದ್ರು. ಈ ದೇಶ ನೋಡಿದಾಗ ಅವ್ರಿಗೆ ಅರ್ಥ ಆಯ್ತು, ಈ ದೇಶದೊಳಗಡೆ ಅನೇಕ ಜಾತಿಗಳಿದಾವೆ, ಅನೇಕ ಭಾಷೆಗಳಿದಾವೆ, ಈ ದೇಶದ ಒಳಗೆ ಅನೇಕ ದೇಶಗಳಿದಾವೆ ಅಂತ ಅರ್ಥ ಆಯ್ತು. ಇಂಡಿಯಾ ವಾಸ್ ನಾಟ್ ಲೈಕ್ ದಿಸ್. ಇವತ್ತು ಯಾವ ತರ ನೋಡ್ತಾ ಇದೀವಿ, ಭಾರತ ಹಿಂಗಿರ್ಲಿಲ್ಲ. 565 ರಾಜ ಸಂಸ್ಥಾನಗಳಿದ್ವು ಭಾರತ ದೇಶದಲ್ಲಿ. ಆ ರಾಜನ್ ಕಂಡ್ರೆ ಈ ರಾಜನ್ಗೆ ಆಗ್ತಿರ್ಲಿಲ್ಲ, ಈ ರಾಜನ್ ಕಂಡ್ರೆ ಆ ರಾಜನ್ಗೆ ಆಗ್ತಿರ್ಲಿಲ್ಲ. 565 ಬಾವುಟ ಇತ್ತು. ಇವತ್ತು ದೇಶದ ತುಂಬ ಇರೋದು ಒಂದೇ ಬಾವುಟ, ತಿರಂಗ. ನಾವೆಲ್ಲ ಕೂಡ ತ್ರಿವರ್ಣ ಧ್ವಜಕ್ಕೆ ಸಲ್ಯೂಟ್ ಮಾಡ್ತಾ ಇದ್ದೀವಿ. ಆದ್ರೆ ಅವತ್ತು ಈ ದೇಶದಲ್ಲಿ 565 ಬಾವುಟಗಳಿದ್ವು. 565 ಜನ ನಾನೇ ಈ ದೇಶದ ರಾಜ ಅಂತ ಹೇಳ್ತಾ ಇದ್ರು. ಅವನು ಇವನನ್ನು ಕೊಲ್ಲೋದು, ಇವನು ಅವನನ್ನು ಕೊಲ್ಲೋದು ನಿತ್ಯ ನಡೀತಾ ಇತ್ತು. ಈ ದೌರ್ಬಲ್ಯಗಳನ್ನು ಅವರು ಅರ್ಥ ಮಾಡಿಕೊಂಡ್ರು. ಈ ದೇಶದಲ್ಲಿ ಜಾತೀಯತೆ ಇತ್ತು. ನಮ್ಮ ನಡುವೆ ಹುಟ್ಟಿದ ಮನುಷ್ಯನನ್ನು ಅವನು ಹುಟ್ಟಿದ ಜಾತಿ ಕಾರಣಕ್ಕೋಸ್ಕರ ಅವನನ್ನು ಮುಟ್ಟಿಸ್ಕೊಳ್ತಿರ್ಲಿಲ್ಲ. ಕೆರೆ ಬಾವಿಗಳಲ್ಲಿ ನಾಯಿ ಬಂದು ನೀರು ಕುಡಿತಾ ಇತ್ತು, ಹಂದಿ ಬಂದು ನೀರು ಕುಡಿತಾ ಇತ್ತು, ಗೂಬೆ ನೀರು ಕುಡಿತಾ ಇತ್ತು, ಕಾಗೆ ನೀರು ಕುಡಿತಾ ಇತ್ತು, ಎಮ್ಮೆ ಅದರೊಳಗಡೆ ಉರುಳಾಡ್ತಾ ಇತ್ತು. ಆದರೆ ಮನುಷ್ಯ ಒಬ್ಬ ಕೆಳಜಾತಿಯಲ್ಲಿ ಹುಟ್ಟಿದ ತಪ್ಪಿಗೆ, ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದ ತಪ್ಪಿಗೆ ಸಾಮಾಜಿಕ ವ್ಯವಸ್ಥೆ ಹೆಂಗಿತ್ತು ಅಂದ್ರೆ, ಅವನು ನೀರು ಮುಟ್ಟಿದ್ರೆ ಆ ಕೆರೆ ಅಪವಿತ್ರ ಆಗೋಯ್ತು ಅಂತ ಹೇಳಿ ಅವನನ್ನು ಕಟ್ಟಾಕಿ ಹೊಡಿತಾ ಇದ್ರು. ಕೊಡಬಾರದು ಶಿಕ್ಷೆಗಳನ್ನು ಕೊಡ್ತಾ ಇದ್ರು. ಅವನಿಗೆ ಶಿಕ್ಷಣಕ್ಕೆ ಅವಕಾಶ ಇರಲಿಲ್ಲ, ಬಿಸ್ನೆಸ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ, ದೇವರಿಗೆ ಕೈ ಮುಗಿಯೋದಕ್ಕೆ ಅವಕಾಶ ಇರಲಿಲ್ಲ, ದೇವಸ್ಥಾನಗಳಿಗೆ ಪ್ರವೇಶ ಇರಲಿಲ್ಲ. ಅವರಿಗೆ ಅರ್ಥ ಆಯ್ತು, ಇವರನ್ನ ಒಡೆಯೋದು ಸುಲಭ. ಯಾಕೆ? 100 ಭಾಷೆ ಇದೆ. ನೀವು ಯುರೋಪ್ ಖಂಡವನ್ನ ನೋಡಿದ್ರೆ ಇಂಗ್ಲಿಷ್ ಮಾತಾಡೋದು ಇಂಗ್ಲೆಂಡ್ ಆಯ್ತು, ಫ್ರೆಂಚ್ ಮಾತಾಡೋದು ಫ್ರಾನ್ಸ್ ಆಯ್ತು, ಇಟಾಲಿಯನ್ ಮಾತಾಡೋದು ಇಟಾಲಿ ಆಯ್ತು, ಪೋರ್ಚುಗಲ್ ಮಾತಾಡೋದು ಪೋರ್ಚುಗೀಸ್ ಆಯ್ತು. ಅಲ್ಲಿರುವಂಥ ಕಲ್ಚರ್ ಒಂದೇ, ಅಲ್ಲಿರುವ ಧರ್ಮ ಒಂದೇ. ಎಲ್ಲರೂ ಕ್ರೈಸ್ತ ಧರ್ಮವನ್ನು ಅನುಸರಿಸ್ತಾರೆ, ಒಂದೇ ಧರ್ಮ. ಭಾಷೆ ಒಂದೇ, ಆಹಾರ ಕ್ರಮ ಒಂದೇ. ಎಲ್ಲರೂ ಬ್ರೆಡ್, ಜಾಮು, ಬೀಫು ತಿಂತಾರೆ, ಒಂದೇ ಆಹಾರ ಕ್ರಮ. ಪ್ರಕೃತಿ ಒಂದೇ, ನೇಚರ್ ಒಂದೇ ತರ ಇದೆ. ಕಲ್ಚರ್ ಒಂದೇ, ವೆಸ್ಟರ್ನ್ ಕಲ್ಚರ್, ಒಂದೇ ತರದ ಬಟ್ಟೆ ಹಾಕ್ತಾರೆ. ಆದರೆ ಕೇವಲ ಭಾಷೆ ಬದಲಾಗಿದ್ದಕ್ಕೆ ಒಂದು ಖಂಡ ಅನೇಕ ತುಂಡುಗಳಾಗಿ ಹೋಯ್ತು. ಆದರೆ ಭಾರತವನ್ನು ಬಂದು ನೋಡ್ತಾರೆ, ಈ ದೇಶದಲ್ಲಿ ಸಾವಿರಾರು ಭಾಷೆ ಇದೆ, ಸಾವಿರಾರು ಜಾತಿ ಇದೆ, 10 ಧರ್ಮಗಳಿದಾವೆ, ಕೋಟ್ಯಾಂತರ ದೇವತೆಗಳಿದಾವೆ. ಅವ್ರಿಗೆ ಅರ್ಥ ಆಯ್ತು, ಈ ದೇಶನ ಒಡೆಯೋದು ಸುಲಭ, ಜೋಡಿಸೋದು ಕಷ್ಟ. ಹೀಗಾಗಿ ಅವರು ಯೋಚನೆ ಮಾಡಿದ್ರು, ಈ ದೇಶನ ನಾವು ಸುಲಭವಾಗಿ ಆಳ್ತೀವಿ. ಪೋರ್ಚುಗೀಸರು ಬಂದರು, ಬ್ರಿಟಿಷರು ಬಂದರು, ಫ್ರೆಂಚರು ಬಂದರು. 1757ನೇ ಇಸ್ವಿವರೆಗೆ ಅವರು ಯಾವ ಥರ ಯುದ್ಧ ಮಾಡ್ತಾ ಇದ್ರು ಅಂತಂದ್ರೆ, ಭಾರತೀಯರ ಮೇಲೆ ಯುದ್ಧ ಮಾಡೋದಲ್ಲ, ಫ್ರೆಂಚರು ಇಂಗ್ಲಿಷರಿಗೂ ಯುದ್ಧ ಬಿತ್ತು. ಬ್ಯಾಟಲ್ ಆಫ್ ಪ್ಲಾಸಿ ದೇಶ ಕಂಡಂತ ಒಂದು ದೊಡ್ಡ ಕದನ. 1757ರಲ್ಲಿ ಭಾರತನ ಯಾರು ಆಳಬೇಕು ಅಂತ ಅಂದಾಗ ನಿರ್ಣಾಯಕವಾದ ಹೋರಾಟ ಫ್ರೆಂಚರು ಮತ್ತೆ ಬ್ರಿಟಿಷರ ನಡುವೆ ನಡೀತು, ಭಾರತ ಮತ್ತೆ ಇಂಗ್ಲೆಂಡಿನ ನಡುವೆ ನಡೀತು. ಬಂಗಾಳದ ನವಾಬ ಆಗಿದ್ದಂಥ ಸಿರಾಜುದ್ದೌಲಾ ಭಾರತವನ್ನು ಗೆಲ್ಲಿಸಬೇಕು ಅಂತ ಯುದ್ಧಕ್ಕೆ ಮುಂದೆ ನಿಂತ. ಅವನಿಗೆ ಸಹಾಯ ಮಾಡೋದಕ್ಕೆ ಫ್ರೆಂಚ್ ಸೇನೆ ಮುಂದೆ ನಿಲ್ತು. ಅತ್ಯಾಧುನಿಕವಾದಂಥ ಆಯುಧಗಳನ್ನು ಅವನ ಕೈ ಕೊಟ್ಟರು. ಸಿರಾಜುದ್ದೌಲಾ ಮುಂದೆ ನಿಂತ್ಕೊಳ್ತಾನೆ. ಸಿರಾಜುದ್ದೌಲಾ ಭಾರತದ ಪರವಾಗಿ ಯುದ್ಧಕ್ಕೆ ನಿಂತರೆ, ಬ್ರಿಟಿಷರ ಪರವಾಗಿ ರಾಬರ್ಟ್ ಕ್ಲೈವ್ ಅನ್ನುವಂಥ ಒಬ್ಬ ಅಧಿಕಾರಿ ಅಲ್ಲಿ ಯುದ್ಧಕ್ಕೆ ನಿಂತ್ಕೊಳ್ತಾನೆ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ನೀವೆಲ್ಲರೂ ಮಾತಾಡಬೇಕು, ನನ್ನ ಜೊತೆ ಮಾತಾಡಬೇಕು. 50,000 ಜನ, 3,000 ಜನ, ಇವರಿಬ್ರು ಒಬ್ಬರ ಮೇಲೆ ಒಬ್ರು ಯುದ್ಧ ಮಾಡಿದ್ರೆ 50,000 ಇದ್ದವ್ರು ಗೆಲ್ತಾರ, 3,000 ಇದ್ದವ್ರು ಗೆಲ್ತಾರ? ಮಾತಾಡ್ರಿ, ಜೋರಾಗಿ ಹೇಳ್ರಿ. 50,000 ಇದ್ದವ್ರು ಗೆಲ್ಬೇಕು ತಾನೆ. ಸಿರಾಜುದ್ದೌಲಾ ಕಡೆ 50,000 ಜನ ಇದ್ರು. ರಾಬರ್ಟ್ ಕ್ಲೈವ್ ಬ್ರಿಟಿಷ್ ಸೇನೆಯಲ್ಲಿ ಇದ್ದಿದ್ದು ಕೇವಲ 3,000 ಜನ. ಸಿರಾಜುದ್ದೌಲಾ ಗೆಲ್ಬೇಕಾ, ರಾಬರ್ಟ್ ಕ್ಲೈವ್ ಗೆಲ್ಬೇಕಾ? ಹಾಗಾದ್ರೆ
ಭಾರತ ಗೆಲ್ಬೇಕಾ ಇಂಗ್ಲೆಂಡ್ ಗೆಲ್ಬೇಕಾ ಯುದ್ಧದಲ್ಲಿ? 50,000 ಜನ ಇದ್ದಂತ ಸಿರಾಜುದ್ದೌಲಾ ಕೇವಲ 3,000 ಜನ ಇದ್ದಂತ ರಾಬರ್ಟ್ ಕ್ಲೈವ್ ಮುಂದೆ ಯುದ್ಧದಲ್ಲಿ ಸೋಲ್ತಾನೆ. ಯಾಕೆ ಸೋಲ್ತಾನೆ ಅಂತಂದ್ರೆ, ನಮ್ಮವರೇ ನಮಗೆ ಮೋಸ ಮಾಡ್ತಾರೆ. ರಾಜಕಾರಣದಲ್ಲಿ ಯಾವಾಗ್ಲೂ ಅರ್ಥ ಮಾಡ್ಕೊಳ್ಬೇಕಿರುವಂತ ಪಾಠ ಇದು. ದಿಸ್ ಈಸ್ ದ ಟ್ರೂ ಫ್ಯಾಕ್ಟ್. ನಾವ್ ಯಾಕೆ ಸೋತ್ವಿ ಅಂದ್ರೆ, ನಮ್ ಜೊತೆ ಇದ್ದವರೇ ನಮಗೆ ಮೋಸ ಮಾಡಿದ್ರು, ಕುತ್ತಿಗೆ ಹಿಸ್ಕಿದ್ರು. ಮೀರ್ ಜಾಫರ್ ಅನ್ನುವಂಥ ವ್ಯಕ್ತಿ ಸೇನಾಪತಿಯಾಗಿ ಮುಂದೆಗಡೆ ನಿಂತ್ಕೊಂಡಿದ್ದಾನೆ. ಎದುರಾಳಿ ಸೈನಿಕರು ಎದುರು ಹೋದ್ರು. ಇಲ್ಲಿದ್ದಂತ ಸೈನಿಕರು ನೋಡಿ, 50,000 ಜನ ಭಾರತೀಯ ಸೇನೆ, 3,000 ಜನ ಬ್ರಿಟಿಷ್ ಸೇನೆ ಎದುರು ಬದರುಗೊಂಡಿದೆ. ಇವ್ ನಿಂತ್ಕೊಂಡು ಮೀರ್ ಜಾಫರ್ ಫೈರ್ ಅಂತ ಆರ್ಡರ್ ಮಾಡಬೇಕಿತ್ತು. ಆದ್ರೆ ಅವನೇನ್ ಮಾಡ್ದ ಅಂತಂದ್ರೆ ಸರೆಂಡರ್ ಅಂತ ಆರ್ಡರ್ ಮಾಡ್ದ. ಇವರೆಲ್ಲ ಕೈಯಲ್ಲಿದ್ದಂಥ ಬಂದೂಕುಗಳನ್ನ, ಖಡ್ಗಗಳನ್ನ, ಪಿರಂಗಿಗಳನ್ನ ವಾಪಸ್ ನೆಲಕ್ಕೆ ತಿರುಗಿಸಿ ನೆಲದ ಮೇಲೆ ಬಿಸಾಡಿ ಅವರು ಸರೆಂಡರ್ ಅಂದಿದ ತಕ್ಷಣ ಮಂಡಿ ಇವ್ರು ಕೂತರು. 3,000 ಜನ ಬ್ರಿಟಿಷ್ ಅಧಿಕಾರಿಗಳು ಬಂದು ಇವ್ರ ಕೈಗಳಿಗೆ ಕೋಳ ತೊಡಿಸಿ ಅವರನ್ನೆಲ್ಲರನ್ನು ಕೂಡ ಬಂಗಾಳದ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಾವು ಯುದ್ಧವನ್ನ ಗೆದ್ವಿ ಅಂತ ಹೇಳಿ ಭಾರತ ದೇಶದ ಮೇಲೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಧ್ವಜವನ್ನು ಅವತ್ತು ಹಾರಾಟ ಮಾಡಿದ್ರು. ಪ್ರೀತಿಯ ಬಂಧುಗಳೇ, ಇದೇ ಭಾರತ ದೇಶದ ಪರಾಧೀನತೆಯ ಕಥೆ. ನಾವು ಸೋತಿದ್ ಯಾರಿಂದ ಅಂದ್ರೆ ನಮ್ಮವರಿಂದ. ಒಬ್ಬ ಮೀರ್ ಜಾಫರ್ನಿಂದ ಸಿರಾಜುದ್ದೌಲಾ ಸೋತ ಅವತ್ತು. ಅಷ್ಟಕ್ಕೆ ನಿಲ್ತಾ. ಆದ್ರೆ ನೆನ್ಪಿಟ್ಕೊಳ್ಳಿ, ಇವತ್ತು ಆಗ್ಲೇ ಸರ್ ಮಾತಾಡ್ತಾ ಇದ್ರು, ಈ ದೇಶದಲ್ಲಿರುವ ಸಮಸ್ಯೆ ಹಿಂದೂ ಮುಸ್ಲಿಂ ಅಲ್ಲ. ನೀವು ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ, ಯಾವತ್ತು ಯುದ್ಧದಲ್ಲಿ ನಾವು ಸೋತ್ವಿ, ಆಗ ಗೆದ್ದಂತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತು ಅಂತಂದ್ರೆ, ಭಾರತೀಯರ ಮೇಲೆ ಪ್ರತಿಯೊಂದು ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕೋಕ್ ಶುರು ಮಾಡಿದ್ರು. ನಾವು ಬೆಳೆಯೋ ಬೆಳೆ, ನಮ್ಮ ಭೂಮಿ, ನಮ್ಮ ಮನೆ ಮುಂದೆ ಹಾಕೋ ಚಪ್ರ, ನಮ್ಮ ಮಕ್ಕಳ ಮದುವೆ, ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕೋಕ್ ಶುರು ಮಾಡಿದ್ರು. ಆ ಟ್ಯಾಕ್ಸೇಷನ್ ವಿರುದ್ಧ ಜನ ರೊಚ್ಚಿಗೆದ್ರು. ಆದ್ರೆ ಬ್ರಿಟಿಷ್ ಸರ್ಕಾರ ಎದುರಿಸೋ ತಾಕತ್ತಿರ್ಲಿಲ್ಲ. ಯಾಕೆಂದ್ರೆ ಸಿರಾಜುದ್ದೌಲಾ 50,000 ಜನ ಸೈನಿಕರ ಸೋತೋಗಿದ್ದಾರೆ, ನಮ್ಮ ಕೈಲಾಗತ್ತಾ ಅಂತ ಸುಮ್ಮನೆ ಇದ್ರು. ಈ ದೇಶದಲ್ಲಿದ್ದಂತ ಹಿಂದೂ ಸನ್ಯಾಸಿಗಳು, ಮುಸ್ಲಿಂ ಫಕೀರರು, ಇವನು ನದಿ ಪಕ್ಕ ಕೂತ್ಕೊಂಡು ರಾಮನಾಮ್ ಜಪ ಮಾಡ್ತಿದ್ದ, ಅವನು ಅದೇ ನದಿ ಪಕ್ಕ ಕೂತ್ಕೊಂಡು 5 ಸಲ ನಮಾಜ್ ಮಾಡ್ತಾ ಇದ್ದ. ಇಬ್ರು ಕೂಡ ಪಕ್ಕದಲ್ಲಿ ಕೂತ್ಕೊಂಡು ನಗ್ನಗ್ತಾ ಮಾತಾಡ್ತಾ ಇದ್ರು. ಈ ದೇಶದಲ್ಲಿ 1757ರಲ್ಲಿ ನಗ್ನಗ್ತಾ ಮಾತಾಡ್ತಾ ಇದ್ರು. ಆದ್ರೆ ಅವರಿಬ್ರು ಜೊತೆಗಿದ್ದಾಗ ಏನ್ ಮಾಡಿದ್ರು ಅಂತಂದ್ರೆ, ಅವರಿಬ್ಬರಿಗೂ ಯೋಚನೆ ಬಂತು, ನಾವ್ ಈ ದೇಶನ ಕಾಪಾಡಬೇಕು. ಮುಸ್ಲಿಂ ಫಕೀರ ಮಜ್ನು ಶಾ ಅಂತ ಇದ್ದ, ಮುಸ್ಲಿಂ ಫಕೀರ ಮಜ್ನು ಶಾ. ಅದೇ ಥರದಲ್ಲಿ ಭವಾನಿ ಪಾಠಕ್ ಅನ್ನುವಂಥ ಒಬ್ಬ ಹಿಂದೂ ಸನ್ಯಾಸಿ ಇದ್ದ. ಅವರಿಬ್ರು ಕೂಡ ಹೇಳಿದ್ರು, ಪಾಪ ಇವರೆಲ್ಲ ಸನ್ಯಾಸಿಗಳು, ಇವ್ರಿಗೆ ಕಷ್ಟ, ಇವರೆಲ್ಲ ಸಂಸಾರಿಗಳು, ಹೆಂಡತಿ ಮಕ್ಕಳು ಇಟ್ಕೊಂಡಿದ್ದಾರೆ, ಯುದ್ಧ ಇವ್ರು ಮಾಡೋದು ಬೇಡ, ನಮಗೆ ಇವರೆಲ್ಲ ಭಿಕ್ಷೆ ಕೊಟ್ಟು ಇಷ್ಟು ದಿವಸ ಸಾಕಿದ್ದಾರೆ, ಈ ದೇಶ ಕಾಪಾಡೋದಕ್ಕೆ ನಾವು ನೀವು ಒಂದಾಗೋಣ ಅಂತ ಹೇಳಿ ಹಿಂದೂ ಫಕೀರರು ಮತ್ತು ಮುಸ್ಲಿಂ ಫಕೀರರು ಮತ್ತು ಹಿಂದೂ ಸನ್ಯಾಸಿಗಳು ಒಟ್ಟಾಗಿ ಈ ದೇಶದಲ್ಲಿ ಯುದ್ಧ ಮಾಡಿದ್ರು. ನಿಮಗೆ ಆಶ್ಚರ್ಯ ಆಗುತ್ತೆ, 1757ರಲ್ಲಿ ಭಾರತ ಯುದ್ಧ ಸೋಲ್ತು. 1760ರಲ್ಲಿ ಹಿಂದೂ ಮತ್ತು ಮುಸ್ಲಿಂ ಫಕೀರರು ಮತ್ತು ಸನ್ಯಾಸಿಗಳು ಒಟ್ಟಾಗಿ ಒಂದು ದೊಡ್ಡ ಯುದ್ಧ ಮಾಡಿದ್ರು. 40 ವರ್ಷ ಯುದ್ಧ ಮಾಡಿದ್ರು. 40 ವರ್ಷ ಯಾವ ತರ ಹೋರಾಟ ಮಾಡಿದ್ರು, ಬ್ರಿಟಿಷರಿಗೆ ಭಯ ಬಂತು ದೇಶದಲ್ಲಿ. ಅವ್ರಿಗೆ ಅರ್ಥ ಆಯ್ತು, ಇವರಿಬ್ಬರು ಒಟ್ಟಾದ್ರೆ ನಮ್ಮನ್ನು ಮುಗಿಸ್ತಾರೆ ಅಂತ ಗೊತ್ತಾಯ್ತು ಅವ್ರಿಗೆ. ಭವಾನಿ ಪಾಠಕ್ನನ್ನ 1786ರಲ್ಲಿ ಗಲ್ಲಿಗೆ ಹಾಕಿದ್ರು. ಮಜ್ನು ಶಾನನ್ನ 1787ರಲ್ಲಿ ಗಲ್ಲಿಗೆ ಹಾಕಿದ್ರು. ಅವರಿಬ್ರು ಸಾಯ್ಬೇಕಾದ್ರೆ ಒಬ್ಬರನ್ನೊಬ್ಬರು ಪರಸ್ಪರ ತಬ್ಕೊಂಡು ಬದುಕೋಗು ಆ ಥರ ಬದುಕಿದ್ರು. ಸಾಯ್ಬೇಕಾದ್ರೆ ಇವನ್ ಸತ್ತ ಅಂತ ಗೊತ್ತಾದಾಗ ಅವನ್ ಕಣ್ಣೀರಿಟ್ಟ, ಅವನ್ ಗಲ್ಲಿಗೆ ಹಾಕಿದ್ರು ಅಂತ ಗೊತ್ತಾದಾಗ ಇವನ್ ಕಡೆ ಸೈನಿಕರೆಲ್ಲರೂ ಅವನಿಗೋಸ್ಕರ ಕಣ್ಣೀರಿಟ್ರು. 1 ವರ್ಷದ ಆಸ್ಪಾಸಲ್ಲಿ ಇಬ್ಬರನ್ನು ಗಲ್ಲಿಗೆ ಏರಿಸಿದ್ರು. ದಿಸ್ ವಾಸ್ ದ ಸ್ಟೋರಿ ಆಫ್ ಇಂಡಿಯಾ. ಇದು ಭಾರತದ ನಿಜವಾದ ಕಥೆ. ಪಂಡಿತ್ ನೆಹರು ಈ ದೇಶದ ನಿಜವಾದ ಕಥೆಯನ್ನ ಡಿಸ್ಕವರಿ ಆಫ್ ಇಂಡಿಯಾ ಅಂತ ಬರೆದ್ರು. ನಾವು ಮಾಡ್ತಿರುವ ಪ್ರಯತ್ನ, ವಿ ಆರ್ ಟ್ರೈಯಿಂಗ್ ಟು ಟೆಲ್ ಯು ದ ಸ್ಟೋರಿ ಆಫ್ ಇಂಡಿಯಾ. ಭಾರತದ ಕಥೆ ಏನು ಅರ್ಥ ಮಾಡ್ಕೊಳ್ಬೇಕಿದೆ ನಾವು. 40 ವರ್ಷ ಈ ತರ ಸನ್ಯಾಸಿಗಳು ಫಕೀರರು ಹೋರಾಟ ಮಾಡಿದ್ರು, ಅವರನ್ನ ಬಗ್ಗು ಬಿಡಿದ್ರು. ಅಷ್ಟೊಳಗೆ ದಕ್ಷಿಣದಲ್ಲಿ ಒಬ್ಬ ಟಿಪ್ಪು ಸುಲ್ತಾನ್ ಎದ್ದು ನಿಂತ್ಕೊಂಡ. 1797 4ನೇ ಆಂಗ್ಲೋ ಮೈಸೂರು ಯುದ್ಧ ಆಯಿತು. 1797ರಲ್ಲಿ ಟಿಪ್ಪು ವೀರಾವೇಶದಿಂದ ಹೋರಾಟ ಮಾಡ್ತಾ ಇದ್ದ. ಬ್ರಿಟಿಷರು ಹೆದರ್ಕೊಂಡಿದ್ರು. ಇಡೀ ಜಗತ್ತು ಭಾರತದ ಕಡೆ ನೋಡ್ತಾ ಇತ್ತು. ಅಮೆರಿಕ ದೇಶದಲ್ಲಿ ಟಿಪ್ಪು ವಿರುದ್ಧ ಭಾರತೀಯರು ಮತ್ತು ಆಂಗ್ಲರ ನಡುವೆ ನಡೀತಾ ಇರೋ ಯುದ್ಧದ ಬಗ್ಗೆ ದೊಡ್ಡ ಚರ್ಚೆಗಳು ನಡೀತಾ ಇದ್ವು ಆ ದಿವಸ. ಟಿಪ್ಪುವಿನ ಯುದ್ಧದಲ್ಲಿ ಅವ್ರ ಜೊತೆಗಿದ್ದಂತ ಮೀರ್ ಸಾದಿಕ್ ಮಾಡಿದ ಮೋಸದಿಂದ ಟಿಪ್ಪು ಸುಲ್ತಾನ್ ಸೋತ. ದಿವಾನ್ ಪೂರ್ಣಯ್ಯನವರ ಹೆಸರು ಅದರೊಳಗಡೆ ಕೇಳಿ ಬರುತ್ತೆ. ಅವರ ಮೋಸದಿಂದ ಟಿಪ್ಪು ಸುಲ್ತಾನ್ ಸೋತರು. ಟಿಪ್ಪು ಸುಲ್ತಾನ್ ಮೇ 4 1799 ಇಸ್ವಿಲಿ ಸತ್ರು ಅಂತ ಗೊತ್ತಾದಾಗ ನಿಮಗೆ ಆಶ್ಚರ್ಯ ಆಗುತ್ತೆ.
ಇಂಗ್ಲೆಂಡಿನ ಪ್ರಿವಿ ಕೌನ್ಸಿಲ್ನಲ್ಲಿ ಟುಡೇ ಇಂಡಿಯಾ ಇಸ್ ಅವರ್ಸ್ ಅಂತ ಹೇಳಿ ಜೋರಾದ ಪಾರ್ಟಿಗಳನ್ನ ಅರೇಂಜ್ ಮಾಡಿ ಜನ ಚಪ್ಪಾಳೆ ಹೊಡೆದ್ರು. ಇಂಗ್ಲೆಂಡಲ್ಲಿ ಖುಷಿ ಪಟ್ಟರು. ಆದರೆ ಭಾರತ ದೇಶದಲ್ಲಿ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಬ್ಯಾಟಲ್ ಆಫ್ ಪ್ಲಾಸಿ ಸೋತ್ವಿ, ಇಡೀ ಭಾರತ ಪ್ರತಿಕ್ರಿಯೆ ಕೊಡಲಿಲ್ಲ. ಸನ್ಯಾಸಿ ಫಕೀರ್ ಮ್ಯೂಟಿನಿಯನ್ನ ಬ್ರಿಟಿಷರು ಬಡಿದ್ರು, ಭಾರತದಲ್ಲಿ ತುಂಬಾ ದೊಡ್ಡ ಪ್ರತಿಕ್ರಿಯೆ ವ್ಯಕ್ತ ಆಗಲಿಲ್ಲ. ಟಿಪ್ಪು ಸುಲ್ತಾನ್ ಸತ್ರು, ಆದರೂ ಈ ದೇಶದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಏನೂ ಆಗಲಿಲ್ಲ. ಇಂಡಿಯಾ ವಾಸ್ ನಾಟ್ ಸೀರಿಯಸ್ಲಿ ಅಫೆಕ್ಟೆಡ್. ಇಟ್ ಡಿಡ್ ನಾಟ್ ಮೇಕ್ ಎನಿ ಇಂಪ್ಯಾಕ್ಟ್ ಆನ್ ದಿ ಎಂಟೈರ್ ಕಂಟ್ರಿ. ಆ ನಂತರ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಟಿಪ್ಪುವಿನ ಸಾವಿನ ನಂತರ ಅಲ್ಲಿಗೆ ನಿಲ್ತಾ ವೆಲ್ಲೂರಿನಲ್ಲಿ ದಂಗೆ ಆಯಿತು. ಆದರೂ ಕೂಡ ದೇಶದ ಮೇಲೆ ಯಾವುದೇ ಪ್ರಭಾವ ಬೀರಲಿಲ್ಲ. 1825ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕರ್ನಾಟಕದಲ್ಲೇ ದಂಗೆ ಎದ್ರು. 825ರಲ್ಲಿ ದೇಶದ ಮೇಲೆ ತುಂಬಾ ದೊಡ್ಡ ಪ್ರಭಾವ ಆಗಲಿಲ್ಲ. ಚೆನ್ನಮ್ಮ ಮೊದಲನೇ ಯುದ್ಧದಲ್ಲಿ ಗೆದ್ರು. ಎರಡನೇ ಯುದ್ಧದಲ್ಲಿ ವೆಂಕನಗೌಡ ಮತ್ತು ಮಲ್ಲಪ್ಪ ಶೆಟ್ಟಿ ಎನ್ನುವಂತ ಚೆನ್ನಮ್ಮನ ಸಾಮ್ರಾಜ್ಯದ ಒಳಗಡೆ ಇದ್ದವರೇ ಮೋಸ ಮಾಡಿ ಚೆನ್ನಮ್ಮನನ್ನ ಬ್ರಿಟಿಷರಿಗೆ ಹಿಡ್ಕೊಟ್ರು. ಭಾರತವನ್ನ, ನಮ್ಮ ಸೇನೆಯನ್ನ ಸೋಲಿಸಿದ್ರು. ನಮ್ಮವರೇ ಮಾಡಿದ ಮೋಸ. ಸಂಗೊಳ್ಳಿ ರಾಯಣ್ಣ ಆಚೆ ಬಂದ 1831 ಜನವರಿ 26ನೇ ತಾರೀಕು ಕೈಯೊಳಗಡೆ ಖಡ್ಗ ಹಿಡಿದು ಒಬ್ಬ ಸಾಮಾನ್ಯ ಸೈನಿಕ ಜನಗಳ ಮುಂದೆ ನಿಂತ, ಕಣ್ಣೀರು ಗರ್ದ, ಭಿಕ್ಷೆ ಬೇಡ್ದ. ಭಾರತವನ್ನ, ನಮ್ಮ ಊರನ್ನ, ನಮ್ಮ ಕಿತ್ತೂರನ್ನ ನಮ್ಮ ಚೆನ್ನಮ್ಮ ರಾಣಿ ಆಳ್ಬೇಕು, ಇಂಗ್ಲೆಂಡಿನ ರಾಣಿ ನಮ್ಮನ್ನ ಆಳಬಾರದು ಅಂತ ಹೇಳಿ ಅವನು ಬೀದಿಲ್ ನಿಂತು ಹೋರಾಟ ಮಾಡ್ದ. 1831 ಜನವರಿ 26 ನಮ್ಮವರೇ ಮೋಸ ಮಾಡಿದ್ರು, ಅವನನ್ನು ಗಲ್ಲಿಗೆ ಹಾಕ್ಸಿದ್ರು. ಆದ್ರೆ ಇಡೀ ದೇಶದ ಮೇಲೆ ಯಾವುದೇ ಪ್ರಭಾವ ಆಗಲಿಲ್ಲ. 1855 ಸಂತಾಲರ ದಂಗೆ ಆಯಿತು ಭಾರತ ದೇಶದಲ್ಲಿ. ಸಂತಾಲರು ಅಂತಂದ್ರೆ ಜಾರ್ಖಂಡ್ ಮತ್ತು ಬಂಗಾಳದ ನಡುವೆ ಇರುವಂತಹ ಆದಿವಾಸಿ ಜನ, ಸ್ವಲ್ಪ ರೈತಾಪಿ ಕೃಷಿ ವರ್ಗ ಮಾಡ್ತಾ ಕಾಡಿನ ಮಧ್ಯೆ ಎಲ್ಲ ಬದುಕ್ತಾ ಇದ್ದಂತ ಜನ. 60,000 ಜನ ಬ್ರಿಟಿಷರ ವಿರುದ್ಧ ದಂಗೆ ಎದ್ರು. 60,000 ಜನ ಹೋರಾಟ ಮಾಡಿದ್ರು. ಬ್ರಿಟಿಷರು ಸುಮಾರು 20,000 ಜನರನ್ನು ಸಾಯಿಸ್ಬಿಟ್ರು. ಅವರಲ್ಲಿ 20,000 ಜನ ಅನ್ಕೊಂಡ್ರು. ಭಾರತ ದೇಶದೊಳಗಡೆ ಇಡೀ ದೇಶದ ಮೇಲೆ ಯಾವುದೇ ಇಂಪ್ಯಾಕ್ಟ್ ಆಗಲಿಲ್ಲ. ಯಾಕೆ ಆಗ್ತಾ ಇಲ್ಲ ಯೋಚನೆ ಮಾಡಿ. ಇಂಪ್ಯಾಕ್ಟ್ಗಳು ಇಡೀ ದೇಶದ ಮೇಲೆ 20,000 ಜನ ಅನ್ಕೊಂಡ್ರೆ ಏನಾದರೂ ಇಂಪ್ಯಾಕ್ಟ್ ಆಗ್ಬೇಕಲ್ಲ, ಆಗ್ಲಿಲ್ಲ. 1855ರಲ್ಲಿ 20,000 ಜನ ಸಂತಾಲರನ್ನು ಕೊಂದಾಗ ಬ್ರಿಟಿಷರ್ಗೆ ಅರ್ಥ ಆಯ್ತು, ಈ ದೇಶದಲ್ಲಿ ಯಾವ ರಾಜನನ್ನು ಏನ್ ಮಾಡಿದ್ರು ಕೂಡ ಇಡೀ ದೇಶದಲ್ಲಿ ಯಾವುದು ಒಟ್ಟಿಗೆ ದಂಗೆ ಆಗಲ್ಲ ಅಂತ ಅರ್ಥ ಆಯ್ತು. ಅದು ಗೊತ್ತಾದ ತಕ್ಷಣ ಅವ್ರೇನ್ ಮಾಡಿದ್ರು ಅಂದ್ರೆ, ಈ ದೇಶನ ಕಬಳಿಸೋದಕ್ಕೋಸ್ಕರ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅನ್ನುವಂತ ಒಂದು ಕಾನೂನು ತಗೊಂಡು ಬಂದ್ರು. ಆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಹೇಳ್ತು, ಯಾರಿಗೆ ಸ್ವಂತ ಮಕ್ಕಳಿಲ್ಲ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಘೋಷಿಸ್ಬಿಟ್ರು. ಆ ಸಾಮ್ರಾಜ್ಯನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅನೆಕ್ಸ್ ಮಾಡ್ಕೊಳ್ಳುತ್ತೆ, ಅದನ್ನ ವಶಪಡಿಸ್ಕೊಳ್ಳುತ್ತೆ ಅಂತ ಹೇಳಿದ್ರು. ಆಗ ನಾನಾ ಸಾಹೇಬ ಮತ್ತು ರಂಗೋಜಿ ಬಾಪು ಅನ್ನುವಂಥ ಇಬ್ಬರು ದತ್ತು ಮಕ್ಕಳು, ನಮ್ಮ ರಾಜ್ಯ ನಮಗ್ ಕೊಡಿ, ಸತಾರ ಕೊಡಿ ಅಂತ ಹೇಳಿ ರಂಗೋಜಿ ಬಾಪು, ನನ್ನ ರಾಜ್ಯ ನನಗ್ ಕೊಡಿ ಅಂತ ನಾನಾ ಸಾಹೇಬ ಮರಾಠ ಸಾಮ್ರಾಜ್ಯದ ಮುಖ್ಯಸ್ಥ, ನಾವು ದತ್ತು ಮಕ್ಕಳೇ, ಆದ್ರೆ ಈ ರಾಜ್ಯ ನಮಗ್ ಸೇರಬೇಕು ಅಂತ ಹೇಳಿ ಇಂಗ್ಲೆಂಡಿನ ಪ್ರಿವಿ ಕೌನ್ಸಿಲ್ ಮುಂದೆ ನ್ಯಾಯ ಕೇಳೋದಕ್ಕೆ ಹೋದ್ರು. ಆದ್ರೆ ಅವರಿಗೆ ನ್ಯಾಯ ಸಿಗಲಿಲ್ಲ. ಕಡೆಗೆ ಅವರು ಒಟ್ಟಾದ್ರು, ನಾವು ತಕ್ಕ ಉತ್ತರ ಕೊಡ್ತೀವಿ ಬ್ರಿಟಿಷರಿಗೆ ಅಂತ ಒಟ್ಟಾದ್ರು. ಒಟ್ಟಾಗಿ ಅವರು ಇಡೀ ಭಾರತದ ಬೇರೆ ಬೇರೆ ಸಾಮ್ರಾಜ್ಯಗಳನ್ನೆಲ್ಲ ಸಂಚಾರ ಮಾಡಿ ಬ್ರಿಟಿಷರು ಈ ದೇಶದ ಮೇಲೆ ಮಾಡ್ತಿರುವ ಅನ್ಯಾಯವನ್ನು ಹೇಳೋ ಪ್ರಯತ್ನ ಮಾಡಿದ್ರು. ಹೇಳ್ತಾ ಅವ್ರು ಹೇಳಿದ್ರು, ನಾವು ಈ ದೇಶವನ್ನ ನಾವು ಆಳ್ಬೇಕು, ಈ ಆಂಗ್ಲೇಯರಲ್ಲ, ನಾವು ಒಟ್ಟಾಗೋಣ, ಕ್ರಾಂತಿ ಮಾಡೋಣ. ಮೇ 31, 1857ಕ್ಕೆ ನಾವು ಕ್ರಾಂತಿ ಮಾಡೋಣ ಅಂತ ಡೇಟ್ ನಿಗದಿಪಡಿಸಿದ್ರು. ಬ್ಯಾರಕ್ಪುರದಲ್ಲಿ ಬೆಳಗ್ಗೆ ದೊಡ್ಡದೊಂದು ಪೆರೇಡ್ ನಡೀತಾ ಇತ್ತು. ಪೆರೇಡ್ ನಡೀತಿರ್ಬೇಕಾದ್ರೆ ಆ ಸೈನಿಕರು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸೈನಿಕರು ಸಣ್ಣ ತಪ್ಪೊಂದನ್ನು ಮಾಡಿದ್ರು ಅಂತ ಹೇಳಿ ಆ ಪೆರೇಡಿನ ಸಂದರ್ಭದಲ್ಲಿ ಬಟ್ಟೆ ಕಳಚಿ ಭಾರತೀಯ ಸೈನಿಕರನ್ನ ಬರೀ ಬೆತ್ತಲೆಯಾಗಿ ಸುಮ್ಮನೆ ಒಂದು ಕೌಪಿನ ಕಟ್ಟಿಸಿ ಬರೀ ಕೌಪಿನದಲ್ಲಿ ಮಾರ್ಚ್ ಪಾಸ್ಟ್ ಮಾಡಿಸ್ಬಿಟ್ರು. ಇದೇ ಸೈನಿಕರು ಮಧ್ಯಾಹ್ನ ಮಾರ್ಕೆಟ್ನಲ್ಲಿ ಮಾತಾಡಕ್ ಹೋದಾಗ, ಅಲ್ಲಿ ಜನರನ್ನು ಗದರ್ಸೋದಕ್ಕೆ ಹೋದಾಗ, ಅಲ್ಲಿದ್ದಂತ ಹೆಣ್ಮಕ್ಳು ಇವ್ರನ್ನ ನೋಡಿ ನಗ್ತಾರೆ, ಮುಚ್ಚರಯ್ಯ ಬಾಯಿ ಕಂಡಿದೀವಿ. ಬಟ್ಟೆ ಬಿಚ್ಚಿ ಪೆರೇಡ್ ಮಾಡಿಸ್ತಾರೆ. ಆ ಬಿಳಿಯವರು ನಿಮ್ಮನ್ನ, ನೀವಿಲ್ಲಿ ಗಂಡಸರ್ತಾರ, ನಮ್ಮ ಮುಂದೆ ಸಿಪಾಯಿಗಳು ಅಂತ ಬಂದಿದ್ದೀರಾ, ನಾಚಿಕೆ ಆಗಲ್ವಾ, ಹೋಗಿ ಸೀರೆ ಉಟ್ಕೊಳ್ಳಿ ಅಂತ ಬೈದ್ರು. ಆ ಹೆಣ್ಣು ಮಕ್ಕಳ ಮಾತು ಕೇಳದಂತ ಜನ ರೋಷಕ್ಕೆ ಬಿದ್ರು. ಅವ್ರೇನ್ ಮಾಡಿದ್ರು ಅಂತಂದ್ರೆ, 31ನೇ ತಾರೀಕು ಇಡೀ ದೇಶದಲ್ಲಿ ದಂಗೆ ಏಳಬೇಕು ಅನ್ನೋಂಥ ಪ್ಲಾನ್ ಆಗಿತ್ತು. ಅವರು ಹೋಗಿ ಮೇ 10ನೇ ತಾರೀಕೆ ಆ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಫೈರ್ ಮಾಡಿ ದಂಗೆ ಎದ್ದೇ ಬಿಟ್ರು. ಅವರೆಲ್ಲರೂ ಒಟ್ಟಿಗೆ ದೆಹಲಿ ಕಡೆಗೆ ಮಾರ್ಚ್ ಮಾಡಿದ್ರು, ದೆಹಲಿ ಕಡೆಗೆ ಹೊರಟರು. ಮೇ 14ನೇ ತಾರೀಕು ದೆಹಲಿಗೆ ಹೋಗ್ತಾರೆ. ಈ ದೇಶವನ್ನು ಆಳುವಂತ ಮತ್ತೊಬ್ಬ ದೊರೆ ಇದ್ದಾನೆ, ಬಹದ್ದೂರ್ ಶಾ ಜಫರ್, ಕಡೇ ಮೊಘಲ್ ದೊರೆ. ಯಾವ ಕುಟುಂಬದಲ್ಲಿ ಅಕ್ಬರ್ ಹುಟ್ಟಿದ್ನೋ, ಶಹಜಹಾನ್ ಹುಟ್ಟಿದ್ನೋ, ಯಾವ ಕುಟುಂಬದಲ್ಲಿ ನಾವಿವತ್ತು ಬೈತಾ ಇದೀವಲ್ಲ ಔರಂಗಜೇಬ್ ಅಂತ ಹೇಳಿ ನಮ್ಮ ಟಿವಿಗಳು ಮಾತಾಡ್ತಿದ್ದಾವಲ್ಲ, ಔರಂಗಜೇಬ್ ಹುಟ್ಟಿದ್ನೋ, ಬಾಬರ್ ಹುಟ್ಟಿದ್ನೋ, ಅದೇ ಲೀನಿಯೇಜ್ ಅಲ್ಲಿ ಹುಟ್ಟಿದಂತ ಕಡೇ ಬಾದ್ಶಾಹ ಬಹದ್ದೂರ್ ಶಾ ಜಫರ್. ನಿಮಗೆ ಆಶ್ಚರ್ಯ ಆಗುತ್ತೆ,
ಇವತ್ತು ನಾವೆಲ್ಲರೂ ಕೂಡ ಟಿವಿಗಳಲ್ಲಿ ಹಿಂದೂ ಮುಸ್ಲಿಂ ಅಂತ ಮಾತಾಡ್ತಾ ಇದ್ದಾರೆ. ಅವತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪಿ, ರಂಗಾಜಿ ಬಾಪು, ನಾನಾ ಸಾಹೇಬ ಇವರೆಲ್ಲರೂ ಕೂಡ ಹೋಗಿದ್ದು ಯಾರತ್ತ ಅಂದ್ರೆ ಒಬ್ಬ ಮುಸ್ಲಿಂ ದೊರೆ ಹತ್ರ ಹೋಗಿ ನಿಂತ್ಕೊಂಡು ಬಹದ್ದೂರ್ ಶಾ ಜಫರ್ಗೆ ಹೇಳ್ತಾರೆ, ಬಹದ್ದೂರ್ ಶಾ ಜಫರ್, ಈ ದೇಶವನ್ನ ನೀವು ಆಳ್ಬೇಕು. ಬಹದ್ದೂರ್ ಶಾ ಜಫರ್ ನಮ್ಮ ದೊರೆ, ಇಂಗ್ಲೆಂಡಿನ ರಾಣಿಗೆ ನಾವು ತಲೆಬಾಗಲ್ಲ ಅಂತ ಹೇಳಿ ಹಿಂದೂ ಮುಸ್ಲಿಂ ಸೈನಿಕರು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡೋದಕ್ಕೆ ತಯಾರಾದರು. ದಿಸ್ ಇಸ್ ದ ಗ್ರೇಟೆಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಒಟ್ಟಾದರು. ಅವತ್ತು ಧರ್ಮ ಇರಲಿಲ್ಲ, ಜಾತಿ ಇರಲಿಲ್ಲ. ಅವರೆಲ್ಲರೂ ಕೂಡ ಒಟ್ಟಾಗಿ ಯುದ್ಧ ಶುರು ಮಾಡ್ತಾರೆ. ಶುರುವಾದಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಎಂತೆಂಥ ಘಟನೆಗಳು ನಡೆದೋಗ್ತವೆ ಅಂತಂದ್ರೆ 857ರಲ್ಲಿ ಹಿಂದೂ ಮತ್ತೆ ಮುಸ್ಲಿಮರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಮುಸಲ್ಮಾನ ಅಂದಿದ ತಕ್ಷಣ ದೇಶದ್ರೋಹಿ ಅಂತೀವಿ, ಅವನ್ ಭಾರತಕ್ಕೆ ಸಂಬಂಧಪಟ್ಟವನಲ್ಲ ಅಂತ ಹೇಳಿ ಇವತ್ತು ಒಂದು ಚುನಾವಣೆಯ ಕಾರಣಕ್ಕೋಸ್ಕರ 80:20 ಅಂತ ಮಾತಾಡ್ತಿದ್ದಾರೆ. ಆದ್ರೆ ಅವತ್ತು 20% ಇದ್ದಂತ ಜನ 80% ಇದ್ದ ಜನ ಒಂದಾದ್ರು. ಯಾವ ತರ ಒಂದಾದ್ರು? ಲಕ್ಷ್ಮೀಬಾಯಿ ಹೆಸರು ಕೇಳಿದ್ದೀರಾ? ಮಾತಾಡಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರು ಕೇಳಿದ್ದೀರಾ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅನ್ನುವಂತ ಒಬ್ಬ ಹಿಂದೂ ರಾಣಿ, ಮೇ ಝಾನ್ಸಿ ನಹಿ ದೂಂಗಿ ಅಂತ ಹೇಳಿ, ನನ್ ಝಾನ್ಸಿ ನಂದು, ನಾನ್ ಬಿಟ್ಕೊಡಲ್ಲ ಬ್ರಿಟಿಷರ್ಗೆ ಅಂತ ಹೇಳಿ ಹೆಣ್ಣುಮಗಳು ಕೈಯಲ್ಲಿ ಖಡ್ಗ ಹಿಡ್ಕೊಂಡ್ಲು. ಯಾಕೆಂದ್ರೆ ಅವಳಿಗೆ ಹೊಟ್ಟೆಲ್ ಮಕ್ಕಳಿಲ್ಲ, ತನ್ನ ಸ್ವಂತ ಮಕ್ಕಳಿಲ್ಲ, ದತ್ತು ಮಗನನ್ನು ಇಟ್ಕೊಂಡಿದ್ಲು. ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿದ್ಲು. ತಾತ್ಯ ಟೋಪಿ ಅವನ ಜೊತೆಗೆ ನಿಂತರು. ನಿಮಗೆ ಆಶ್ಚರ್ಯ ಆಗುತ್ತೆ, ಝಾನ್ಸಿ ರಾಣಿಯ ಅಶ್ವಸೇನೆಯ ಮುಖ್ಯಸ್ಥ ಒಬ್ಬ ಮುಸ್ಲಿಂ, ಝಾನ್ಸಿ ರಾಣಿಯ ಇಡೀ ಶಸ್ತ್ರಾಗಾರದ ಮುಖ್ಯಸ್ಥ ಒಬ್ಬ ಮುಸ್ಲಿಂ. ಅವರು ಒಟ್ಟಾಗಿ ಯುದ್ಧ ಮಾಡಿದ್ರು ಸರ್. ಯಾವ ತರ ಯುದ್ಧ ಮಾಡಿದ್ರು ಅಂತಂದ್ರೆ, ಝಾನ್ಸಿ ರಾಣಿಗೆ ಅತ್ಯಂತ ಪ್ರೀತಿಯ ಅಂಗರಕ್ಷಕಿಯೊಬ್ಬಳು ಇದ್ಲು. ಅವಳ ಹೆಸರು ಮುಂಡಾರ್ ಅಂತ ಹೇಳಿ. ಶಿ ವಾಸ್ ಅ ಮುಸ್ಲಿಂ. ವೆನ್ ದೇ ವರ್ ಇನ್ ವಾರ್ ಫೀಲ್ಡ್, ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡೋದಕ್ಕೆ ಹೊರಟಿದ್ದಾರೆ. ಆ ರಣಾವೇಶದಿಂದ ಆಕೆ ಯುದ್ಧ ಮಾಡ್ತಾ ಇರಬೇಕಾದ್ರೆ ಕಂಡ ಕಡೆಗಳಲ್ಲಿ ಬ್ರಿಟಿಷರ ವಿರುದ್ಧ ಸಂಗ್ರಾಮವನ್ನ ಸಾರ್ತಾ ಮುನ್ನುಗ್ತಾ ಇರಬೇಕಾದ್ರೆ ಬ್ರಿಟಿಷ್ ಸೇನಾಧಿಕಾರಿಯೊಬ್ಬ ಝಾನ್ಸಿ ರಾಣಿನ ಕೊಂದ್ರೆ ಯುದ್ಧ ಮುಗಿಯುತ್ತೆ ಅಂತ ಹೇಳಿ ಝಾನ್ಸಿ ರಾಣಿಯ ಎದೆಗೆ ಗುಂಡಿಟ್ಟು ಹೊಡಿತಾನೆ. ಅವಳ ಎದೆಗೆ ಗುಂಡನ್ನ ಫೋಕಸ್ ಮಾಡಿದಂತ ಮುಂಡಾರ್, ಅದನ್ನ ನೋಡಿದಂತ ಒಬ್ಬ ಮುಂಡಾರ್ ಅನ್ನುವಂತ ಮುಸ್ಲಿಂ ಹೆಣ್ಮಗಳು ಓಡಿ ಹೋಗಿ ಝಾನ್ಸಿ ರಾಣಿಗೆ ಬೀಳುವ ಗುಂಡು ಅವಳಿಗೆ ತಾಗದಂತೆ ತಾನು ಅಡ್ಡ ನಿಂತು ಆ ಗುಂಡೇಟುಗಳನ್ನು ತಿಂತಾಳೆ, ಕೆಳಗೆ ಬೀಳ್ತಾಳೆ ಕುದುರೆಯಿಂದ. ಝಾನ್ಸಿ ರಾಣಿ ಕೂಡ ಕುದುರೆಯಿಂದ ಕೆಳಗೆ ಬೀಳ್ತಾರೆ. ಝಾನ್ಸಿ ರಾಣಿಗೆ ಕಣ್ಣೀರು ತಡ್ಕೊಳಕ್ಕಾಗದೆ ಮುಂಡಾರ್ನ ಎತ್ಕೊಂಡು ಓಡ್ತಾರಲ್ಲಿದ್ದ ಕಡೆಗೆ ಮುಂಡಾರ್ನ ಕೇಳ್ತಾರೆ, ಮುಂಡಾರ್, ನನಗೋಸ್ಕರ ಎಂಥ ತ್ಯಾಗ ಮಾಡಿದೆಯಲ್ಲ ನೀನು, ನಿನಗೆ ಏನಾದ್ರೂ ಕಡೆ ಆಸೆ ಇದ್ರೆ ಹೇಳು ಅಂತ ಕೇಳಿದಾಗ ಮುಂಡಾರ್ ಹೇಳಿದ ಮಾತೇನು ಗೊತ್ತಾ? ಮುಂಡಾರ್ ಹೇಳ್ತಾಳೆ, ಅಮ್ಮ, ಯೇ ಝಾನ್ಸಿ ಹಮಾರಾ ಹೈ, ಆಪ್ ಹಮಾರಾ ರಾಣಿ ಹೈ. ಈ ಝಾನ್ಸಿ ನಮ್ದು, ನೀವು ನಮ್ದು ರಾಣಿ, ನೀವಿ ದೇಶ ಆಳ್ಬೇಕು. ಇದೇ ನನ್ನ ಕಡೆ ಆಸೆ, ಇದೇ ನನ್ನ ಕಡೆ ಆಸೆ, ಇದೇ ನನ್ನ ಕಡೆ ಆಸೆ, ಇದೇ ಕಡೆ ಆಸೆ. ಅಷ್ಟು ಹೇಳಿ ಸುಮ್ಮನಾಗಿಲ್ಲ. ಅವಳು ಹೇಳ್ತಾಳೆ, ನನಗೆ ಸ್ವಂತ ಮಗ ಇದ್ದಾನೆ. ಮುಂಡಾರ್ ಹೇಳಿದ್ಲಂತೆ, ನನಗೆ ಸ್ವಂತ ಮಗ ಇದ್ದಾನೆ. ನಿಮ್ಮ ಮಗನಿಗೆ ಪಟ್ಟ ಕಟ್ಟಿದ ಮೇಲೆ, ನಿಮ್ಮ ಮಗನ ಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಯುದ್ಧಕ್ಕೆ ಬಂದ್ರೆ ಅವತ್ತು ನನ್ನ ಮಗ ನಿಮ್ಮ ಮಗನ ರಕ್ಷಣೆಗೋಸ್ಕರ ನಿಂತ್ಕೊಳ್ಬೇಕು, ಇದೂ ನನ್ನ ಆಸೆ ಅಂತ ಅವಳು ಹೇಳ್ಕೊಂಡು ಪ್ರಾಣ ಬಿಡ್ತಾಳೆ. ಮುಂಡಾರ್. ಈ ದೇಶದ ಇತಿಹಾಸವನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಿದ್ವಾ? ಬ್ರಿಟಿಷರಿಗೆ ಅರ್ಥ ಆಗ್ತಾ ಹೋಯ್ತು, ಇವರೆಲ್ಲ ಒಂದಾಗಿದ್ದಾರೆ, ಭಾರತೀಯರೆಲ್ಲ ಒಂದಾಗಿದ್ದಾರೆ. ದ ಐಡಿಯಾ ಆಫ್ ಇಂಡಿಯಾ ವಾಸ್ ಯುನಿಟಿ. ಇಂಡಿಯನ್ಸ್ ಆರ್ ಯುನೈಟೆಡ್, ವಿ ಶುಡ್ ಬ್ರೇಕ್ ದಮ್. ದೇ ವರ್ ವೆರಿ ಕ್ಲಿಯರ್ ಇನ್ ದಿಸ್. ಹಾಗೆ ನೋಡಿದ್ರು ಅಯೋಧ್ಯೆ. ಯಾವ ಅಯೋಧ್ಯೆ ಬಗ್ಗೆ ಇವತ್ತು ಇಷ್ಟೆಲ್ಲ ದೊಡ್ಡ ರಾಜಕಾರಣ ನಡೀತಾ ಇದೆ? ಅಯೋಧ್ಯ ಅನ್ನೋ ಪದದ ಹೆಸರು ಸಂಸ್ಕೃತ ಮೂಲದಲ್ಲಿ ಸುಧೀಂದ್ರ ಕುಲಕರ್ಣಿ ಅವರಿಗೆ ಗೊತ್ತಿದೆ. ಅಯೋಧ್ಯೆ ಅಂತಂದ್ರೆ ಯುದ್ಧವೇ ನಡೆಯದ ಜಾಗ, ಶಾಂತಿ ನೆಲೆಸಿರಬೇಕಾದ ಜಾಗ ಅಂತ. ಆದ್ರೆ ಅಯೋಧ್ಯೆಯೊಳಗಡೆ ಬ್ರಿಟಿಷರ ವಿರುದ್ಧ ಇಬ್ಬರು ಸಂಗ್ರಾಮ ಮಾಡಿದ್ರು. ಒಬ್ಬ ಸನ್ಯಾಸಿ, ಇನ್ನೊಬ್ಬ ಫಕೀರ್. ಇಬ್ರು ಜೊತೆಗೆ ಸರಯೂ ನದಿ ತೀರದಲ್ಲಿ ಕೂತು ಒಬ್ಬ ರಾಮನಾಮ್ ಜಪ ಮಾಡ್ತಿದ್ದ, ಇನ್ನೊಬ್ಬ ಕೂತ್ಕೊಂಡು ಅಲ್ಲೇ ಅಲ್ಲಾಹ್ಗೆ ನಮಾಜ್ ಮಾಡ್ತಿದ್ದ. ಅವರಿಬ್ರು ಒಟ್ಟಾದ್ರು. ದೇಶಕ್ಕೆ ಅಪಾಯ ಇದೆ, ನಾವು ಒಂದಾಗೋಣ ಅಂತ ಹೊರಟರು. ಬಾಬಾ ರಾಮಚಂದ್ರ ದಾಸ್ ಅಯೋಧ್ಯೆಗೆ ಹೋದ್ರೆ ಹನುಮಾನ್ ಗಡಿ ಅಂತ ಒಂದು ದೊಡ್ಡ ದೇವಸ್ಥಾನ ಇದೆ. ಹನುಮಾನ್ ಗಡಿ ದೇವಸ್ಥಾನದ ಮುಖ್ಯ ಸಂತ ಬಾಬಾ ರಾಮಚಂದ್ರ ದಾಸ್. ಇನ್ನೊಬ್ಬ ಎದ್ದು ನಿಂತ್ಕೊಂಡು ಅವ್ರ ಜೊತೆಗೆ ಧ್ವನಿಗೂಡಿಸ್ತಾನೆ, ಮೌಲಾನಾ ಅಮೀರ್ ಅಲಿ ಅಂತ ಹೇಳಿ. ಮೌಲಾನಾ ಅಮೀರ್ ಅಲಿ ಮತ್ತು ಬಾಬಾ ರಾಮಚಂದ್ರ ದಾಸ್ ಇಬ್ರು ಬ್ರಿಟಿಷರ ವಿರುದ್ಧ ಸಂಗ್ರಾಮ ಮಾಡಿದ್ರು. 1 ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡಿದ ಮೇಲೆ 1858ರಲ್ಲಿ ಇಬ್ಬರನ್ನೂ ಕೂಡ ಒಂದೇ ಮರಕ್ಕೆ ಗಲ್ಲಿಗೇರಿಸಿದ್ರು ಸರ್. ಒಂದೇ ಮರಕ್ಕೆ ಗಲ್ಲಿಗೇರಿಸಿದ್ರು. ಗಲ್ಲಿಗೇರಬೇಕಾದ್ರೆ ಬಾಬಾ ರಾಮಚಂದ್ರ ದಾಸ್ ಹೇಳಿದಂತೆ, ಇದೆಲ್ಲ ಕೂಡ ಫೋಕ್ ಸ್ಟೋರೀಸ್. ಆ ಭಾಗದಲ್ಲಿ ಇದ್ರ ಬಗ್ಗೆ ಅನೇಕ ಲಾವಣಿ ಪದಗಳನ್ನು ಕಟ್ಟಿ ಹಾಡ್ತಾರೆ.
ಬಾಬಾ ರಾಮಚಂದ್ರ ದಾಸ್ ಬಗ್ಗೆ ಹಾಡು ಹೇಳ್ತಾರೆ. ಬಾಬಾ ರಾಮಚಂದ್ರ ದಾಸ್ ರಾಮನ ಭಕ್ತ, ಗಲ್ಲಿಗೆ ಇರಬೇಕಾದ್ರೆ ಅವನು ನಿಂತ್ಕೊಂಡು ಮರದ ಮುಂದೆ, ನೇಣಗಂಬದ ಮುಂದೆ ನಿಂತು ಹೇಳಿದ್ನಂತೆ. ಅವನು ಹೇಳ್ತಾನೆ, ರಾಮಾಯಣದ ಒಂದು ಶ್ಲೋಕ ಹೇಳ್ತಾನೆ, ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸೆ. ಆ ಮಾತಿನ ಅರ್ಥ ಏನು ಅಂದ್ರೆ, ಲಂಕೆ ಎಷ್ಟೇ ಸುಂದರವಾಗಿದ್ರು, ರಾಮಾಯಣದಲ್ಲಿ ಲಂಕೆಯನ್ನು ಗೆದ್ದ ರಾಮನಿಗೆ ಲಕ್ಷ್ಮಣ ಎಷ್ಟು ಸುಂದರವಾಗಿದೆ, ಇಲ್ಲೇ ಇದ್ಬಿಡೋಣ ಅಂದಂತೆ. ಆಗ ರಾಮ ಹೇಳ್ತಾನೆ, ಇದೆಷ್ಟೇ ಸುಂದರವಾಗಿದ್ರು, ಇಲ್ಲೆಷ್ಟೇ ಬಂಗಾರ ಇದ್ರು, ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸೆ. ಜನನಿ ಮತ್ತು ಜನ್ಮಭೂಮಿ ನಮಗೆ ಸ್ವರ್ಗಕ್ಕಿಂತ ಮಿಗಿಲು ಅಂತ ರಾಮ ಹೇಳಿದ್ದ. ಆ ರಾಮಚಂದ್ರ ದಾಸ್ ಹೇಳ್ತಾನೆ, ಜನನಿ और जन्मभूमि के लिए मैं कुर्बानी दे रहा हूं, प्रभु श्री राम मुझे स्वीकार कीजिए ಅಂತ ಹೇಳಿ ಅವನ್ ಗಲ್ಗಂಬ ಏರ್ದ. ಅವನ್ ಗಲ್ಗಂಬ ಏರೋಷ್ಟೊತ್ತಿಗೆ ಪಕ್ಕದಲ್ಲೇ ಇದ್ದವನು ತಡಿತಾನು ಅವನ್ನ. ಅಮೀರ್ ಅಲಿ ಹೇಳ್ತಾನೆ, ಅರೆ ಭಾಯ್ ಥೋಡಾ ಮೇರಾ ಪ್ರಾರ್ಥನಾ ಬಿ ಸುನೋ, ಮೇರಾ ದುವಾ ಬಿ ಸುನೋ. ಇವನ್ ಪ್ರಾರ್ಥನೆ ಏನು? ನನ್ನ ಕುರಾನ್ನಲ್ಲಿ ಹೇಳಿದ್ದಾರೆ, ಯಾರಾದ್ರೂ ನಾಳೆ ಮೆಕ್ಕಾದ ಭೂಮಿಯಿಂದ ಖಡ್ಗ ಹಿಡಿದು ನಿನ್ನ ದೇಶದ ವಿರುದ್ಧ ಯುದ್ಧಕ್ಕೆ ಬಂದ್ರೆ, ಕುರಾನ್ ಹೇಳುತ್ತಂತೆ, ಮೆಕ್ಕಾದ ಪರವಾಗಿ ಅಲ್ಲ, ನೀನು ಹುಟ್ಟಿದ ಭೂಮಿಯ ಪರವಾಗಿ ನೀನು ಯುದ್ಧ ಮಾಡಬೇಕು, ನಿನ್ನ ದೇಶವನ್ನ ನೀನು ರಕ್ಷಣೆ ಮಾಡಬೇಕು ಅಂತ ಹೇಳಲಾಗಿದೆ. ಹೀಗಾಗಿ ನನ್ನ ತಾಯಿ ನೆಲದ ರಕ್ಷಣೆಗೋಸ್ಕರ ನಾನು ಗಲ್ಲಿಗೆ ಇರ್ತಾ ಇದ್ದೀನಿ, ನನ್ನನ್ನು ಸ್ವೀಕರಿಸು ಅಂತ ಹೇಳಿ ಇಬ್ರು ಒಂದೇ ಮರದ ಕೆಳಗಡೆ ನಿಂತ್ಕೊಂಡಿಬ್ರು ದೇಶಭಕ್ತರು ಅವತ್ತು ಗಲ್ಲಿಗೆ ಏರಿದ್ರು. ದಿಸ್ ಇಸ್ ದ ಸ್ಟೋರಿ ಆಫ್ ಇಂಡಿಯಾ. ವಿ ಶುಡ್ ಟೆಲ್ ಅವರ್ ಸ್ಟೋರಿ. ದಿಸ್ ಇಸ್ ದ ಸ್ಟೋರಿ ಆಫ್ ಇಂಡಿಯಾ. ಬ್ರಿಟಿಷರಿಗೆ ಅರ್ಥ ಆಯ್ತು, ಇವರಿಬ್ರು ಒಟ್ಟಾದ್ರೆ ನಮ್ಮನ್ನು ಮುಗಿಸ್ತಾರೆ. ಬ್ರಿಟಿಷರು ಏನ್ ಮಾಡಿದ್ರು ಅಂತಂದ್ರೆ, ಅವ್ರ ಹತ್ರ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳಿತ್ತು, ನಮ್ಮ ಹತ್ರ ಬಿಲ್ಲು ಬಾಣ ತಲವಾರುಗಳಿದ್ವು. ಅವ್ರ ಹತ್ರ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳಿತ್ತು. ಆ ಶಸ್ತ್ರಾಸ್ತ್ರಗಳ ಬಲದಿಂದ ನಮ್ಮೊಳಗಡೆ ಒಡಕನ್ನ ನಿರ್ಮಾಣ ಮಾಡಿ ನಮ್ಮವರನ್ನ ನಮ್ಮ ವಿರುದ್ಧ ಎತ್ಕಟ್ಟೋಕೆ ಶುರು ಮಾಡಿದ್ರು. ಬಹಳ ಸುಲಭವಾಗಿ ನಮ್ಮನ್ನ ಒಡೆದ್ರು. ನಮ್ಮ ಹತ್ರ ಅವರಷ್ಟು ಆಧುನಿಕವಾದ ವೆಪನ್ಸ್ ಇರಲಿಲ್ಲ. ನಾವು ಯುದ್ಧದಲ್ಲಿ ಸೋಲ್ತಾ ಹೋದ್ವಿ. ನಮ್ಮವರನ್ನ ಕ್ಯಾಪ್ಚರ್ ಮಾಡ್ತಾ ಹೋದ್ರು. ಅವ್ರನ್ನೆಲ್ಲ ನಡು ರಸ್ತೆಗಳಲ್ಲಿ ಗಲ್ಲಿಗೇರಿಸ್ತಾ ಹೋದ್ರು. ಎಷ್ಟೋ ಮರಗಳ ಮೇಲೆ ಹಿಂದೂ ಮತ್ತೆ ಮುಸ್ಲಿಂ ಸೈನಿಕರನ್ನ ಜೊತೆಗೆ ಗಲ್ಲಿಗೇರಿಸಿದ್ರು. ಪರಸ್ಪರ ಅವರು ತಪ್ಕೊಳ್ತಾ ಪ್ರಾಣ ಕೊಟ್ರು. ಇನ್ನೂ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ನಿಮಗೆ, ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಮುನೀರ್ ಬೇಗ್ ಮತ್ತು ಹಕೀಂ ಚಂದ್ರ ಜೈನ್ ಅಂತ ಹೇಳಿ ಹರಿಯಾಣದಲ್ಲಿ ಹೋರಾಟ ಮಾಡ್ತಾ ಇದ್ರು. ಇಬ್ರು ಕೂಡ ಪರ್ಷಿಯನ್ ಸ್ಕಾಲರ್ಸ್, ಇಬ್ರು ಕೂಡ ಮ್ಯಾಥಮೆಟಿಷಿಯನ್ಸ್, ಇಬ್ರು ಕೂಡ ಪೊಯೆಟ್ಸ್. ಆದ್ರೆ ಅವರಿಬ್ರು ಕೂಡ ಒಂದಾಗಿ ಯುದ್ಧ ಮಾಡೋದಕ್ಕೆ ತಯಾರಾದ್ರು. ಭಾರತದ ಪರವಾಗಿ ಯುದ್ಧ ಮಾಡೋಕೆ ತಯಾರಾದ್ರು. ಬ್ರಿಟಿಷರ ವಿರುದ್ಧ ಸಂಗ್ರಾಮ ಮಾಡಿದ್ರು. ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಯ್ತು. ಅವರಿಬ್ಬರನ್ನು 1858ರಲ್ಲಿ ಒಂದೇ ಮರದ ಕೆಳಗಡೆ ಗಲ್ಲಿಗೇರಿಸಿದ್ರು. ಅವ್ರು ಸಾಯ್ಬೇಕಾದ್ರೆ ಪರಸ್ಪರ ತಪ್ಕೊಂಡು ಹೇಳ್ತಾರೆ, ಮುನೇರ್ ನೀನು ಮುನೀರ್, ನಾನು ಚಾಂದ್ ಜೈನ್, ನಾವಿಬ್ರು ಕೂಡ ಒಂದು ದೇಶದ ಮಕ್ಕಳು, ನಾವು ಜೊತೆಗೆ ತ್ಯಾಗ ಮಾಡೋಣ ಬಾ ಅಂತ ಹೇಳಿ ಪರಸ್ಪರ ತಪ್ಕೊಂಡು ಹೋಗಿ ಗಲ್ಲಗಂಬ ಏರಿದ್ರು. ಇದೇ ಭಾರತ ದೇಶದ ಅಸಲಿ ಕತೆ. ದಿಸ್ ಇಸ್ ದ ಸ್ಟೋರಿ ಆಫ್ ಇಂಡಿಯಾ. ಆದ್ರೆ ಲಾರ್ಡ್ ಡೆಫ್ರಿನ್ ಅನ್ನುವಂಥ ಬ್ರಿಟಿಷ್ ಅಧಿಕಾರಿ ಬರೋ ಕಾಲಕ್ಕೆ ಅವ್ರಿಗೆ ಅರ್ಥ ಆಯ್ತು, ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಭಯ ಆಯ್ತು, ಇವರಿಬ್ರು ಒಟ್ಟಾದ್ರೆ ನಮ್ಮನ್ನು ಓಡಿಸ್ಬಿಡ್ತಾರೆ ಅಂತ ಹೇಳಿ. ಆಗ ಅವ್ರೇನ್ ಮಾಡಿದ್ರು ಅಂತಂದ್ರೆ, ಈ ದೇಶದ ಇತಿಹಾಸವನ್ನ ಮತ್ತೆ ಮತ್ತೆ ತಿದ್ದಿ ಬರೆಯೋದಕ್ಕೆ ಶುರು ಮಾಡಿದ್ರು. ಅಕ್ಬರ್ ಈ ದೇಶದೊಳಗಡೆ ಎಷ್ಟೋ ದೇವಸ್ಥಾನಗಳಿಗೆ ಅವನು ದಾನ ಧರ್ಮಗಳನ್ನ ಮಾಡಿದ್ದ. ಹುಮಾಯೂನ್ ಈ ದೇಶದೊಳಗಡೆ ದಾನ ಧರ್ಮಗಳನ್ನು ಮಾಡಿದ್ದ. ಶಹಜಹಾನ್ ಈ ದೇಶದೊಳಗಡೆ ಅನೇಕ ದೇವಸ್ಥಾನಗಳಿಗೆ ಸಹಾಯ ಮಾಡಿದ್ದ. ಅಯೋಧ್ಯೆಯಲ್ಲಿರುವಂತ ಅವತ್ನ ಒಬ್ಬ ನವಾಬ ಅಲ್ಲಿರುವಂತಹ ಹನುಮಾನ್ ಗಡಿ ದೇವಸ್ಥಾನ ಕಟ್ಟೋದಕ್ಕೆ ತನ್ನ ಜಾಗವನ್ನ ಕೊಟ್ಟಿದ್ದ ಮತ್ತು ಆ ದೇವಸ್ಥಾನಕ್ಕೆ ಧನ ಸಹಾಯ ಮಾಡಿದ್ದ. ದೂರದ ಮಾತು ಯಾಕೆ, ನಮ್ಮ ಕರ್ನಾಟಕದಲ್ಲಿರುವಂತ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಜಾಗ ಕೊಟ್ಟವನು ಆ ಭಾಗದ ಬಳ್ಳಾರಿ ಭಾಗದ ಒಬ್ಬ ನವಾಬ ಆ ದೇವಸ್ಥಾನಕ್ಕೆ ಜಾಗ ಕೊಟ್ಟ, ಧನ ಸಹಾಯ ಮಾಡ್ದ. ಇವತ್ತು ಟಿಪ್ಪು ಸುಲ್ತಾನನ ಹೆಸರು ಹೇಳಿದ್ರೆ, ಟಿಪ್ಪು ಸುಲ್ತಾನ್ ನಂಜನಗೂಡಲ್ಲಿ ಹಕೀಂ ನಂಜುಂಡ ಅನ್ನೋ ಶಿವಲಿಂಗವನ್ನ ಸ್ಥಾಪನೆ ಮಾಡಿದ್ದ. ಅಲ್ಲಿ ಅವನು ಅಪಾರವಾದ ದೇಣಿಗೆಯನ್ನು ಕೊಟ್ಟ. ಶೃಂಗೇರಿ ಮಠಕ್ಕೆ ಅಪಾರವಾದ ದೇಣಿಗೆಯನ್ನು ಕೊಟ್ಟ. ಶೃಂಗೇರಿ ಮಠದ ಮೇಲೆ ಮರಾಠರು ಆಕ್ರಮಣ ಮಾಡಿದಾಗ ಅವನೇ ಮುಂದೆ ನಿಂತು ಶೃಂಗೇರಿ ಮಠವನ್ನು ಕಟ್ಟಿಸಿದ. ದಿಸ್ ವಾಸ್ ದ ಸ್ಟೋರಿ ಆಫ್ ಇಂಡಿಯಾ. ಆದರೆ ಬ್ರಿಟಿಷ್ ವಾಂಟೆಡ್ ಟು ಡಿವೈಡ್ ಅಸ್. ಸರ್, ಬ್ರಿಟಿಷ್ ವಾಂಟೆಡ್ ಟು ಡಿವೈಡ್ ಅಸ್. ದೇ ರೀರೋಟ್ ದ ಸ್ಟೋರಿ ಆಫ್ ಇಂಡಿಯಾ. ಒಂದಷ್ಟು ಕಡೆಗಳಲ್ಲಿ ಕೆಲವು ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದ ಪ್ರಕರಣಗಳೂ ನಡೆದಿದ್ವು. ಆ ಪ್ರಕರಣಗಳನ್ನೇ ದೇಶದ ಪುಸ್ತಕಗಳ ತುಂಬ ಬಿಂಬಿಸಿದ್ರು. ಕಟ್ಟಿದವರು ಇದ್ರು, ಕೆಡವಿದ್ದವರು ಇದ್ರು. ಕೆಡವಿದ್ದವರ ಇತಿಹಾಸ ಮಾತ್ರ ಕಲಿಸ್ತಾ ಬಂದ್ರು. ಕಟ್ಟಿದ್ದವ್ರ ಕಥೆಗಳನ್ನು ಹೇಳಲೇ ಇಲ್ಲ. ಎಲ್ಲರೂ ಕೂಡ ತಿಳ್ಕೊಳ್ಳೋಕೆ ಶುರು ಮಾಡಿದ್ರು, ಅವರೆಲ್ಲ ಕೆಡವವರು ಅಂತ ತಿಳ್ಕೊಳ್ಳೋಕೆ ಶುರು ಮಾಡಿದ್ರು. ಅಲ್ಲಿಂದ ಭಾರತ ಡಿವೈಡ್ ಆಗ್ತಾ ಹೋಯ್ತು.
ಮನುಷ್ಯನನ್ನು ಡಿವೈಡ್ ಮಾಡಿದ್ರು, ಮನಸ್ಸುಗಳನ್ನ ಡಿವೈಡ್ ಮಾಡಿದ್ರು, ಜನರಲ್ಲಿ ಭಯವನ್ನು ಸೃಷ್ಟಿ ಮಾಡಿದ್ರು. ಅವ್ರು ಆಗ್ಲೇ ಹೇಳಿದ್ರಲ್ಲ, ದಿಸ್ ವಾಸ್ ದ ಐಡಿಯಾ ಆಫ್ ಬ್ರಿಟಿಷ್. ಯಾರಾದ್ರೂ ಸರ್ಕಾರದ ವಿರುದ್ಧ ದಂಗೆ ಇದ್ರೆ ಅವರ ಇಡೀ ಆಸ್ತಿಯನ್ನು ಕಬ್ಜಾ ಮಾಡೋದು, ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಇಡೀ ಆಸ್ತಿಯನ್ನು ಕಬ್ಜಾ ಮಾಡೋದು, ಅವರ ಸಾಮ್ರಾಜ್ಯಕ್ಕೆ ಮುತ್ತಿಗೆ ಹಾಕೋದು, ಅವ್ರ ಮೇಲೆ ಯುದ್ಧ ಮಾಡೋದು. ಈ ಭಯ ಭಾರತೀಯರಿಗೆ ಬರೋಕ್ ಶುರುವಾಯ್ತು. 565 ಜನ ರಾಜರಿದ್ರು. ಬಹಳ ಜನ ಕಾಂಗ್ರೆಸ್ಸಿನ ಬಗ್ಗೆ ಆರೋಪ ಮಾಡ್ತಾರೆ. ಕಾಂಗ್ರೆಸ್ನವರು ಭಾರತೀಯರನ್ನೆಲ್ಲ ಹೇಡಿಗಳನ್ನು ಮಾಡಿಬಿಟ್ರು. ಗಾಂಧಿ ದೇಶದ ಜನ ದಿಕ್ ತಪ್ಪಿಸ್ಬಿಟ್ರು. ಆ ಬ್ರಿಟಿಷರ ಮೇಲೆ ಒಂದೊಂದು ಕಲ್ಲು ಬಿಸಾಡಿದ್ರೆ ಅವತ್ತೇ ಸ್ವಾತಂತ್ರ್ಯ ಬರ್ತಾ ಇತ್ತು. ಇವರು ಶಾಂತಿ ಶಾಂತಿ ಅಂತ ಹೇಳಿ ಭಾರತ ಯುದ್ಧದಲ್ಲಿ ಭಾಗವಹಿಸದೇ ಇರೋ ತರ ಮಾಡಿಬಿಟ್ರು ಅಂತ ಕಥೆಗಳನ್ನು ಹೇಳ್ತಾರೆ. ಕೇಳಿದ್ದೀರಾ? ಆದ್ರೆ ನೆನ್ಪಿಟ್ಕೊಳ್ಳಿ, 565 ಜನ ರಾಜರ ಹತ್ರನೂ ಸೈನಿಕರಿದ್ರು. 565 ಜನ ರಾಜರ ಹತ್ರ ಕೂಡ ಸ್ವಂತ ಸೇನೆ ಇತ್ತು. ದೇ ಕುಡ್ ಹ್ಯಾವ್ ಫಾಟ್ ಬ್ಯಾಕ್. ಆದ್ರೆ ಅವ್ರು ಯಾವತ್ತೂ ಧ್ವನಿ ಎತ್ತಲಿಲ್ಲ. ಯಾಕೆ ಅಂತಂದ್ರೆ ಒಬ್ಬ ಟಿಪ್ಪು ಸುಲ್ತಾನನನ್ನು ನೋಡಿದ್ರು. ಟಿಪ್ಪು ಸುಲ್ತಾನ್ ತಾನು ಹೋರಾಟ ಮಾಡಿ ತನ್ನ ಮಕ್ಕಳನ್ನ ಅಡವಿಟ್ಟು ಇಷ್ಟೆಲ್ಲ ಹೋರಾಟ ಮಾಡಿ ಬ್ರಿಟಿಷರನ್ನ ಗೆಲ್ಲಕ್ಕಾಗ್ಲಿಲ್ಲ, ಸೋತ್ಬಿಟ್ಟ. ಖಡ್ಗ ಹಿಡ್ದ, ಗೆಲ್ಲಕ್ಕಾಗ್ಲಿಲ್ಲ. ಬಹದ್ದೂರ್ ಶಾ ಜಫರ್ ಇಷ್ಟೆಲ್ಲ ಸೈನಿಕರನ್ನು ಕಟ್ಕೊಂಡು ಯುದ್ಧ ಮಾಡ್ದ, ಗೆಲ್ಲಕ್ಕಾಗ್ಲಿಲ್ಲ. ಇನ್ನು ನಾವೆಲ್ಲ ಸಣ್ಣ ಪುಟ್ಟ ರಾಜರು, ನಮ್ಮ ಕೈಲಿ ಆಗುತ್ತಾ ಬ್ರಿಟಿಷರನ್ನ ಸೋಲ್ಸೋದು? ಇವ್ರ ಕನಸನ್ನು ಕಾಣೋದು ಬೇಡ, ಗುಲಾಮಿತನವನ್ನು ಒಪ್ಕೊಳ್ಳೋಣ ಅಂತ ಹೇಳಿ ಗುಲಾಮರಾಗಿ ಹೋದ್ರು. ಅವರ ಅರಮನೆಗಳನ್ನು ಉಳಿಸ್ಕೊಳ್ಳೋಕ್ಕಾಗಿ, ಅವರ ಕೀರ್ತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ಅವರ ಕುಟುಂಬಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ದೇಶದ ಜಮೀನ್ದಾರರು ದೊಡ್ಡ ದೊಡ್ಡ ಅರಸೊತ್ತಿಗೆ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಲಿಲ್ಲ. ಪಾಪ ರೈತಾಪಿ ಜನಸಾಮಾನ್ಯರು, ಬಡವರು, ಅವರು ಉಸಿರೊತ್ತೋದಕ್ಕೂ ಆಗಲಿಲ್ಲ. 1885ರಲ್ಲಿ ಲಕ್ಷಾಂತರ ಜನರನ್ನ ಗಲ್ಲಿಗೇರಿಸಿದ್ ನೋಡಿ. ಭಾರತದಲ್ಲಿ ಸ್ವಾತಂತ್ರ್ಯ ಕನಸನ್ನು ಕಾಣೋದು ಬೇಡ ಅಂತ ಹೇಳಿ ಈ ದೇಶದ ಜನ ಸುಮ್ಮನೆ ಆದ್ರು. ಆದ್ಮೇಲೆ ಬ್ರಿಟಿಷ್ ಕಂಪನಿ ಭಯ ಬಂದಿತ್ತಲ್ಲ 1857ರಲ್ಲಿ, ಅವರೇನ್ ಮಾಡಿದ್ರು ಅಂದ್ರೆ ನಮ್ಮ ಜನರಿಗೆಲ್ಲ ದೂರ ದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡೋದಕ್ಕೆ, ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡ್ತು. ಅವ್ರಿಗೂ ಕೂಡ ಸೇನೆಯಲ್ಲಿ ಉನ್ನತಾಧಿಕಾರಿಗಳನ್ನು ಕೊಡ್ತು. ಉನ್ನತಾಧಿಕಾರಿಗಳನ್ನು ಸ್ವೀಕರಿಸಿದಂತ ಆ ಜನ ಸೇನೆಯಲ್ಲಿ ಹೋಗಿ ಕೆಲಸ ಮಾಡೋಕೆ ಶುರು ಮಾಡಿದ್ರು. ಬೇರೆ ಬೇರೆ ದೇಶಗಳಲ್ಲಿ ಕಲಿಯೋಕೆ ಶುರು ಮಾಡಿದ್ರು, ಓದೋಕೆ ಶುರು ಮಾಡಿದ್ರು. ಅವರಿಗಾಗ ಪ್ರಶ್ನೆ ಬರೋಕೆ ಶುರುವಾಯ್ತು, ಎಲ್ಲರಿಗೂ ಕೂಡ ಒಂದು ದೇಶ ಇದೆ. ಇಂಗ್ಲೆಂಡ್ ಇದೆ, ಫ್ರಾನ್ಸ್ ಇದೆ, ಅಮೆರಿಕ ಇದೆ, ಜಪಾನ್ ಇದೆ, ಇಟಲಿ ಇದೆ, ಬೇರೆ 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 ದೇಶಗಳಿದ್ದಾವೆ. ಆದರೆ ಭಾರತಕ್ಕೆ ಎಲ್ಲಿ ಒಂದು ದೇಶ ಇದೆ? 565 ಸಂಸ್ಥಾನ ಇದೆ, ಒಂದು ದೇಶ ಇಲ್ಲ. ನಾವು ಇಲ್ಲೊಂದು ರಾಷ್ಟ್ರ ಪ್ರಜ್ಞೆ ಇಲ್ಲ, ನಮ್ದೊಂದು ರಾಷ್ಟ್ರ ಧ್ವಜ ಇಲ್ಲ. ಇಂಗ್ಲೆಂಡಿನ ಧ್ವಜದ ಕೆಳಗಡೆ ನಿಂತು ನಾವು ಸಲ್ಯೂಟ್ ಮಾಡ್ತಾ ಇದ್ದೀವಿ, ಇಂಗ್ಲೆಂಡಿನ ರಾಷ್ಟ್ರಗೀತೆ ಆಡ್ತಾ ಇದ್ದೀವಿ, ಇಂಗ್ಲೆಂಡ್ನವ್ರು ಬರೆದಿದ್ದನ್ನೇ ಭಾರತದ ಸಂವಿಧಾನ ಅಂತ ಕರಿತಾ ಇದ್ದೀವಿ. ನಮಗೊಂದು ಸಂವಿಧಾನ ಇಲ್ಲ, ನಮಗೊಂದು ರಾಷ್ಟ್ರ ಪ್ರಜ್ಞೆ ಇಲ್ಲ. ಆ ನೋವು ಅವ್ರನ್ನ ಕಾಡೋಕೆ ಶುರುವಾಯ್ತು. ಅನೇಕ ಜನ, ದಾದಾಬಾಯಿ ನೆಹರೂಜಿ, ಬದ್ರುದ್ದೀನ್ ತಯ್ಯಬ್ಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಅರವಿಂದ್ ಘೋಷ್, ಲಾಲಾ ಲಜಪತ್ ರಾಯ್, ಬಂಕಿಂ ಚಂದ್ರ ಜೈ, ಈ ಥರದವರೆಲ್ಲರೂ ಕೂಡ ಒಟ್ಟಿಗೆ ಆದರು. ಅವರೆಲ್ಲರೂ ಕೂಡ ಒಟ್ಟಾಗಿ ಅವತ್ತು ಕಾಂಗ್ರೆಸ್ಸಿನ ಕ್ರಾಂತಿಗಳನ್ನು ಮಾಡೋಕೆ ಶುರು ಮಾಡಿದ್ರು. ಮೊದಲಿಗೆ ಕಾಂಗ್ರೆಸ್ನವರು ನಿಜ, ಅವ್ರು ಬರೀ ಬ್ರಿಟಿಷ್ ಸರ್ಕಾರಕ್ಕೆ ಪೆಟಿಷನ್ಗಳನ್ನ ಕೊಡ್ತಾ ಇದ್ರು. ಇದು ತಪ್ಪು, ಇದು ಸರಿ, ನಮಗೆ ಶಿಕ್ಷಣ ಕೊಡಿಸಿ, ಆಸ್ಪತ್ರೆ ಕಟ್ಟಿಸಿ ಅಂತ ಹೇಳಿ ಪೆಟಿಷನ್ ಕೊಡ್ತಾ ಇದ್ರು. ಆದರೆ ನಿಧಾನವಾಗಿ ಅವರು ಕ್ರಾಂತಿ ಮಾಡೋದಕ್ಕೆ ಶುರು ಮಾಡಿದ್ರು. ನಿಮಗೆ ಗೊತ್ತಿರ್ಬೋದು, ಒಬ್ಬ 17 ವರ್ಷದ ಹುಡುಗ, ಬಂಗಾಳದವನು, ಅವನನ್ನು ಗಲ್ಲಿಗೆ ಹಾಕ್ತಾರೆ, ಪ್ರಫುಲ್ಲಾ ಚಾಕಿ ಅಂತ ಹೇಳಿ. ಪ್ರಫುಲ್ಲಾ ಚಾಕಿ ಮತ್ತು ವಾಟ್ ಇಸ್ ಇಸ್ ನೇಮ್ ಸರ್, ಇನ್ನೊಬ್ಬ ಇದ್ದಾನೆ, 18 ವರ್ಷದ ಹುಡುಗ, ಅವನನ್ನು ಗಲ್ಲಿಗೆ ಹಾಕ್ತಾರೆ. ಯಾಕೆ ಅಂತಂದ್ರೆ ಅವನು ಕಿಂಗ್ಸ್ ಫೋರ್ಡ್ ಅನ್ನುವಂಥ ಬ್ರಿಟಿಷ್ ಅಧಿಕಾರಿ ಮೇಲೆ ಒಂದು ಬಾಂಬ್ ಹಾಕ್ತಾನೆ. ಅದನ್ನು ವಿರೋಧಿಸುತ್ತೆ ಕಾಂಗ್ರೆಸ್ನವರು. ಅದನ್ನು ವಿರೋಧ ಮಾಡಿದಾಗ ಬಾಲ್ ಗಂಗಾಧರನ ತಿಲಕ್ ಒಂದು ಆರ್ಟಿಕಲ್ ಬರೀತಾರೆ. ಬಾಲ್ ಗಂಗಾಧರನ ತಿಲಕರನ್ನ, ಕಾಂಗ್ರೆಸ್ಸಿನ ಬಾಲ್ ಗಂಗಾಧರನ ತಿಲಕರನ್ನ 6 ವರ್ಷಗಳ ಕಾಲ ಜೈಲಿಗೆ ಹಾಕಿದ್ರು. ಬಾಲ್ ಗಂಗಾಧರನ ತಿಲಕರು 6 ವರ್ಷಗಳ ಕಾಲ ಜೈಲಲ್ಲಿ ಕೂತ್ಕೊಂಡು ಭಗವದ್ಗೀತೆ ಓದ್ತಾ ಕೂತಿದ್ರಂತೆ. ಈ ದೇಶದ ಸ್ವಾತಂತ್ರ್ಯಕ್ಕೆ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಅನ್ನೋ ಯೋಜನೆಗಳನ್ನ ರೂಪಿಸ್ತಾ ಕೂತ್ಕೊಂಡಿದ್ರು ಬಾಲ್ ಗಂಗಾಧರನ ತಿಲಕ್. ಬಾಲ್ ಗಂಗಾಧರನ ತಿಲಕ್ ಜೈಲ್ ಸೇರಿದಾಗ ಇಲ್ಲೊಬ್ಬ ವಿದೇಶಿ ಮಹಿಳೆ ಇದ್ಲು, ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದಂತ ಆನಿ ಬೆಸೆಂಟ್. ಶಿ ವಾಸ್ ಬ್ರಿಟಿಷ್ ವುಮನ್, ಬಟ್ ಶಿ ಲವ್ಡ್ ಇಂಡಿಯಾ, ಇಂಡಿಯನ್ ಕಲ್ಚರ್, ಇಂಡಿಯನ್ ಸ್ಪಿರಿಚುವಲ್ ಸ್ಕ್ರಿಪ್ಟ್ಸ್. ಅವಳಿಗೆ ಅಪಾರವಾದ ಆಸಕ್ತಿ ಭಾರತದ ಮೇಲಿತ್ತು. ವಿದೇಶಿಗಳಾದರೂ ಕೂಡ ಭಾರತವನ್ನು ಪ್ರೀತಿ ಮಾಡಿದ್ಲು. ಅವಳು ಕ್ರಿಶ್ಚಿಯನ್ನು, ವಿದೇಶಿ ಹೆಣ್ಮಗಳು, ಭಾರತವನ್ನು ಪ್ರೀತಿ ಮಾಡಿದ್ಲು. ಸ್ವರಾಜ್ಯ ಅನ್ನುವ ಕಲ್ಪನೆಯನ್ನ ಈ ದೇಶಕ್ಕೆ ಮೊದಲು ಕೊಟ್ಟವಳೇ ಅದೇ ಹೆಣ್ಣು ಮಗಳು ಅನ್ನೋದನ್ನ, ಆನಿ ಬೆಸೆಂಟ್ ಅನ್ನೋದನ್ನ ನಾವು ಯಾರು ಕೂಡ ಮರಿಬಾರ್ದು. ಇಂಗ್ಲೆಂಡ್ಗೆ ಹೋಗಿ ಸ್ವರಾಜ್ಯದ ಬಗ್ಗೆ, ಹೋಮ್ ರೂಲ್ ಬಗ್ಗೆ ಮಾತನಾಡಿದ್ಲು. ಅವಳು ಭಾರತಕ್ಕೆ ವಾಪಸ್ ಬಂದಿದ ತಕ್ಷಣ ಬ್ರಿಟಿಷರು ಅವಳನ್ನು ಜೈಲಿಗೆ ಹಾಕಿದ್ರು. ಜೈಲಿಗೆ ಹಾಕಿ 3 ತಿಂಗಳಾಗುವಷ್ಟೊಳಗಡೆ ಕಾಂಗ್ರೆಸ್ ಇಡೀ ದೇಶಕ್ಕೆ ತುಂಬ ಚಳುವಳಿ ಮಾಡಿತು. ಚಳುವಳಿ ಮಾಡಿದ ತಕ್ಷಣ ಇಡೀ ದೇಶದಲ್ಲಿ ಒಟ್ಟಾಗಿ ಇವರು ಮಾಡಿದಂಥ ಚಳುವಳಿ, ಕಾಂಗ್ರೆಸ್ಸಿನ ಚಳುವಳಿಗೆ ಹೆದರ್ಕೊಂಡಂತ ಬ್ರಿಟಿಷರು ಆಕೆಯನ್ನು ಜೈಲಿಂದ ಬಿಡುಗಡೆ ಮಾಡಿದ್ರು.
ತಿಲಕ್ರು ಮತ್ತು ಆನಿ ಬೆಸೆಂಟ್ ಇಬ್ರು ಕೂಡ ಒಂದಾಗಿ ದೇಶದ ತುಂಬ ಕಾಂಗ್ರೆಸ್ಸಿನ ವಿಚಾರವನ್ನು ಪಸರಿಸೋಕೆ ಶುರು ಮಾಡಿದ್ರು. ಇವನ್ ದೋ ಶಿ ವಾಸ್ ಎ ಫಾರಿನರ್, ಇವನ್ ದೋ ಶಿ ವಾಸ್ ಫ್ರಮ್ ಬ್ರಿಟನ್, ಭಾರತದ ಕಾಂಗ್ರೆಸ್ ಅವಳನ್ನು ಎಷ್ಟು ಗೌರವಿಸ್ತು ಅಂದ್ರೆ ಅವಳಿಗೆ ಭಾರತದ ಮೇಲಿದ್ದಂಥ ಪ್ರೀತಿಯನ್ನು ಕಂಡು 1917ರಲ್ಲಿ ಭಾರತ ದೇಶದ ಕಾಂಗ್ರೆಸ್ಸಿನ ಮೂವ್ಮೆಂಟ್ಗೆ, ಅವತ್ತು ಆಲ್ ಇಂಡಿಯಾ ಕಾಂಗ್ರೆಸ್ಗೆ ಪ್ರೆಸಿಡೆಂಟ್ ಆಗಿ ಅವಳ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ಸಿನ ಚಳುವಳಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ವಿ. ದಿಸ್ ಈಸ್ ದ ಹಿಸ್ಟ್ರಿ ಆಫ್ ಇಂಡಿಯಾ, ನಾಟ್ ಯುವರ್ ರಿಲಿಜಿಯನ್. ತಿಲಕರು ಒಂದ್ ಕಡೆ ಬರೀತಾರೆ, ವಿದೇಶಿ ಮಹಿಳೆಯೊಬ್ಬಳನ್ನ ಈ ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷೆಯನ್ನು ಮಾಡಿದ್ ಯಾಕೆ ಅಂತ ಕೇಳಿದಾಗ ತಿಲಕರು ಬರೀತಾರೆ, ಭಾರತೀಯತೆ ಅಂತಂದ್ರೆ ನೀವು ಯಾವ ದೇಶದಲ್ಲಿ ಹುಟ್ಟದೆ, ಯಾವ ಭಾಷೆ ಮಾತಾಡ್ತೀಯಾ, ನಿನ್ನ ಚರ್ಮದ ಬಣ್ಣ ಯಾವುದು ಅನ್ನೋದ್ರ ಮೇಲೆ ನಿಂತಿಲ್ಲ. ಭಾರತೀಯತೆ ಅಂತಂದ್ರೆ ಈ ದೇಶವನ್ನ ನೀನು ಎಷ್ಟು ಪ್ರೀತಿಸ್ತೀಯ ಅನ್ನೋದ್ರ ಮೇಲೆ ನಿಂತಿದೆ. ಶಿ ಲವ್ಸ್ ಇಂಡಿಯಾ, ದಟ್ ಈಸ್ ವೈ ಶಿ ಇಸ್ ಅನ್ ಇಂಡಿಯನ್. ತಿಲಕರು ಈ ಮಾತುಗಳನ್ನು ಹೇಳಿದ್ರು. ತಿಲಕರು ಹೋರಾಟ ಆಯಿತು. ಅರವಿಂದ್ ಘೋಷ್ ಅಂತ ಒಬ್ಬರು ಬಂದರು. ಅರವಿಂದ್ ಘೋಷ್, ಹಿ ವಾಸ್ ಎ ಗ್ರೇಟೆಸ್ಟ್ ಕಾಂಗ್ರೆಸ್ ಮ್ಯಾನ್, ಹಿ ವಾಸ್ ಅನ್ ICS ಆಫೀಸರ್. ಆ ಕಾಲದಲ್ಲಿ IAS ಏನಿತ್ತು ಅದು ICS ಅಂತಿತ್ತು. ICS ಪಾಸ್ ಮಾಡಿದ್ರು. ICS ಪಾಸ್ ಮಾಡಿದಂತ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಭಾರತ ದೇಶದ ಪರವಾಗಿ ಯುದ್ಧ ಮಾಡಿದ್ರು. ಹಿ ವಾಸ್ ಎಕ್ಸ್ಟ್ರೀಮಿಸ್ಟ್, ಬಾಂಬ್ ತಯಾರು ಮಾಡಬೇಕು ಅಂತ ಹೊರಟರು. ಕಾಂಗ್ರೆಸ್ನಲ್ಲಿ ಎಕ್ಸ್ಟ್ರೀಮಿಸ್ಟ್ ಗುಂಪು ಕೂಡ ಒಂದಿತ್ತು, ಬಾಂಬಿಂದ ಯುದ್ಧ ಮಾಡ್ತೀನಿ ಅಂತ ಹೊರಟರು. ಹೊರಟಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅವ್ರ ಮೇಲೆ ತುಂಬಾ ಇಂಟ್ರಾಗೇಷನ್ ಆಯ್ತು. ಕಡೆಗೆ ಅವ್ರೇನ್ ಮಾಡಿದ್ರು ಅಂತಂದ್ರೆ ಚಿತ್ತರಂಜನ್ ದಾಸ್ ಅವ್ರ ಪರವಾಗಿ ಕೋರ್ಟಲ್ಲಿ ವಾದ ಮಾಡಿದ್ರು. ಆಮೇಲೆ ಅವ್ರು ಹೋಗಿ ಪಾಂಡಿಚೇರಿಯಲ್ಲಿ ಸೆಟ್ಲ್ ಆದ್ರು. ಯಾಕೆ ಅಂತಂದ್ರೆ ಅಲ್ಲಿ ಫ್ರೆಂಚ್ ರೂಲ್ ಇತ್ತು, ಇಂಡಿಯನ್ ರೂಲ್ ಇರಲಿಲ್ಲ. ಹಿಂಗಾಗಿ ಹಿ ಸೆಟಲ್ಡ್ ಇನ್ ಪಾಂಡಿಚೇರಿ. ದಿಸ್ ಈಸ್ ದ ಸ್ಟೋರಿ ಆಫ್ ಇಂಡಿಯಾ. ಹಿ ಬಿಕೇಮ್ ಎ ಗ್ರೇಟ್ ಯೋಗಿ ಆಫ್ ಇಂಡಿಯಾ. ಅಷ್ಟೊತ್ತಿಗೆ ಮಹಾತ್ಮ ಗಾಂಧೀಜಿ ಭಾರತ ದೇಶಕ್ಕೆ ಬಂದರು. 1915 ಜನವರಿ 9ನೇ ತಾರೀಕು ಮಹಾತ್ಮ ಗಾಂಧೀಜಿ ಬಂದರು. ನಿಮಗೆ ಆಶ್ಚರ್ಯ ಆಗುತ್ತೆ, ಗಾಂಧಿ ಬರೋದಕ್ಕೆ ಮುಂಚೆ ಪಂಡಿತ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಒಂದು ಮಾತು ಬರೀತಾರೆ. ಅವ್ರು ಎಷ್ಟು ಚಂದ ಬರೀತಾರೆ ಅಂತಂದ್ರೆ, ಇಡೀ ದೇಶದ ಆಕಾಶವನ್ನೆಲ್ಲ ಕೂಡ ಭಯವೇ ಆವರಿಸಿತ್ತು. ಆಗ ಒಬ್ಬ ಸಂತನಂತೆ ಬಂದ, ಬೆಳಕಿನಂತ ಬಂದ. ಅವನು ಏನು ಹೇಳ್ದ ಅಂತಂದ್ರೆ, ಬಿ ಫಿಯರ್ಲೆಸ್, ಡರೋಮತ್ ಅಂತ ಹೇಳಿ ಈ ದೇಶದ ಜನರನ್ನ ಜಾಗೃತಪಡಿಸ್ದ. ಗಾಂಧೀಜಿ ದೇಶದ ತುಂಬ ಸಂಚಾರ ಮಾಡಿದ್ರು, ದೇಶದ ಜನರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರು. ದೇಶ ಏನು ಅಂತ ಅರ್ಥ ಮಾಡಿಕೊಂಡ್ರು. ಅವರಿಗೆ ಅರ್ಥ ಆಯಿತು, ಈ ದೇಶವನ್ನ ದುರ್ಬಲಗೊಳಿಸೋದಕ್ಕೋಸ್ಕರ ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡಿದ್ದಾರೆ, ನಾವು ಈ ದೇಶವನ್ನ ಜೋಡಿಸಬೇಕು ಅಂತ ಗಾಂಧೀಜಿಯವ್ರಿಗೆ ಅರ್ಥ ಆಯಿತು. ಗಾಂಧೀಜಿಯವರಿಗೆ ಅರ್ಥವಾದದ್ದರಿಂದಲೇ ಗಾಂಧೀಜಿ ಏನು ಮಾಡಿದ್ರು ಅಂತಂದ್ರೆ, ಗಾಂಧೀಜಿಯವರು ಹಿಂದೂ ಮುಸಲ್ಮಾನರ ಏಕತೆಯ ಬಗ್ಗೆ ಮಾತನಾಡಿದ್ರು. ಈ ದೇಶದ ದಲಿತರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದಂಥ ಗಾಂಧೀಜಿ ಎಲ್ಲ ಕಡೆ ಚಳುವಳಿಗಳನ್ನು ಮಾಡ್ತಾ ಹೋದ್ರು. ಗಾಂಧೀಜಿಗೆ ಚೆನ್ನಾಗಿ ಗೊತ್ತಿತ್ತು, ಬ್ರಿಟಿಷರು ಬಂದಿದ್ದು ಯುದ್ಧ ಮಾಡೋದಕ್ಕಲ್ಲ, ವ್ಯಾಪಾರ ಮಾಡೋದಕ್ಕೆ. ಹಿಂಗಾಗಿ ಅವರ ವ್ಯಾಪಾರ ನಿಲ್ಲಿಸಬೇಕು ಅಂತ ಗಾಂಧೀಜಿಗೆ ಅರ್ಥ ಆಯ್ತು. ಅದಕ್ಕೆ ಗಾಂಧೀಜಿ ಮಾಡಿದ್ದೇನು ಅಂತಂದ್ರೆ, ಕೈಯೊಳಗಡೆ ಗನ್ ಹಿಡ್ಕೊಂಡ್ರೆ ನಿಮ್ಮನ್ನು ಜೈಲಿಗೆ ಹಾಕ್ತಾರೆ, ಬಾಂಬ್ ಹಿಡ್ಕೊಂಡ್ರೆ ಜೈಲಿಗೆ ಹಾಕ್ತಾರೆ. ಭಗತ್ ಸಿಂಗ್ ಒಬ್ಬ ಮಹಾನ್ ಹೋರಾಟಗಾರ, ಕೈಯೊಳಗಡೆ ಬಂದೂಕ್ ಹಿಡ್ದ, ಜೈಲಿಗೆ ಹಾಕಿದ್ರು, ಗಲ್ಲಿಗೆ ಏರಿಸ್ಬಿಟ್ರು. ಈ ದೇಶದ ಮಹಾನ್ ಶಕ್ತಿಶಾಲಿ ಮನಸ್ಸುಗಳು ದೇಶಕ್ಕೋಸ್ಕರ ಬದುಕೋದನ್ನು ಕಲ್ತ್ಕೋಬೇಕು. ಅದಕ್ಕೆ ಗಾಂಧೀಜಿ ಏನ್ ಮಾಡಿದ್ರು ಅಂದ್ರೆ, ಕೈಯಲ್ಲಿ ಬಾಂಬ್ ಅಲ್ಲ, ಹೊಸ ರೂಪದ ಬಾಂಬನ್ನು ಕೊಟ್ಟರು, ಚರಕವನ್ನ ಕೈಗೆ ಕೊಟ್ಟರು. ಗಾಂಧೀಜಿ ಚರಕವನ್ನ ಕೈ ಕೊಟ್ಟರು, ಚರಕವನ್ನ ಕೈ ಕೊಟ್ಟರು. ನಮ್ಮ ನಡುವೆ ಅಲ್ಲಿ ಸುಧೀಂದ್ರ ಕುಲಕರ್ಣಿ ಅವರು ಕೂತಿದ್ದಾರೆ. ಅವರು ಮ್ಯೂಸಿಕ್ ಆಫ್ ಸ್ಪಿನ್ನಿಂಗ್ ವೀಲ್ ಅನ್ನುವಂಥ ಒಂದು ಸುಂದರವಾದ ಪುಸ್ತಕ ಬರೆದಿದ್ದಾರೆ, ಗಾಂಧೀಜಿಯವರ ಜೀವನಾಧಾರಿತವಾದಂಥ ಪುಸ್ತಕ. ಚರಕನ್ ಯಾಕೆ ಕೊಟ್ಟರು ಗಾಂಧೀಜಿ ಅಂದ್ರೆ, ಗಾಂಧೀಜಿ ಹೇಳೋ ಮಾತು, 3 ಶತಮಾನಗಳ ಕಾಲ ವಿದೇಶಿಗರ ಮುಂದೆ ಬೆನ್ ಬಾಗ್ಸಿ ಬೆನ್ ಬಾಗ್ಸಿ ಬೆನ್ ಬಾಗ್ಸಿ ಭಾರತೀಯರ ಗುಲಾಮರಾಗಿ ಹೋಗಿದ್ದಾರೆ. ಬೆನ್ ಬಾಗಿದೆ. ಅವರ ಬೆನ್ನು ಮೂಳೆಗಳು ನೆಟ್ಟಗಾಗಬೇಕು. ಬೆನ್ನು ಮೂಳೆ ನೆಟ್ಟಗಾಗಬೇಕು ಅಂದ್ರೆ ಸುಲಭವಾದ ಉಪಾಯ ಏನು ಅಂದ್ರೆ, ಚರಕದಲ್ಲಿ ನೀವು ಕೂತ್ಕೊಂಡು ನೂಲು ತೆಗಿಬೇಕು ಅಂದ್ರೆ ನಿಮ್ಮ ಬೆನ್ನು ಮೂಳೆ ನೆಟ್ಟಗಿರಬೇಕು, ರೀಡ್ಕಿ ಹಡ್ಡಿ ನೆಟ್ಟಗಿರಬೇಕು. ಅದಕ್ಕೋಸ್ಕರ ಗಾಂಧೀಜಿ ಹೇಳಿದ್ರು, ಕೈ ಚರಕ ಕೊಟ್ಟೆ, ಈ ದೇಶದ ಕೋಟ್ಯಾಂತರ ಜನ ಬೆನ್ನು ಮೂಳೆಗಳು ನೆಟ್ಟಗಾಯ್ತು. ಯಾಕೆಂದ್ರೆ ಚರಕದಲ್ಲಿ ಕೂತ್ಕೊಂಡು ಬೆನ್ನು ಮೂಳೆ ನೆಟ್ಟಗಿಟ್ಕೊಂಡು ಅವ್ರು ಚರಕ ನೂಲಕ್ಕೆ ಶುರು ಮಾಡಿದ್ರು. ಇನ್ನೊಂದು ಪ್ಲಾನ್ ಇತ್ತು ಇದ್ರೊಳಗಡೆ. ಏನ್ ಪ್ಲಾನು ಅಂತಂದ್ರೆ, ಮಹಾತ್ಮ ಗಾಂಧೀಜಿಯವರ ಚರಕವನ್ನ ಹಿಡ್ಕೊಂಡಂತ ಜನ ಬಟ್ಟೆ ಉತ್ಪಾದನೆ ಮಾಡ್ತಾ ಹೋದ್ರು. ಗಾಂಧೀಜಿ ಹೇಳಿದ್ರು, ವಿದೇಶಿ ವಸ್ತುಗಳನ್ನ ನಿರಾಕರಿಸಿ, ವಿದೇಶಿ ವಸ್ತುಗಳನ್ನ ಬಳಸಬೇಡಿ ಅಂತ ಹೇಳಿದ್ರು. ವಿದೇಶಿ ವಸ್ತುಗಳನ್ನ ಜನ ಬಳಸೋದು ಬಿಟ್ರು. ಇಂಗ್ಲೆಂಡ್ಗೆ ಹೋಗ್ತಾ ಇದ್ದಂತ ಆದಾಯದ 40% ಭಾಗ ಅವ್ರಿಗೆ ನಿಂತೋಯ್ತು. ದೇ ಡಿಡ್ ನಾಟ್ ಕಮ್ ಟು ಫೈಟ್ ಅಸ್, ದೇ ಕೇಮ್ ಟು ಡೂ ಬಿಸ್ನೆಸ್. ಗಾಂಧೀಜಿ ಅವರ ಬಿಸ್ನೆಸ್ಸಿನ ಬೆನ್ನು ಮೂಳೆನೆ ಮುರಿದು ಹಾಕ್ಬಿಟ್ರು. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಆಗ್ತಿದ್ಯಾ? ಬೆನ್ನು ಮೂಳೆ ಮುರಿದು ಬಿಟ್ರು. ಇಂಗ್ಲೆಂಡ್ಗೆ ಆಗ್ತಾ ಇದ್ದ ಬಿಸ್ನೆಸ್ಸಿನ 40% ಬಿಸ್ನೆಸ್, ಭಾರತದಿಂದ ಆಗ್ತಾ ಇದ್ದಂತ ಎಲ್ಲ ಬಿಸ್ನೆಸ್ ನಿಂತೋಯ್ತು ಅವ್ರಿಗೆ.
ಲ್ಯಾಂಡ್ ಶೇರ್ನಲ್ಲಿದ್ದಂಥ ಮಿಲ್ಗಳೆಲ್ಲ ಬಾಗಿಲು ಹಾಕ್ಬಿಟ್ರು. ಜನ ಎಲ್ಲ ಹೊಟ್ಟೆಗಿಲ್ದೆ ಇಂಗ್ಲೆಂಡ್ನಲ್ಲಿ ಮಿಲ್ ವರ್ಕರ್ಸ್ ಎಲ್ಲ ಬೀದಿಗಿಳಿದು ಇಂಗ್ಲಿಷ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಗಾಂಧೀಜಿ ಮಾಡಿದಂಥ ಒಂದೇ ಒಂದು ಕೆಲಸ ಇಂಗ್ಲೆಂಡಿನ ಮೇಲೆ ಅಷ್ಟು ದೊಡ್ಡ ಪ್ರಭಾವ ಬೀರ್ತು. ಗಾಂಧೀಜಿ ಆ ಥರದ ಒಂದು ಹೋರಾಟವನ್ನು ಕಟ್ಟಿದ್ರು. ಎಲ್ಲ ಕಡೆ ಹೋದ್ರು, ಜಾತಿ ನಿರ್ಮೂಲನೆಗೋಸ್ಕರ ಹೋರಾಟ ಮಾಡಿದ್ರು. ಎಲ್ಲ ಕಡೆ ಹೋದ್ರು, ಧರ್ಮ ನಿರಪೇಕ್ಷದ ಸಿದ್ಧಾಂತದ ಬಗ್ಗೆ ಮಾತನಾಡ್ತಾ ಹೋದ್ರು. ಗಾಂಧೀಜಿ ಇನ್ನೂ ಮುಂದುವರೆದು ಏನ್ ಮಾಡ್ತಾರೆ ಅಂತಂದ್ರೆ, ಮಹಾತ್ಮ ಗಾಂಧೀಜಿ ದೊಡ್ಡ ದೊಡ್ಡ ತ್ಯಾಗಗಳಿಗೆ ಸಜ್ಜಾಗ್ತಾರೆ. ಈ ದೇಶದ ಕಾಂಗ್ರೆಸ್ ಅನ್ನ ಸುಧಾರಿಸಬೇಕು ಅಂತ ಹೊರಡ್ತಾರೆ. ಅಲ್ಲಿವರೆಗೂ ಕಾಂಗ್ರೆಸ್ ಅಂತ ಅಂದ್ರೆ ಶ್ರೀಮಂತ ವರ್ತಕರು, ತುಂಬಾ ದೊಡ್ಡ ದೊಡ್ಡ ಕೋರ್ಟ್ಗಳಲ್ಲಿ ವಾದ ಮಾಡ್ತಿದ್ದಂತ ಲಾಯರ್ಸು, ಬಿಸ್ನೆಸ್ ಮೆನ್ಸ್, ಪ್ರೊಫೆಸರ್ಸ್, ಇವ್ರು ಮಾತ್ರ ಕಾಂಗ್ರೆಸ್ ಆಗಿದ್ರು. ಗಾಂಧೀಜಿ ಕಾಂಗ್ರೆಸ್ನ ಅಧಿವೇಶನದಲ್ಲಿ ನಿಂತು ಭಾಷಣ ಮಾಡಿದಾಗ ಕಾಂಗ್ರೆಸ್ಸಿನ ಜನಗಳಿಗೆ ಹೇಳ್ತಾರೆ, ಕಾಂಗ್ರೆಸ್ಸಿನ ಲೀಡರ್ಸ್ಗೆ ಹೇಳ್ತಾರೆ, ವಾಟ್ ಯು ಸ್ಪೀಕ್ ಮೀನ್ಸ್ ವೆರಿ ಲೆಸ್ ಟು ದ ಪೀಪಲ್ ಆಫ್ ದಿಸ್ ಕಂಟ್ರಿ. ನೀವೇನ್ ಮಾತಾಡ್ತಾ ಇದ್ದೀರಾ ಈ ದೇಶದ ಜನಕ್ಕೆ ತುಂಬಾ ಕಡಿಮೆ ಅರ್ಥ ಆಗುತ್ತೆ ಅದು. ಫಾರ್ ಪೂರ್ ಮ್ಯಾನ್ ಆಫ್ ದಿಸ್ ಕಂಟ್ರಿ ವಾಟ್ ಯು ಸ್ಪೀಕ್ ಡಸಂಟ್ ಮ್ಯಾಟರ್. ಇಂಡಿಯಾ ಇಸ್ ನಾಟ್ ಫ್ಯೂ ಲಾಯರ್ಸ್ ಹೂ ಪ್ರಾಕ್ಟೀಸ್ ಇನ್ ಡೆಲ್ಲಿ ಅಂಡ್ ಹೈಕೋರ್ಟ್. India is not few professors who are teaching in the universities. India is 700,000 villages. 7 ಲಕ್ಷ ಹಳ್ಳಿಗಳೇ ಭಾರತ ಅಂತ ಹೇಳಿ ಗಾಂಧೀಜಿಯವರು ಭಾರತದ ಹೊಸ ವ್ಯಾಖ್ಯಾನವನ್ನು ಮಾಡ್ತಾರೆ. ಯು ಶುಡ್ ಗೋ ಟು ದ ಪೀಪಲ್ ಆಫ್ ದಿಸ್ ಕಂಟ್ರಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಲಿ ಮಾಡ್ತಿರೋ ಪರವಾಗಿ ನೀವು ನಿಂತ್ಕೊಂಡು ಹೋರಾಟ ಮಾಡಬೇಕು ಅನ್ನೋ ಕರೆ ಕೊಟ್ಟರು. ಪಂಡಿತ್ ನೆಹರು, ಲಾಲಾ ಲಜಪತ್ ರಾಯ್, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲರೂ ಕೂಡ ಈ ತೀರ್ಮಾನವನ್ನು ಕೇಳಿ ಹಳ್ಳಿ ಜನ ಜೊತೆ ಹೋದ್ರು. ಸೂಟ್ ಬೂಟ್ಗಳನ್ನು ಬಿಟ್ಟರು, ಖಾದಿ ಬಟ್ಟೆಗಳನ್ನು ಹಾಕೊಂಡ್ರು, ಜನಗಳ ಜೊತೆ ಹೋರಾಟ ಕಟ್ಟಿದ್ರು. ಒಬ್ಬನೇ ಒಬ್ಬ ಗಾಂಧಿ ಇದ್ದ. ಕಡೆಗೆ ಆ ಗಾಂಧೀಜಿ 7 ಲಕ್ಷ ಹಳ್ಳಿಗಳಲ್ಲಿ ಕೂಡ ಗಾಂಧಿವಾದಿಗಳು ಹುಟ್ಕೊಂಡ್ರು. ಇಡೀ ದೇಶದ ತುಂಬ ಗಾಂಧಿಯ ವಿಚಾರಧಾರೆ ಬೆಳೀತು. ಪ್ರೀತಿಯ ಬಂಧುಗಳೇ, ಈ ಥರ ಕಾಂಗ್ರೆಸ್ಸಿನ ವಿಚಾರಧಾರೆಯನ್ನ ಹಳ್ಳಿಗಳಿಗೆ ತಲುಪಿಸೋದ್ರ ಮೂಲಕ ಗಾಂಧೀಜಿ ಕಾಂಗ್ರೆಸ್ ಅನ್ನು ಕಟ್ಟೋಕೆ ಶುರು ಮಾಡಿದ್ರು. ಮೋದಿಯವರು ಪದೇ ಪದೇ ನೆಹರು ಬಗ್ಗೆ ಮಾತನಾಡ್ತಾ ಇರ್ತಾರೆ. ಆದರೆ ನೆಹರು ಎಂಥ ತ್ಯಾಗ ಮಾಡಿದ್ದಾರೆ ಗೊತ್ತಾ? ನೀವು ಯಾರಾದರೂ ಅರ್ಧ ಗಂಟೆ ಈ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಬೇಕಾದ್ರೆ ಒಂದು ಫೋನ್ ಬಂದ್ರೆ ಆಚೆಗಡೆ ಓಡಬೇಕು ಅಂತ ಮನಸ್ಸು ಕಾಯುತ್ತೆ. ಪಂಡಿತ್ ನೆಹರು 10 ವರ್ಷ ಜೈಲಲ್ಲಿದ್ದರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಜೈಲಲ್ಲಿದ್ದಾಗ ಪಂಡಿತ್ ನೆಹರು ಅವರ ಹೆಂಡತಿ ಕಾಯಿಲೆ ಬಿದ್ರು. ಬಹಳ ಜನ ಪಂಡಿತ್ ನೆಹರುಗೆ ಇಂದಿರಾ ಗಾಂಧಿ ಮಾತ್ರ ಮಗಳು ಅಂತ ತಿಳ್ಕೊಂಡಿದ್ದಾರೆ. ಪಂಡಿತ್ ನೆಹರುಗೊಬ್ಬ ಮಗ ಹುಟ್ಟುತ್ತಾನೆ. ಅವ್ರ ಕುಟುಂಬದವರು ಪಂಡಿತ್ ನೆಹರು ಅವರು ಕೇಳ್ತಾರೆ, ನಿಮ್ಮ ಹೆಂಡತಿ ಕಾಯಿಲೆ ಬಿದ್ದಿದ್ದಾಳೆ, ಗರ್ಭಿಣಿ, ಮಗು ಹುಟ್ಟುತ್ತೆ, ನೀವು ಜೈಲಿಂದ ಹೊರಗಡೆ ಬಂದು ಸ್ವಲ್ಪ ಅವಳನ್ನ ಆಸ್ಪತ್ರೆಗೆ ಸೇರಿಸಿದ್ರೆ ಮಗು ಉಳಿಯುತ್ತೆ, ಅವಳು ಉಳಿತಾಳೆ. ಪಂಡಿತ್ ನೆಹರು ಏನ್ ಹೇಳ್ತಾರೆ ಗೊತ್ತಾ? ಅದು ಮಾಡಬೇಕು ಅಂದ್ರೆ ಕ್ಷಮಾಪಣಾ ಪತ್ರ ಬರೀಬೇಕಿತ್ತು ಬ್ರಿಟಿಷರಿಗೆ, ಸಾರಿ ಅಂತ ಬರೀಬೇಕಾಗಿತ್ತು. ಪಂಡಿತ್ ನೆಹರು ಹೇಳ್ತಾರೆ, ನನ್ನನ್ನು ನಂಬಿ ಈ ದೇಶದಲ್ಲಿ ಲಕ್ಷಾಂತರ ಜನ ಹೋರಾಟ ಮಾಡ್ತಿದ್ದಾರೆ. ಐ ಕ್ಯಾನ್ ನೆವರ್ ಸೇ ಸಾರಿ ಫಾರ್ ದ ಬ್ರಿಟಿಷ್. ಐ ಕ್ಯಾನ್ ನೆವರ್ ಸೇ ಸಾರಿ ಫಾರ್ ದ ಬ್ರಿಟಿಷ್. ಆ ಮನುಷ್ಯ ಪತ್ರವನ್ನ ಬರೆದಿದ್ದು ಯಾರಿಗೆ ಅಂದ್ರೆ ಹೆಂಡತಿಗೆ ಪತ್ರ ಬರೀತಾರೆ, ಕ್ಷಮಿಸ್ಬಿಡು ನನ್ನನ್ನು, ಕ್ಷಮಿಸ್ಬಿಡು ನನ್ನನ್ನು. ಪಂಡಿತ್ ನೆಹರು ಮಗು ಸತ್ತು ಹೋಗುತ್ತೆ. ಪಂಡಿತ್ ನೆಹರು ಅವರ ಗಂಡು ಮಗು ಸತ್ತು ಹೋಗ್ತಾನೆ. ಇವತ್ತು ಅಂಥ ಪಂಡಿತ್ ನೆಹರುನ ದೇಶವನ್ನ ಹಾಳು ಮಾಡಿದವ್ರ ಲಿಸ್ಟ್ ಒಳಗಡೆ ನೀವು ಸೇರಿಸಿ ಪಂಡಿತ್ ನೆಹರು ಇಂದ ದೇಶ ಹಾಳಾಯಿತು ಅಂತ ಭಾಷಣ ಮಾಡ್ತಾ ಇದ್ದಾರೆ. ಯಾವ ಪಂಡಿತ್ ನೆಹರು ತನ್ನ ಇಡೀ ಆಸ್ತಿಯನ್ನ ಕಾಂಗ್ರೆಸ್ಸಿಗೆ, ದೇಶಕ್ಕೆ ದಾನ ಕೊಟ್ಟನೋ, ಯಾವ ಪಂಡಿತ್ ನೆಹರು ತನ್ನ ಮಗನನ್ನು ಕಳ್ಕೊಂಡ್ರು, ಯಾವ ಪಂಡಿತ್ ನೆಹರು ಈ ದೇಶಕ್ಕೋಸ್ಕರ ತನ್ನ ಹೆಂಡತಿ ಆರೋಗ್ಯವನ್ನು ಕೇರ್ ಮಾಡಲಿಲ್ವೋ, ಯಾವ ಪಂಡಿತ್ ನೆಹರು ತಾನು 10 ವರ್ಷ ಜೈಲಲ್ಲಿ ಪ್ರತಿ ದಿವಸ ದೇಶಕ್ಕೋಸ್ಕರ ಕನಸು ಕಾಣ್ತಾ ಬದುಕಿದ್ನೋ, ಅಂಥ ಪಂಡಿತ್ ನೆಹರು ಬಗ್ಗೆ ಈ ದೇಶದಲ್ಲಿ ಟೀಕಾ ಪ್ರಹಾರಗಳು ನಡೀತಾ ಇದ್ದಾವೆ. ಪ್ರತಿಯೊಬ್ಬ ಕಾಂಗ್ರೆಸ್ಸಿಗೆ ಒಟ್ಟಾಗಿ ಪಂಡಿತ್ ನೆಹರು ಬಗ್ಗೆ ಹಳ್ಳಿಗಳಿಗೆ ಹೋಗಿ ನಾವು ತಿಳಿಸುವಂತ ಜವಾಬ್ದಾರಿಯನ್ನು ನಾವು ಹೊರಬೇಕಾಗುತ್ತೆ. ಮಹಾತ್ಮ ಗಾಂಧೀಜಿ ಬಗ್ಗೆ ಮಾತನಾಡ್ತಾರೆ. ಗಾಂಧೀಜಿ 1942 ಕ್ವಿಟ್ ಇಂಡಿಯಾ ಚಳವಳಿ ಆಗಬೇಕಾದ್ರೆ ಮಹಾರಾಷ್ಟ್ರದ ವಾರ್ಧಾ ಆಶ್ರಮದಲ್ಲಿದ್ದರು ಗಾಂಧೀಜಿ ವಾರ್ಧಾದಲ್ಲಿದ್ದಾಗ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಗಾಂಧೀಜಿಯವರು ಜೈಲಲ್ಲಿರ್ತಾರೆ. ಹೆಂಡತಿ ಕಸ್ತೂರ್ಬಾ ಕಾಯಿಲೆ ಬೀಳ್ತಾರೆ. ಕಸ್ತೂರ್ಬಾ ಕಾಯಿಲೆ ಬಿದ್ದಾಗ ಗಾಂಧೀಜಿಗೆ ಹೇಳ್ತಾರೆ, ಕಸ್ತೂರ್ಬಾ ಅವ್ರನ್ನ ನೀವು ಹೋಗಿ ಸಾಯಬೇಕಾದ್ರೆ ಒಂದ್ ಕ್ಷಣ ನೀವು ಎದೆ ಮುಟ್ಕೊಂಡು ನೋಡಿ, ನೀವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ನಿಮ್ಮ ಮನೇಲಿ ನಿಮ್ಮ ಹೆಂಡತಿಗೇನೋ ಆಗಿದ್ರೆ ಅಥವಾ ನಿಮ್ಮ ಗಂಡನಿಗೇನೋ ಆಗಿದ್ರೆ ಪ್ರಾಣ ಹೋಗಬೇಕಾದ್ರೆ ಹೆಂಡತಿಗಿಂತಲೂ ದೊಡ್ಡದು ಯಾವ್ದಾದ್ರು ಇದೆಯಾ? ಗಂಡನಿಗಿಂತ ಇದೆಯಾ? ಮಕ್ಕಳಿಗಿಂತ ಇದೆಯಾ? ಮಹಾತ್ಮ ಗಾಂಧೀಜಿ ಹೆಂಡತಿ ಸಾಯ್ತಾ ಇರಬೇಕಾದ್ರೆ ಪತ್ರ ಬರೆದ್ರು. ಏನಂತ ಪತ್ರ ಬರೀತಾರೆ ಅಂತಂದ್ರೆ, ಪ್ರೀತಿಯ ಕಸ್ತೂರ್, ನನ್ನನ್ನು ಕ್ಷಮಿಸ್ಬಿಡು. ಇಡೀ ಜೀವನ ನನ್ನ ನೆರಳಿನಂತೆ ನನ್ನ ಜೊತೆಗಿದ್ದೆ ನೀನು ಈಗ ಸಾಯುವ ವೇಳೆ ಅಂದ್ರೆ ದೇಹ ತ್ಯಾಗ ಮಾಡುವ ವೇಳೆ ನಿನ್ ಜೊತೆಗೆ ನಾನು ಇರಬೇಕಾಗಿತ್ತು.
ಐ ಆಮ್ ಸೋ ಸಾರಿ, ನಾನು ನಿನ್ನ ಜೊತೆ ಇರೋದಕ್ಕೆ ಆಗ್ತಾ ಇಲ್ಲ, ನಾನು ನಿನ್ನ ಜೊತೆಗೆ ಇರೋಕ್ಕಾಗ್ತಾ ಇಲ್ಲ. ಅವ್ರು ಪತ್ರ ಬರೀತಾರೆ, ನನ್ನನ್ನು ಕ್ಷಮಿಸು. ಹೆಂಡತಿಗೆ ಪತ್ರ ಬರೆದರು ಮಹಾತ್ಮ ಗಾಂಧಿ. ಪತ್ರ ಬರೆದಂಥ ಗಾಂಧಿ ಕಣ್ಣೀರು ಸುರಿಸಿ ಆ ಪತ್ರವನ್ನು ಬರೆದಿದ್ದಾರೆ. ಗಾಂಧಿ ಕಣ್ಣೀರಿನಿಂದ ಆ ಪತ್ರ ನೆಂದಿದೆ. ಆದರೆ ಗಾಂಧಿ ಹೇಳಿದ್ರು, ನಾನು ಈ ಕ್ಷಣ ಬ್ರಿಟಿಷ್ ಸರ್ಕಾರಕ್ಕೆ ದಂಡ ಕಟ್ಟಿ ಸಾರಿ ಅಂತ ಒಂದು ಪತ್ರ ಬರೆದ್ರೆ ನಿನ್ನ ನೋಡೋಕೆ ಅವಕಾಶ ಕೊಡ್ತಾರೆ. ಆದರೆ ಈ ದೇಶದ ಜನರಿಗೆ ನಾನು ಮೋಸ ಮಾಡೋದಕ್ಕೆ ತಯಾರಿಲ್ಲ. ಐ ಕ್ಯಾನ್ ನಾಟ್ ರೈಟ್ ಎ ಲೆಟರ್ ಫಾರ್ ಬ್ರಿಟಿಷ್ ಅಂತ ಹೇಳಿ ಗಾಂಧೀಜಿ ಅವತ್ತು ಪ್ರತಿಭಟಿಸಿದ್ರು. ಪುಣ್ಯವಶಾತ್ ಕಸ್ತೂರ್ಬಾ ಸಾಯಲಿಲ್ಲ. ಕಸ್ತೂರ್ಬಾ ಅನಾರೋಗ್ಯದ ನಡುವೆ ಅವರು ಹೋರಾಟಕ್ಕೆ ಇಳಿದ್ರು. ಸ್ವಲ್ಪ ಸುಧಾರಿಸಿದ ತಕ್ಷಣ ಬೀದಿಗೆ ಇಳಿದ್ರು, ಹೋರಾಟಕ್ಕೆ ಇಳಿದ್ರು. ಕಸ್ತೂರ್ಬಾ ಅವ್ರನ್ನ ಕೂಡ ಅರೆಸ್ಟ್ ಮಾಡಿದ್ರು, ಜೈಲಿಗೆ ಹಾಕಿದ್ರು. ಕಸ್ತೂರ್ಬಾ ಮತ್ತು ಗಾಂಧಿ ಇಬ್ರು ಕೂಡ ಒಂದೇ ಜೈಲಲ್ಲಿದ್ದರು, ಆಗಾ ಖಾನ್ ಜೈಲಲ್ಲಿದ್ದರು. ಆಗಾ ಖಾನ್ ಜೈಲೊಳಗಡೆ ಒಂದ್ ಸೆಲ್ಲು ಗಾಂಧಿ, ಇನ್ನೊಂದು ಸೈಲಲ್ಲಿ ಕಸ್ತೂರ್ಬಾ ಇದ್ದಾರೆ. ಕಸ್ತೂರ್ಬಾ ಮತ್ತು ಗಾಂಧಿ ಇಬ್ರು ಒಬ್ಬರ ಮುಖ ಒಬ್ಬರು ನೋಡೋ ಹಾಗಿಲ್ಲ, ಒಬ್ಬರ ಮುಖ ಒಬ್ಬರು ನೋಡೋ ಹಾಗಿಲ್ಲ, ಒಬ್ಬರ ಮುಖ ಒಬ್ಬರು ನೋಡೋ ಹಾಗಿಲ್ಲ. ಕಸ್ತೂರ್ಬಾ ಅವ್ರಿಗೆ ಅನಾರೋಗ್ಯ ಜಾಸ್ತಿ ಆಯ್ತು, ಕಸ್ತೂರ್ಬಾ ಸಾಯ್ತಾರೆ ಅಂತ ಗೊತ್ತಾಯ್ತು. ಕಸ್ತೂರ್ಬಾ ಅವ್ರಿಗೆ ನಿಮ್ ಕಡೆ ಆಸೆ ಏನಾದ್ರೂ ಇದ್ರೆ ಹೇಳಿ ಅಂದ್ರು ಬ್ರಿಟಿಷರು. ಕಸ್ತೂರ್ಬಾ ಹೇಳಿದ್ರು, ಗಾಂಧೀಜಿಯ ನೆರಳು ತರ ಬದುಕಿದ್ದೀನಿ, ಗಾಂಧೀಜಿ ಮಡ್ಲಲ್ಲಿ ತಲೆ ಇಟ್ಟು ಸಾಯ್ಬೇಕು ಅಂತ ಕೇಳ್ಕೊಂಡ್ರು. ಕಸ್ತೂರ್ಬಾ ಇದೇ ಕಡೆ ಆಸೆ ಅಂತ ಕೇಳಿದ್ರು. ಗಾಂಧೀಜಿಯವರ ಸೆಲ್ಲಿಗೆ ಕಸ್ತೂರ್ಬಾ ಅವ್ರನ್ನ ಎತ್ಕೊಂಡು ಹೋದ್ರು. ಗಾಂಧೀಜಿಯ ಮಡ್ಲಲ್ಲಿ ಕಸ್ತೂರ್ಬಾ ಅವ್ರನ್ನ ಮಲಗಿಸಿದ್ರು. ಗಾಂಧೀಜಿ ತನ್ನ ಮಡಲಲ್ಲಿ ಮಲಗಿದ್ದಂತ ಕಸ್ತೂರ್ಬಾ ಅವ್ರ ಮುಂದೆ ದುಃಖಿತರಾಗಿ ಕೇಳ್ತಾರೆ, ಕಸ್ತೂರ್, ನಿನ್ನ ಮೂಗಲ್ಲಿರುವಂತ ಮೂಗುತಿ, ನಿನ್ನ ಬಳಸಿರುವಂತ ಬಟ್ಟೆ, ನಿನ್ನ ಮಡಕೆ, ಇಷ್ಟೇ ಅವ್ರ ಹತ್ರ ಇದ್ದಿದ್ದ ಆಸ್ತಿ, ಇನ್ನೇನು ಇರಲಿಲ್ಲ, ಇದನ್ನೆಲ್ಲ ಯಾರಿಗೆ ಕೊಡ್ಲಿ ಅಂತ ಗಾಂಧೀಜಿ ಕೇಳಿದ್ರು. ಕಸ್ತೂರ್ಬಾ ಹೇಳ್ತಾರೆ, ನನ್ನ ಮಗಳು ಲಕ್ಷ್ಮಿ ಕೊಟ್ಬಿಡಿ, ಲಕ್ಷ್ಮಿ ಕೊಡಿ ಅಂತ. ಲಕ್ಷ್ಮಿ ಅಂದ್ರೆ ಯಾರು ಗೊತ್ತಾ? ಗಾಂಧೀಜಿಗೆ ಹೆಣ್ಣು ಮಕ್ಕಳಿರಲಿಲ್ಲ. ಒಬ್ಬ ದಲಿತ ಹೆಣ್ಣು ಮಗಳನ್ನ, ಈ ದೇಶದಲ್ಲಿ ದಲಿತರನ್ನ ತುಳಿಯುವಂತ ಕೆಲಸ ಏನ್ ನಡೆದಿತ್ತು ಸಾವಿರಾರು ವರ್ಷಗಳಿಂದ, ಅದಕ್ಕೆ ಪ್ರತಿಯಾಗಿ ಇಲ್ಲ, ಅವ್ರು ನಮ್ಮ ಮಕ್ಕಳು ಅಂತ ತೋರಿಸೋದಕ್ಕೋಸ್ಕರ ಒಬ್ಬ ಹೆಣ್ಣು ಮಗಳನ್ನ, ಇಡೀ ಕುಟುಂಬವನ್ನೇ ದತ್ತು ತಗೊಂಡು ಗಾಂಧೀಜಿ ಆಶ್ರಮದಲ್ಲಿ ಇಟ್ಕೊಂಡು ಸಾಕಿದ್ರು. ಕಸ್ತೂರ್ಬಾ ಹೇಳಿದ್ರು, ನನ್ನ ಮಗಳು ಲಕ್ಷ್ಮಿ ಕೊಟ್ಬಿಡಿ ಎಂದರು. ಈ ಸ್ಯಾಕ್ರಿಫೈಸ್ ಅನ್ನ ಭಾರತ ಮತ್ತು ಕಾಂಗ್ರೆಸ್ ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯು ಶುಡ್ ನೆವರ್ ಫರ್ಗೆಟ್. ಕಸ್ತೂರ್ಬಾ ಸಾಯ್ತಾ ಇರಬೇಕಾದ್ರೆ ಗಾಂಧೀಜಿ ಕೇಳ್ತಾರೆ, ವಾಟ್ ಈಸ್ ಯುವರ್ ಲಾಸ್ಟ್ ವಿಶ್? ನಿನ್ ಕಡೆ ಆಸೆ ಏನಾದ್ರೂ ಇದೆಯಾ ಕೇಳು ಅಂದ್ರೆ ಕಸ್ತೂರ್ಬಾ ಹೇಳ್ತಾರೆ, ಏನ್ ಹೇಳ್ತಾರೆ ಗೊತ್ತಾ? ಏನಿಲ್ಲ ಬಾಪು, ಇಡೀ ಜೀವನ ನಿಮ್ಮ ಕೈಯಲ್ಲಿ ನೇದಿರುವಂತ ಸೀರೆಗಳನ್ನೆಲ್ಲ ಹರಾಜಾಕಿ ನೀವು ಅದನ್ನ ಕಾಂಗ್ರೆಸ್ಸಿಗೆ, ಚಳುವಳಿಗೆ ಅಂತ ಹೇಳಿ ದುಡ್ಡು ಕೂಡಿಸೋದಕ್ಕೋಸ್ಕರ ದಾನ ಮಾಡ್ತಾ ಇದ್ರಿ, ಕಾಂಗ್ರೆಸ್ಸಿನ ಅಕೌಂಟಿಗೆ ಹಾಕ್ತಾ ಇದ್ರಿ. ಒಂದೇ ಒಂದು ಸೀರೆಯನ್ನು ಕೂಡ ಇವತ್ತವರೆಗೂ ನೀವು ನನಗೆ ಕೊಡ್ಲಿಲ್ವಲ್ಲ, ದಯವಿಟ್ಟು ನಿಮ್ಮನ್ನು ಕೈ ಜೋಡಿಸಿ ಕೇಳ್ಕೊತೀನಿ. ದಟ್ ವಾಸ್ ಹರ್ ಲಾಸ್ಟ್ ವಿಶ್. ಸಾಯೋದಕ್ಕಿಂತ ಮುಂಚೆ ಬಾಪೂಜಿ ಕೈಯೊಳಗಡೆ ನೇದಿರುವಂತ ಒಂದು ಸೀರೆನ ನನ್ನ ಮೈ ಮೇಲೆ ಹೊದಿಸಿ ಅದನ್ನು ಹೊದ್ಕೊಂಡು ಸಾಯ್ತೀನಿ ಅಂತ ಕಸ್ತೂರ್ಬಾ ಕಣ್ಣೀರು ಜೋಡಿಸ್ಕೊಂಡ್ರು, ಕಣ್ಣೀರು ತುಂಬಿಕೊಂಡು ಕೈ ಜೋಡಿಸ್ಕೊಂಡ್ರು. That was the moment Mahatma Gandhi got tears. That was the day Gandhi got tears. ಗಾಂಧಿ ಕಣ್ಣೀರು ತುಂಬಿಸ್ಕೊಂಡು ಕಸ್ತೂರ್ಬಾಗೆ, ಇಡೀ ಜೀವನ ನಿನ್ನನ್ನು ಯಾವತ್ತೂ ಸುಖವಾಗಿರ್ಲಿಲ್ಲ, ಇಡೀ ಜೀವನ ನಿನ್ನ ಕಡೆ ಏನು ಗಮನ ಕೊಡೋಕ್ಕಾಗ್ಲಿಲ್ಲ, ಇದೊಂದೇ ನನ್ನಿಂದ ಕೊಡೋಕ್ಕಾಗ್ತಿರೋದು ಅಂತ ಹೇಳಿ ಫಸ್ಟ್ ಟೈಮ್ ಅವರ ಕೈಯಲ್ಲಿ ನೇದ ಸೀರೆಯನ್ನು ತಗೊಂಡು ಬಂದು ಕಸ್ತೂರ್ಬಾ ಅವ್ರ ಮೈ ಮೇಲೆ ಹೊದಿಸ್ತಾರೆ. ಕಸ್ತೂರ್ಬಾ ಹೇ ರಾಮ್ ಅಂತ ಹೇಳಿ ದೇಹತ್ಯಾಗ ಮಾಡ್ತಾರೆ. ಕಸ್ತೂರ್ಬಾ ಸತ್ತಾಗ ಸುಭಾಷ್ ಚಂದ್ರ ಬೋಸ್, ಕಾಂಗ್ರೆಸ್ ಇಂದ ದೂರ ಆಗಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಿದಂತ ಸುಭಾಷ್ ಚಂದ್ರ ಬೋಸ್ ದೂರದಲ್ಲಿ ನಿಂತು ಕಣ್ಣೀರು ಹಾಕಿದ್ರು. ರೇಡಿಯೋ ಮೂಲಕ ಬಂದು ಭಾರತದ ಕೋಟಿ ಕೋಟಿ ಜನರಿಗೆ ಅವರು ಕಣ್ಣೀರು ಸುರಿಸ್ತಾ ಹೇಳ್ತಾರೆ, ಐ ಲಾಸ್ಟ್ ಮೈ ಮದರ್, ಹೌ ಕ್ಯಾನ್ ಗಾಂಧಿ ಬೇರ್ ದಿಸ್ ಪೇನ್, ಹೌ ಕ್ಯಾನ್ ಗಾಂಧಿ ಬೇರ್ ದಿಸ್ ಪೇನ್. ಕಣ್ಣೀರು ಸುರಿಸಿದ್ರು ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಗಾಂಧಿ ಬಗ್ಗೆ ಎಷ್ಟು ಪ್ರೇಮ ಇತ್ತು ಅಂತಂದ್ರೆ, ಬಹಳಷ್ಟು ಜನ ಸುಭಾಷ್ ಚಂದ್ರ ಬೋಸ್ರಿಗೂ ಕಾಂಗ್ರೆಸ್ಗೂ ಎತ್ಕೊಟ್ಟೋ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಸುಭಾಷ್ ಚಂದ್ರ ಬೋಸ್ಗೆ ಎಷ್ಟು ಪ್ರೀತಿ ಇತ್ತು ಗಾಂಧಿ ಬಗ್ಗೆ ಅಂತಂದ್ರೆ, ಸುಭಾಷ್ ಚಂದ್ರ ಬೋಸ್ ತನ್ನ ಆರ್ಮಿಯ 3 ತುಕಡಿಗಳಿಗೆ, ಜಾರ್ಜ್ ಸರಿಗೆ ಚೆನ್ನಾಗಿ ಗೊತ್ತಿದೆ, ಮೊನ್ನೆ ಅವ್ರು ನಾವು ಕೂತಾಗಿದ್ದನ್ನು ಹೇಳ್ತಾ ಇದ್ರು, he knows the history of Congress very well. That is why he is concerned that every congressman should know this history. ಅವ್ರು ಹೇಳ್ತಾ ಇದ್ರು 3 ತುಕಡಿಗಳಾಯ್ತು. ಯಾವುದು 3 ತುಕಡಿ? ಆ 3 ಬೆಟಾಲಿಯನ್ಗಳಿಗೆ ಅವರು ಇಟ್ಟಂತ ಹೆಸರು. ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ಸಿನಿಂದ ದೂರ ಇದ್ರೂ ಕೂಡ ಕಾಂಗ್ರೆಸ್ಸಿನ ಬಗ್ಗೆ, ಮಹಾತ್ಮ ಗಾಂಧಿ ಬಗ್ಗೆ ಅವ್ರಿಗಿದ್ದ ಗೌರವ ಎಷ್ಟು ಅಂದ್ರೆ, 1 ತುಕಡಿಗೆ ಅವರಿಟ್ರು ಪಂಡಿತ್ ನೆಹರು ಬ್ರಿಗೇಡ್ ಅಂತ ಹೆಸರಿಟ್ರು. ಇನ್ನೊಂದು ತುಕಡಿಗೆ ಹೆಸರಿಟ್ರು ಮಹಾತ್ಮ ಗಾಂಧಿ ಬ್ರಿಗೇಡ್ ಅಂತ ಹೆಸರಿಟ್ರು. ಇನ್ನೊಂದು ತುಕಡಿಗೆ ಹೆಸರಿಟ್ರು ಮೌಲಾನಾ ಆಜಾದ್ ಬ್ರಿಗೇಡ್ ಅಂತ ಹೇಳಿ ಗಾಂಧೀಜಿಯವರ ಎಲ್ಲ ಶಿಷ್ಯವರ್ಗದ ಹೆಸರನ್ನಿಟ್ರು. ಸುಭಾಷ್ ಚಂದ್ರ ಬೋಸ್ ಹಿಂಗ್ ಬದುಕಿದರು.
ಐ ವಾಂಟ್ ಟು ಟೆಲ್ ಯು ಒನ್ ಮೋರ್ ಸ್ಟೋರಿ ಹಿಯರ್. ಸುಭಾಷ್ ಚಂದ್ರ ಬೋಸ್ ಅವತ್ತು ಯಾವ ತರ ಹೋರಾಟ ಮಾಡಿದ್ರು ಅಂದ್ರೆ, ಸುಭಾಷ್ ಚಂದ್ರ ಬೋಸರ ಸೇನೆಯೊಳಗಡೆ ಹಿಂದೂ ಮುಸ್ಲಿಂ ಅನ್ನುವ ಭೇದ ಇರಲಿಲ್ಲ, ಎಲ್ಲರೂ ಒಟ್ಟಾಗಿದ್ರು. ಸುಭಾಷ್ ಚಂದ್ರ ಬೋಸ್ ಅವತ್ತು ಜಪಾನ್ ಜೊತೆ ಸೇರಿ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಹೊರಟಾಗ, ಸುಭಾಷ್ ಚಂದ್ರ ಬೋಸರ ಸೇನೆಗೆ ಒಬ್ಬ ಬ್ರಿಟಿಷ್ ಸೇನೆಯಲ್ಲಿದ್ದಂತ ಒಬ್ಬ ಸೈನಿಕ, ಬ್ರಿಟಿಷರು ಭಾರತೀಯ ಸೈನಿಕರನ್ನ ಕತ್ತೆಗಳು ಅಂತ ಬೈದರು ಅಂತ ಹೇಳಿ ಅವರಿಗೆ ಚೂರಿ ಹಾಕಿ ಅಲ್ಲಿಂದ ಓಡ್ ಹೋದ. ಆಜಾದ್ ಹಿಂದ್ ಫೌಜ್ ಸೇರ್ಕೊಂಡ. ಸುಭಾಷ್ ಚಂದ್ರ ಬೋಸ್ ಜೊತೆ ಅವನು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಸುಭಾಷ್ ಚಂದ್ರ ಬೋಸ್ ಕಾಡಲ್ಲಿ ಅವನು ಜೀಪ್ ಓಡಿಸ್ತಾ ಇರಬೇಕಾದ್ರೆ ಅವನು ದೂರದಲ್ಲಿ ನೋಡ್ತಾನೆ, ಒಂದು ಬಂದೂಕಿನ ನಳಿಕೆ ಸುಭಾಷ್ ಚಂದ್ರ ಬೋಸರ ಎದೆಗೆ ಗುರಿ ಇಟ್ಟಿದ್ದನ್ನು ನೋಡ್ತಾನೆ. ನೋಡ್ದವನು ಹಿಂದೆ ಮುಂದೆ ನೋಡಲ್ಲ, ಸೈಯದ್ ನಿಜಾಮುದ್ದೀನ್ ಅಂತ ಅವನ ಹೆಸರು. ಸೈಯದ್ ನಿಜಾಮುದ್ದೀನ್ ಏನ್ ಮಾಡ್ತಾನೆ ಅಂತಂದ್ರೆ, ಆ ಗುಂಡು ಹಾರೋದಕ್ಕಿಂತ ಮುಂಚೆ ಎದ್ದು ನಿಂತು ಸುಭಾಷ್ ಚಂದ್ರ ಬೋಸರಿಗೆ ಅಡ್ಡ ನಿಲ್ತಾನೆ. 3 ಗುಂಡು ಸುಭಾಷ್ ಚಂದ್ರ ಬೋಸರ ಮೇಲೆ ಬೀಳ್ತಾ ಇದ್ದಂತ ಗುಂಡು ಸೈಯದ್ ನಿಜಾಮುದ್ದೀನನ ಎದೆಗೆ ಬೀಳುತ್ತೆ. ಸೈಯದ್ ನಿಜಾಮುದ್ದೀನ್ ಆ ಗುಂಡು ತಿಂದು ಸುಭಾಷ್ ಚಂದ್ರ ಬೋಸರ ಪ್ರಾಣ ಉಳಿಸ್ದ. ಇಲ್ಲದೆ ಹೋಗಿದ್ರೆ ಸುಭಾಷ್ ಚಂದ್ರ ಬೋಸ್ ಅವತ್ತೇ ಸತ್ತು ಹೋಗ್ತಾ ಇದ್ರು. ಎಷ್ಟೋ ಹೊತ್ತಾದ್ಮೇಲೆ ಅವನ ಗುಂಡುಗಳನ್ನೆಲ್ಲ ಲಕ್ಷ್ಮೀ ಸಹಗಲ್ ತೆಗೆದಿರ್ತಾರೆ. ನಿಧಾನವಾಗಿ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾಗ ಪಕ್ಕದಲ್ಲಿದ್ದಂತ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ದಿಸ್ ಈಸ್ ರಿಯಲ್ ಇಂಡಿಯಾ. ಒಬ್ಬ ನಿಜಾಮುದ್ದೀನ್ ಸುಭಾಷ್ ಚಂದ್ರ ಬೋಸ್ಗೋಸ್ಕರ ಪ್ರಾಣ ಕೊಡ್ತಾನೆ. ದಿಸ್ ಇಸ್ ರಿಯಲ್ ಇಂಡಿಯಾ, ದಿಸ್ ಇಸ್ ಇಂಡಿಯಾ ಅಂತ ಹೇಳಿ ಎದ್ದಿಂತ ಸುಭಾಷ್ ಚಂದ್ರ ಬೋಸ್ ಡ್ರೈವರ್ ಆಗಿದ್ದಂತ ನಿಜಾಮುದ್ದೀನ್ಗೆ ಕರ್ನಲ್ ನಿಜಾಮುದ್ದೀನ್ ಅಂತ ಹೇಳಿ ಎದ್ದಿಂತ ಸಲ್ಯೂಟ್ ಮಾಡ್ತಾರೆ. ದಿಸ್ ಇಸ್ ದ ಸ್ಟೋರಿ ಆಫ್ ಇಂಡಿಯಾ, ದಿಸ್ ಇಸ್ ದ ಸ್ಟೋರಿ ಆಫ್ ಇಂಡಿಯಾ. ಪ್ರೀತಿಯ ಬಂಧುಗಳೇ, ಭಗತ್ ಸಿಂಗ್ ಹಿಂದೆ ಉಳಿಯಿಲ್ಲ. ಇನ್ನೆರಡು ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೀನಿ. ಕಮ್ಯುನಿಸ್ಟರು ಹೋರಾಟ ಮಾಡಿದ್ರು. ಭಗತ್ ಸಿಂಗ್ ವಾಸ್ ಎ ಕಮ್ಯುನಿಸ್ಟ್. ಭಗತ್ ಸಿಂಗ್ ಮಾರ್ಕ್ಸ್ ಅನ್ನ ಮತ್ತು ಲೆನಿನ್ ಅನ್ನ ಓದ್ಕೊಂಡಿದ್ದ. ನೀವೆಲ್ಲ ಚಿಕ್ಕ ಮಕ್ಕಳನ್ನ ಸ್ಕೂಲಲ್ಲಿ ಹೋಗಿ ಕೇಳಿ, ಭಗತ್ ಸಿಂಗ್ ಹೆಂಗಿದ್ದ, ಮೋನೋ ಆಕ್ಟಿಂಗ್ ಮಾಡು. ಚಿಕ್ಕ ಮಕ್ಳು ಏನ್ ಮಾಡ್ತಾರೆ ಗೊತ್ತಾ, ಇಷ್ಟುದ್ದ ಮೀಸೆ ಬರ್ಕೊಂಡು ಒಂದು ಚಿಕ್ಕದ ಟ್ರ ಅನ್ನೋ ಒಂದು ಗನ್ ಹಿಡ್ಕೊಂಡು ಆ ಗನ್ನನ್ನು ತೋರಿಸಿ ಟ್ರ ಅನ್ಸ್ತಾ ಇರ್ತಾರೆ. ಆದ್ರೆ ಭಗತ್ ಸಿಂಗ್ ಗನ್ನನ್ನು ಹಿಡ್ಕೊಂಡವನು ಅನ್ನೋ ಭ್ರಮೇಲ್ ಬದುಕಬೇಡಿ. ಭಗತ್ ಸಿಂಗ್ ಗನ್ನಿನ ಹಿಂದೆ ಓದವನಲ್ಲ, ಭಗತ್ ಸಿಂಗ್ ಪುಸ್ತಕಗಳ ಹಿಂದೆ ಓದವನು. ಭಗತ್ ಸಿಂಗ್ ಇಡೀ ಜಗತ್ತಿನ ಇತಿಹಾಸವನ್ನ ಓದ್ಕೊಂಡವನು. 23 ವರ್ಷದ ಹುಡುಗ ಜಗತ್ತಿನ ಎಲ್ಲ ಲಿಟ್ರೇಚರ್ಗಳನ್ನ ಓದಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದವನು. ಬೇರೆ ಬೇರೆ ದೇಶದ ಕಾನೂನುಗಳನ್ನ ಓದ್ದವನು. ಭಗತ್ ಸಿಂಗ್ ತನ್ನ ಬಗ್ಗೆ ತಾನೇ ಬರ್ಕೊಂಡಿದ್ದಾನೆ. ಅವನು ಜೈಲ್ ಸೇರೋದಕ್ಕಿಂತ ಮುಂಚೆ 200 ಪುಸ್ತಕಗಳನ್ನು ಓದಿದ್ನಂತೆ. ಜೈಲ್ ಸೇರಿದ ಮೇಲೆ ಜೈಲೊಳಗಡೆ ಕೂತ್ಕೊಂಡು ಬ್ರಿಟಿಷರ ವಿರುದ್ಧ ಸತ್ಯಾಗ್ರಹ ಮಾಡ್ದ. ಯಾಕೆ ಅಂತಂದ್ರೆ, ನನಗೆ ಜೈಲಲ್ಲಿ ಓದೋಕ್ ಪುಸ್ತಕ ಕೊಡಬೇಕು ಅಂತ ಸತ್ಯಾಗ್ರಹ ಮಾಡ್ದ. ಜೈಲಲ್ಲಿ ಕೂತ್ಕೊಂಡು 300 ಪುಸ್ತಕ ಓದ್ದ ಭಗತ್ ಸಿಂಗ್. ಹಿ ರೆಡ್ 300 ಬುಕ್ಸ್. ಭಗತ್ ಸಿಂಗನನ್ನ ಗಲ್ಲಿಗೇರಿಸಬೇಕಾದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಭಗತ್ ಸಿಂಗನನ್ನ ಗಲ್ಲಿಗೇರಿಸಬೇಕಾದ್ರೆ ಭಗತ್ ಸಿಂಗ್ ಕಣ್ಣೀರ್ ಹಾಕ್ಲಿಲ್ಲ, ದುಃಖ ಪಡ್ಲಿಲ್ಲ, ಅಯ್ಯೋ ಅನ್ಲಿಲ್ಲ. ಅವನು ಬ್ರಿಟಿಷ್ ಸರ್ಕಾರವನ್ನು ಕೇಳ್ತಾನೆ. ಏನ್ ಕೇಳ್ತಾನೆ ಅಂತಂದ್ರೆ, ಅವನು ಹೇಳ್ತಾನೆ, ಸರ್, ದ ಗ್ರೇಟ್ ರೆವಲ್ಯೂಷನರಿ ಆಫ್ ಇಂಡಿಯಾ ಈಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದ ಗ್ರೇಟ್ ರೆವಲ್ಯೂಷನರಿ ಕಾಲ್ಡ್ ಲೆನಿನ್. ನಾನು ಅವನ ಜೊತೆ ಮುಖಾಮುಖಿ ಆಗ್ತಾ ಇದ್ದೀನಿ. ಗಿವ್ ಮಿ ಸಮ್ ಟೈಮ್, ಐ ವಿಲ್ ಫಿನಿಶ್ ಫ್ಯೂ ಪೇಜಸ್ ಅಂತ ಹೇಳಿ ಕಡೆ 4 ಪುಟ ಉಳಿಸಿದ್ದೀನಿ. ನಾನು ದ ರೆವಲ್ಯೂಷನ್ ಅನ್ನುವಂಥ ಲೆನಿನ್ನ ಪುಸ್ತಕ ಓದ್ತಾ ಇದ್ದೀನಿ. ನನಗೆ ಈ ಪುಸ್ತಕದ 4 ಪೇಜ್ ಓದೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಆ 4 ಪುಟಗಳನ್ನು ಓದಿದ ಭಗತ್ ಸಿಂಗ್ ನಡ್ಕೊಂಡು ಹೋಗಿ ಗಲ್ಲಿನ ಮುಂದೆ ನಿಂತ್ಕೊಂಡು ಈ ದೇಶದ ಜನಗಳ ಮುಂದೆ ಇನ್ನೊಬ್ಬ ಕ್ರಾಂತಿಕಾರಿ ಬರೆದಿದ್ದ ಹಾಡು ಹೇಳ್ದ. ಆ ಇನ್ನೊಬ್ಬ ಕ್ರಾಂತಿಕಾರಿ ಒಂದು ಹಾಡು ಬರೀತಾನೆ. ಏನೋ ಅವನು ಬರೆದ ಹಾಡು, ಮೇರ ರಂಗದೇ ಬಸಂತಿ ಚೋಲಾ, ಮೇರ ರಂಗದೇ ಬಸಂತಿ ಅಂತ ಬರೆದಿದ್ದಂತ ಹಾಡನ್ನ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಬರೆದಿದ್ದ ಹಾಡನ್ನ ಹಾಡ್ತಾ ಹಾಡ್ತಾ ಗಲ್ಗಂಬದ ಮುಂದೆ ನಿಂತು ಪ್ರಾಣ ಕೊಟ್ಟ. ಯೋಚನೆ ಮಾಡಿ, ಭಗತ್ ಸಿಂಗನನ್ನ ಉಳಿಸೋದಕ್ಕೋಸ್ಕರ ಮಹಾತ್ಮ ಗಾಂಧೀಜಿ ಎಲ್ಲಾ ಪ್ರಯತ್ನವನ್ನೂ ಮಾಡಿದ್ರು. ಆದ್ರೆ ಇವತ್ತು ಹೇಳ್ತಾರೆ ಭಗತ್ ಸಿಂಗನನ್ನು ಉಳಿಸೋಕೆ ಕಾಂಗ್ರೆಸ್ ಏನು ಪ್ರಯತ್ನ ಮಾಡಲಿಲ್ಲ ಅಂತ. ನಿಮಗ್ ಸಾಕ್ಷಿ ಬೇಕಾ? ಸುಭಾಷ್ ಚಂದ್ರ ಬೋಸ್ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಮಹಾತ್ಮ ಗಾಂಧಿ ಮತ್ತು ಪಂಡಿತ್ ನೆಹರು ಭಗತ್ ಸಿಂಗನನ್ನ ಉಳಿಸೋದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ದಾರೆ, ಎಲ್ಲ ಹೋರಾಟಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಆ ಪುಸ್ತಕದಲ್ಲಿ ಸ್ವಯಂ ಸುಭಾಷ್ ಚಂದ್ರ ಬೋಸ್ ದಾಖಲೆ ಮಾಡ್ತಾರೆ. We have forgotten this history. We have forgotten this history. ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಸಾಯಬೇಕಾದ್ರೆ ಅವರ ಲಾಯರ್ ಬರ್ತಾನೆ. ಭಗತ್ ಸಿಂಗ್ ಕೇಸನ್ನ ಫೈಟ್ ಮಾಡಿದ ಲಾಯರ್ ಕೂಡ ಒಬ್ಬ ಮುಸಲ್ಮಾನ. ಆ ಲಾಯರ್ಗೆ ಭಗತ್ ಸಿಂಗ್ ಏನ್ ಹೇಳ್ತಾನೆ ಅಂದ್ರೆ, ಇನ್ನೊಬ್ಬ ಲಾಯರ್ ಇರ್ತಾರೆ, 2 ಲಾಯರ್ ಇರ್ತಾರೆ. ಇನ್ನೊಬ್ಬರು ಲಾಯರ್ಗೆ ಭಗತ್ ಸಿಂಗ್ ಹೇಳ್ಕೊಳ್ತಾರೆ, ನನ್ನ ಕಡೇ ಥ್ಯಾಂಕ್ಸ್ ಅನ್ನ 2 ಹೇಳ್ಬಿಡಿ. ಯಾರಿಗೆ? ಪಂಡಿತ್ ನೆಹರು ಅವ್ರಿಗೆ ಹೇಳಿ,
ಭಗತ್ ಸಿಂಗ್ ಸಾಯ್ಬೇಕಾದ್ರೆ ನಿಮ್ಮನ್ನು ನೆನಪಿಸ್ಕೊಂಡ ಅಂತ ಹೇಳಿ, ಸುಭಾಷ್ ಚಂದ್ರ ಬೋಸ್ರಿಗೆ ಹೇಳಿ ಭಗತ್ ಸಿಂಗ್ ಸಾಯ್ಬೇಕಾದ್ರೆ ನಿಮಗೆ ಥ್ಯಾಂಕ್ಸ್ ಹೇಳಿದಾನೆ ಅಂತ ಹೇಳ್ಬಿಡಿ ಅಂತ ಹೇಳಿ ಭಗತ್ ಸಿಂಗ್ ಆ ಮಾತುಗಳನ್ನು ಹೇಳಿ ಗಲ್ಲಿಗೇರ್ತಾನೆ. ಕಾಂಗ್ರೆಸ್ ಭಗತ್ ಸಿಂಗನನ್ನು ಉಳಿಸಬೇಕು ಅಂತ ಹೇಳಿ ದೊಡ್ಡ ಹೋರಾಟವನ್ನು ಕಟ್ಟಿತು. ಗಾಂಧೀಜಿ ಕಾಂಗ್ರೆಸ್ನ ಅಧಿವೇಶನಕ್ಕೆ ಹೊರಟಿದ್ರು. ಗಾಂಧೀಜಿ ಹೇಳಿದ್ರು ಪೋಸ್ಟ್ಪೋನ್ ಮಾಡಿ, ಭಗತ್ ಸಿಂಗನನ್ನು ಗಲ್ಲಿಗೆ ಹಾಕಬೇಡಿ. ಯಾಕೆಂದ್ರೆ ಆ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಹೋದಾಗ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಗಾಂಧೀಜಿ ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅಂತ ಇದ್ರು. ಏನ್ ರೆಸೊಲ್ಯೂಷನ್ ಅಂತಂದ್ರೆ, ಇಫ್ ಯು ಹ್ಯಾಂಗ್ ಭಗತ್ ಸಿಂಗ್ ಇಂಡಿಯಾ ವಿಲ್ ನೆವರ್ ಕೋಆಪರೇಟ್ ವಿತ್ ಯು ಅಂತ ಹೇಳಿ ಗಾಂಧೀಜಿ ದೊಡ್ಡ ರೆಸೊಲ್ಯೂಷನ್ ಮಾಡಬೇಕು ಅಂತಿದ್ರು. ಆದ್ರೆ ಬ್ರಿಟಿಷ್ ಏನ್ ಮಾಡಿದ್ರು ಅಂತಂದ್ರೆ, ಗಾಂಧೀಜಿ ಅಲ್ಲಿ ಹೋಗಿ ತಲುಪಬಾರ್ದು, ಅದಕ್ಕೆ ಮುಂಚೆನೆ ಒಂದ್ ದಿವಸ ಮುಂಚೆನೆ ಭಗತ್ ಸಿಂಗನನ್ನು ಗಲ್ಲಿಗೆ ಹಾಕ್ಬಿಟ್ರು. ದ ಕಿಲ್ಡ್ ಭಗತ್ ಸಿಂಗ್ ಅರ್ಲಿ. ಅದಾದ್ಮೇಲೆ ಏನಾಯ್ತು, ಭಗತ್ ಸಿಂಗ್ ಅಪ್ಪ ಕಾಂಗ್ರೆಸ್ಸಿನ ಅಧಿವೇಶನ ಮೇಲೆ ನಿಂತ್ಕೊಂಡ್ರು. ಭಗತ್ ಸಿಂಗ್ ಅಪ್ಪ ಕಾಂಗ್ರೆಸ್ಸಿನ ಅಧಿವೇಶನ ಮೇಲೆ ನಿಂತು ಭಾಷಣ ಮಾಡ್ತಾರೆ. ಏನ್ ಹೇಳ್ತಾರೆ ಗೊತ್ತಾ, ನನ್ ಮಗ ಭಗತ್ ಸಿಂಗ್. ಗಾಂಧೀಜಿ ತುಂಬಾ ಪ್ರಯತ್ನ ಮಾಡಿದ್ರು, ಇರ್ವಿನ್ ಬಹುತೇಕ ಒಪ್ಕೊಂಡಿದ್ದ. ಆದರೆ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಿದ್ದ, ಅಲ್ಲಿದ್ದಂತ ಪಂಜಾಬಿನ ಗವರ್ನರ್ ಜನರಲ್, ಅವನು ಅದನ್ನು ಪ್ರತಿಭಟಿಸ್ಬಿಟ್ಟ, ನಾವೆಲ್ಲ ರಿಸೈನ್ ಮಾಡ್ತೀವಿ ಅಂತ. ಕಡೆ ಪಕ್ಷ ಭಗತ್ ಸಿಂಗಿಗೆ ಕ್ಷಮಾಪಣೆ ಪತ್ರ ಬರೆಯೋದು ಕೇಳಿ ಅಂತ ಕೇಳಿದ್ರು ಬ್ರಿಟಿಷ್ ಸರ್ಕಾರದವರು. ಭಗತ್ ಸಿಂಗ್ ಸೆಡ್, a revolutionary of India can never do such a thing. ಪ್ರಾಣ ದೊಡ್ಡದಲ್ಲ, ನನಗೆ ನನ್ನ ಹೋರಾಟ ದೊಡ್ಡದು ಅಂತ ಹೇಳಿ ಭಗತ್ ಸಿಂಗ್ ಡಿನೈಡ್ ದಿಸ್. he did not write a letter to British. ಭಗತ್ ಸಿಂಗ್ ಅಪ್ಪ ಪತ್ರ ಬರೆದ್ರು. ಭಗತ್ ಸಿಂಗ್ ಅವರ ಅಪ್ಪ ಬರೆದ್ರು, ಐ ಫರ್ಗಾಟ್ ಹಿಸ್ ನೇಮ್, ಕಿಶನ್ ಸಿಂಗ್. ಭಗತ್ ಸಿಂಗ್ ತಂದೆ ಕಿಶನ್ ಸಿಂಗ್ ಪತ್ರ ಬರೆದ್ರು. ಕಿಶನ್ ಸಿಂಗ್ ಪತ್ರವನ್ನ ಬರೆದಾಗ ಆ ವಿಷಯ ಗೊತ್ತಾಗಿದ ತಕ್ಷಣ ಭಗತ್ ಸಿಂಗ್ ಅಪ್ಪನನ್ನು ಜೈಲಿಗೆ ಕರೆದು ಮಗ ಅಪ್ಪನಿಗೆ ಪಾಠ ಮಾಡ್ತಾನೆ, ವಾಟ್ ಯು ಡಿಡ್ ವಾಸ್ ರಾಂಗ್. ಈ ವಿಷಯ ಗೊತ್ತಾದಂತ ಪಂಡಿತ್ ನೆಹರು, ಬಹುಶಃ ಮೈಸೂರಿನಲ್ಲಿ ಚುನಾವಣಾ ಭಾಷಣ ಮಾಡಕ್ಕೆ ಬಂದಿದ್ದಂತ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕವಾಗಿ ಸುಳ್ಳು ಹೇಳಿದ್ರು. ಬಾಯೋ ಬೇನೋ, आपको पता है क्या, कांग्रेस भगत सिंह को वो मरण दंड को रोकने के लिए कोई प्रयत्न नहीं किया. ಭಗತ್ ಸಿಂಗ್ ಜೈಲಲ್ಲಿದ್ದಾಗ ಕಾಂಗ್ರೆಸ್ನವ್ರು ಯಾರು ಹೋಗಿ ಭೇಟಿನೇ ಮಾಡಲಿಲ್ಲ. ಭಗತ್ ಸಿಂಗ್ನ ಪ್ರಾಣ ಉಳಿಸೋ ಪ್ರಯತ್ನ ಯಾರು ಮಾಡಲಿಲ್ಲ ಅನ್ನೋ ಸುಳ್ಳುಗಳನ್ನ ಈ ದೇಶದ ಪ್ರಧಾನಮಂತ್ರಿ ಸಾರ್ವಜನಿಕವಾಗಿ ಹೇಳಿದ್ರು. ನಾವು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸತ್ಯ ಹೇಳಬೇಕಲ್ಲ. ಪಂಡಿತ್ ನೆಹರು ಜೈಲಿಗೆ ಹೋದ್ರು. ಬ್ರಿಟಿಷರಿಗೆ ನಾನು ಕ್ಷಮಾಪಣಾ ಪತ್ರ ಬರೆಯಲ್ಲ ಅಂತ ಹೇಳಿದಂತ ಭಗತ್ ಸಿಂಗ್ರನ್ನ ಬಾಚ್ ತಪ್ಪಿಕೊಂಡ್ರು. ಭಗತ್ ಸಿಂಗ್ ಜೊತೆ ಕೂತು ಗಂಟೆಗಟ್ಟಲೆ ಮಾತಾಡಿದ್ರು. ಭಗತ್ ಸಿಂಗ್ ಹೇಳಿದ್ರು ಏನ್ ಗೊತ್ತಾ, ನೋ ಕ್ವಶನ್ ಆಫ್ ಡೊಮಿನಿಯನ್ ಸ್ಟೇಟಸ್ ಸರ್, ಇಂಡಿಯಾ ವಾಂಟ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅನ್ನುವ ಮಾತುಗಳನ್ನ ಭಗತ್ ಸಿಂಗ್ ಹೇಳಿದ್ರು. ಭಗತ್ ಸಿಂಗ್ 1928ರಲ್ಲಿ ಅಥವಾ 24ರಲ್ಲಿ ಐ ಫೀಲ್ ಒಂದು ಆರ್ಟಿಕಲ್ ಬರೀತಾರೆ. ಆ ಆರ್ಟಿಕಲ್ ಯಾವುದ್ರ ಬಗ್ಗೆ ಇದೆ ಅಂತಂದ್ರೆ, ಇದೇ ಹಿಂದೂ ಮುಸಲ್ಮಾನರ ಏಕತೆ ಬಗ್ಗೆ ಬರೀತಾರೆ. ಇವತ್ತು ಯಾವ ತರ ಈ ದೇಶದೊಳಗಡೆ ದೊಡ್ಡ ಕಂದಕ ಸೃಷ್ಟಿಯಾಗಿದೆ, ಬ್ರಿಟಿಷರು ಅವತ್ತು ಇದೇ ಕಂದಕವನ್ನು ಸೃಷ್ಟಿ ಮಾಡಿದ್ರು. ಭಗತ್ ಸಿಂಗಿನ ಪತ್ರ ನನ್ನ ಬಳಿ ಇದೆ, ಅಂದ್ರೆ ಎಲ್ಲ ಕಡೆ ಸಿಗುತ್ತೆ, ನಿಮಗೂ ಸಿಗ್ಬೋದು. ಭಗತ್ ಸಿಂಗ್ ಏನಂತ ಬರೀತಾರೆ ಗೊತ್ತಾ, ಒನ್ಸ್ ಅಪಾನ್ ಎ ಟೈಮ್, ಮೀಡಿಯಾದ ಬಗ್ಗೆ ಅವತ್ತು ಬರೆದಿದ್ದು ಭಗತ್ ಸಿಂಗ್, ಇದನ್ನ ಪತ್ರಿಕೆಗಳ ಬಗ್ಗೆ ಅವತ್ತು ಬರೆದಿದ್ದು. ಒನ್ಸ್ ಅಪಾನ್ ಎ ಟೈಮ್ ವಿ ಯೂಸ್ ಟು ಥಿಂಕ್ ದಟ್ ಜರ್ನಲಿಸಮ್ ಈಸ್ ಎ ನೋಬಲ್ ಜಾಬ್. Journalism is a noble job. Bhagat Singh ಹೇಳ್ತಾರೆ, but today I can't say this. Instead of bringing two people together, they are dividing the people on the lines of religion. I condemn this. ನಾನು ಇದನ್ನು ವಿರೋಧಿಸ್ತೀನಿ. ಭಗತ್ ಸಿಂಗ್ ಬರೆದಿರೋ ಪತ್ರ ಅದು. ಭಗತ್ ಸಿಂಗ್ ಇನ್ನೂ ಮುಂದುವರೆದು ಹೇಳ್ತಾರೆ, by seeing today's media I am getting the tears of blood. ನನ್ನ ಕಣ್ಣಲ್ಲಿ ನೀರಲ್ಲ, ರಕ್ತ ಸುರಿತಾ ಇದೆ ಅಂತ ಭಗತ್ ಸಿಂಗ್ ಬರೀತಾರೆ. ಯಾಕೆ ಅಂತಂದ್ರೆ, ಈ ದೇಶವನ್ನ ಒಡೆಯೋದಕ್ಕೆ, ಧರ್ಮದ ಆಧಾರದಲ್ಲಿ ಒಡೆಯೋದಕ್ಕೆ ಅವತ್ತಿನ ಮೀಡಿಯಾಗಳು ಕೂಡ ಕೆಲಸ ಮಾಡ್ತಾ ಇದ್ವು ಅನ್ನೋದನ್ನ ಭಗತ್ ಸಿಂಗ್ ಅವತ್ತು ದಾಖಲಿಸ್ತಾನೆ. ಭಗತ್ ಸಿಂಗ್ ಹೇಳ್ತಾನೆ, ಯಾರೋ ಒಂದು ಧರ್ಮದಲ್ಲಿ ಹುಟ್ಟಿದವನಿಗೆ ಆ ಪುಸ್ತಕದ 4 ಪೇಜ್ ಹರಿದ್ರು ಅಂದಿದ ತಕ್ಷಣ ಸಿಟ್ಟು ಬಂದು ಮನುಷ್ಯನ ತಲೆ ತೆಗೆಯೋದಕ್ಕೆ ಹೋಗ್ತಾನೆ. ಇನ್ನೊಂದು ಧರ್ಮದಲ್ಲಿ ಯಾರೋ ಒಬ್ಬ ಒಂದು ಪ್ರಾಣಿನ ವಧೆ ಮಾಡಿದ್ರು ಅಂತ ಹೇಳಿ ಇನ್ನೊಂದು ಧರ್ಮದವರು ತಲೆ ತೆಗೆಯೋದಕ್ಕೆ ಹೋಗ್ತಾರೆ. ಯಾವುದೋ ಒಂದು ಮರದ ಕೊಂಬೆ ಕಡಿದ್ರು, ಪವಿತ್ರವಾದ ಮರ ಅಂತ ಹೇಳಿ ಅದನ್ನ ಕಡಿದ್ರು ಅಂತ ಹೇಳಿ ಮನುಷ್ಯರ ನಡುವೆ ಜಗಳ ಹಚ್ತಾ ಇದ್ದಾರೆ. ಭಗತ್ ಸಿಂಗ್ ಹೇಳ್ತಾರೆ, ಮನುಷ್ಯನ ಜೀವನ ಎಷ್ಟು ದೊಡ್ಡದು ಅಂತಂದ್ರೆ, ಯಾವುದೋ ಪುಸ್ತಕಕ್ಕಿಂತ, ಯಾವುದೋ ಮರಕ್ಕಿಂತ, ಯಾವುದೋ ಒಂದು ಪ್ರಾಣಿಗಿಂತ ಮನುಷ್ಯನ ಬದುಕು ತುಂಬಾ ಶ್ರೇಷ್ಠವಾದದ್ದು ಅನ್ನೋದನ್ನ ಪ್ರತಿಯೊಬ್ಬ ಭಾರತೀಯರು ಅರ್ಥ ಮಾಡ್ಕೊಳ್ಳಿ ಅಂತ ಭಗತ್ ಸಿಂಗ್ ಪತ್ರ ಬರೀತಾರೆ.
ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಈ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರು. ಹಿ ವಾಸ್ ಆಲ್ಸೋ ಒನ್ ಮೋರ್ ಕಾಮ್ರೇಡ್ ಕಮ್ಯುನಿಸ್ಟ್. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಜೊತೆ ಇನ್ನೊಬ್ಬ ಇದ್ದ ಅಶ್ಫಾಕ್ ಉಲ್ಲಾ ಖಾನ್ ಅಂತ ಹೇಳಿ. ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅಶ್ಫಾಕ್ ಉಲ್ಲಾ ಖಾನ್ ವರ್ ಫ್ರೆಂಡ್ಸ್. ದೇ ವರ್ ಫೈಟಿಂಗ್ ಫಾರ್ ದ ಫ್ರೀಡಮ್ ಆಫ್ ದಿಸ್ ಕಂಟ್ರಿ ಟುಗೆದರ್. ಆದ್ರೆ ಯೋಚನೆ ಮಾಡಿ, ಅಶ್ಫಾಕ್ ಉಲ್ಲಾನನ್ನ ಗಲ್ಲಿಗೇರಿಸಬೇಕಾದ್ರೆ ಅಶ್ಫಾಕ್ ಉಲ್ಲಾ ಗಲ್ಗಂಬದ ಮುಂದೆ ನಿಂತ್ಕೊಂಡು ಹೇಳದ್ನಂತೆ, ಕಾಕೋರಿ ದರೋಡೆ ಮಾಡಿದ್ರು ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು. ಅಶ್ಫಾಕ್ ಉಲ್ಲಾ ಏನ್ ಹೇಳ್ತಾನೆ ಗೊತ್ತಾ? ನನಗೆ ಮತ್ತೆ ಪುನರ್ಜನ್ಮ ಇದೆ, ನಾನು ವಾಪಸ್ ಹುಟ್ಟು ಬರ್ತೀನಿ, ನಾನು ಮತ್ತೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತೀನಿ ಅಂತ ಅಶ್ಫಾಕ್ ಉಲ್ಲಾ ಹೇಳಿ ಗಲ್ಲಿಗೇರ್ದ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ವಾಸ್ ಎ ಮುಸ್ಲಿಂ. ಇಸ್ಲಾಂ ಅಲ್ಲಿ ಪುನರ್ಜನ್ಮ ಇಲ್ಲ ಅಂತ ಅವ್ರ ನಂಬಿಕೆ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಹೇಳ್ತಾನೆ, ನಾನ್ ಮೇಲೆ ಹೋದಾಗ ಅಲ್ಲಾಹ್ ಪ್ರಾರ್ಥಿಸ್ತೀನಿ. ಅಶ್ಫಾಕ್ ಉಲ್ಲಾ ಹೇಳ್ತಾನೆ, ರಾಮ್ ಪ್ರಸಾದಿಗೆ ಪುನರ್ಜನ್ಮ ಸಿಗುತ್ತೆ, ನನಗೂ ವಾಪಸ್ ಕಳಿಸು ಭಾರತಕ್ಕೆ, ನಾನ್ ಮತ್ತೆ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಬೇಕು ಅಂತಿದ್ದೀನಿ, ನಾನು ವಾಪಸ್ ಕಳಿಸು ಅಂತ ಹೇಳಿ ಅಲ್ಲಾಹು ಹತ್ರ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಅವನ್ ಗಲ್ಗಂಬ ಹೆರ್ದ. ದಿಸ್ ಇಸ್ ದ ಸ್ಟೋರಿ ಆಫ್ ಇಂಡಿಯಾ. ಪಂಜಾಬ್ನಲ್ಲಿ ದೊಡ್ಡ ಹೋರಾಟ ಆಯಿತು. ಪಂಜಾಬ್ನಲ್ಲಿ ಸಾವಿರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಜಲಿಯನ್ ವಾಲಾ ಬಾಗಲ್ಲಿ ಬ್ರಿಟಿಷರು ಹತ್ಯೆ ಮಾಡಿದ್ರು. ಜನರಲ್ ಡಯರ್ ಹತ್ಯೆ ಮಾಡಿದಂತಹ ರಾಕ್ಷಸ. ಆದ್ರೆ ಅವನನ್ನ ಹುಡುಕೊಂಡು ಉಧಮ್ ಸಿಂಗ್ ಅನ್ನುವಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಇಲ್ಲಿಂದ ಲಂಡನ್ನಿಗೆ ಹೋದವನು ಅವನನ್ನು ಗುಂಡಿಟ್ಟು ಕೊಂದಾಗ ಅವನನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಕೋರ್ಟ್ ಮುಂದೆ ನಿಂತಾಗ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರು. ಬ್ರಿಟಿಷ್ ಕೋರ್ಟ್, ಇಂಗ್ಲೆಂಡ್ ಅಲ್ಲಿ ನಡೆಯುತ್ತೆ ಅವನ ಕೋರ್ಟ್ ಟ್ರಯಲ್ಸ್ ಎಲ್ಲವೂ ಕೂಡ. ನಿನ್ನ ಹೆಸರೇನು? ಡು ಯು ನೋ ವಾಟ್ ವಾಸ್ ದ ರಿಪ್ಲೈ? ತನ್ನ ತೋಳನ್ನು ಹಿಂದೆ ಮಾಡಿ ತೋರಿಸ್ತಾನ ಅವನು. ಮೇರಾ ನಾಮ್ ಹೈ ರಾಮ್ ರಹೀಮ್ ಸಿಂಗ್ ಆಜಾದ್, ಮೇರಾ ನಾಮ್ ಹೈ. ಅವರೊಬ್ಬರಿಗೆ ಅರ್ಥ ಆಗಿದ್ದು, ಬೇರೆ ಯಾರಿಗೂ ಅರ್ಥ ಆಗಲಿಲ್ಲ. ಮೇರಾ ನಾಮ್ ಹೈ. ಕೋರ್ಟ್ ಮುಂದೆ ಅವನು ಸಾಯ್ಬೇಕು, ಅವನು ಗಲ್ ಶಿಕ್ಷೆ ವಿಧಿಸ್ತಾರೆ ಅಂತ ಗೊತ್ತು. ಅವನು ಹೇಳ್ತಾನೆ, ಮೇರಾ ನಾಮ್ ಹೈ ರಾಮ್ ರಹೀಮ್ ಸಿಂಗ್ ಆಜಾದ್. ವಾಟ್ ವಾಸ್ ಹಿಸ್ ಮೆಸೇಜ್ ಫಾರ್ ದ ಕಂಟ್ರಿ? His message was very clear. Rama, Rahima and Sardarji, all the three sit together, all the three united together. India is going to become a powerful nation. India is going to become Azad. India is going to become free. You three should sit together. This was the story of India. ಪ್ರೀತಿಯ ಬಂಧುಗಳೇ, ಈ ಥರ ಈ ದೇಶಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರು. ಈ ಥರ ಹೇಳ್ತಾ ಹೋದರೆ ಇನ್ನೂ ಅನೇಕ ದೇಶದ ಘಟನೆಗಳು ನಿಮ್ಮ ಕಣ್ಮುಂದೆ ಇಡೋದಕ್ಕಾಗಿ ಇದೆ. ಆದರೆ ಇನ್ನು ಅನೇಕರು ಇಲ್ಲಿ ಮಾತನಾಡುವವರಿದ್ದಾರೆ. ನಾವು ಇದಕ್ಕಾಗಿ ಹೀಗಾಗಿ ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಎಲ್ಲ ಘಟನೆಗಳು ಗೊತ್ತಿರಬೇಕು. ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ, ನೀವು ಯಾರ್ದಾದ್ರೂ ಮನೆಗೆ ಹೋದಾಗ ವಾಟ್ ಕಾಂಗ್ರೆಸ್ ಹ್ಯಾಸ್ ಡನ್ ಫಾರ್ ದಿಸ್ ಕಂಟ್ರಿ ಅಂತ ಕೇಳಿದಾಗ ಯು ಶುಡ್ ಬಿ ಕೇಪಬಲ್ ಆಫ್ ಟೆಲ್ಲಿಂಗ್. 565 ದೇಶಗಳಿದ್ವು ಇಲ್ಲಿ ಒಂದು ಖಂಡದೊಳಗಡೆ, ಒಂದು ದೇಶ ಅಂತ ಇರಲಿಲ್ಲ. ಕಾಂಗ್ರೆಸ್ 565 ರಾಜ್ಯ ಸಂಸ್ಥಾನಗಳನ್ನ ಒಟ್ಟು ಮಾಡಿದ್ದು ಕಾಂಗ್ರೆಸ್. ಈ ದೇಶವನ್ನ ಕಟ್ಟಿದ್ದು ಕಾಂಗ್ರೆಸ್ ಅಂತ ನೀವು ಹೇಳಬೇಕು. ಈ ದೇಶಕ್ಕೆ ರಾಷ್ಟ್ರಧ್ವಜವನ್ನ ಕೊಟ್ಟಿದ್ದು ಕಾಂಗ್ರೆಸ್. ಈ ದೇಶಕ್ಕೆ ಲಾಂಛನವನ್ನ ಕೊಟ್ಟಿದ್ದು ಕಾಂಗ್ರೆಸ್. ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದು ಕಾಂಗ್ರೆಸ್. ಈ ದೇಶದಲ್ಲಿ ಅವತ್ತು ಚಂಪಾರಣ್ಯ ಸತ್ಯಾಗ್ರಹವನ್ನು ಮಾಡಿದ್ದು ಕಾಂಗ್ರೆಸ್. ಈ ದೇಶದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದ್ದು ಕಾಂಗ್ರೆಸ್. ಈ ದೇಶದಲ್ಲಿ ಚರಕ ಚಳವಳಿಯನ್ನು ಮಾಡಿದ್ದು ಕಾಂಗ್ರೆಸ್. ಈ ದೇಶದಲ್ಲಿ ಸ್ವದೇಶಿ ಆಂದೋಲನಗಳನ್ನು ಹುಟ್ಟು ಹಾಕಿದ್ದು ಕಾಂಗ್ರೆಸ್. ಈ ದೇಶದಲ್ಲಿ ಸಮಾನತೆಯ ವಿಚಾರಧಾರೆಗಳನ್ನು ಬಿತ್ತಿದ್ದು ಕಾಂಗ್ರೆಸ್. ಮೌಢ್ಯ ವಿರೋಧಿ ಚಳವಳಿಗಳನ್ನು ಮಾಡಿದ್ದು ಕಾಂಗ್ರೆಸ್. ಈ ದೇಶದಲ್ಲಿ ಅವತ್ತು ಹಿಂದೂ ಮುಸಲ್ಮಾನರ ನಡುವೆ ಐಕ್ಯತೆಯನ್ನು ಮೂಡಿಸೋದಕ್ಕೋಸ್ಕರ ಹೋರಾಟ ಮಾಡಿದ್ದು ಕಾಂಗ್ರೆಸ್. ಈ ದೇಶದಲ್ಲಿ ಅಸ್ಪೃಶ್ಯತಾ ನಿವಾರಣೆಗೋಸ್ಕರ ಹೋರಾಟ ಮಾಡಿದ್ದು ಕಾಂಗ್ರೆಸ್. ಈ ದೇಶದಲ್ಲಿ ಸತಿ ಸಾಗಮನ ಪದ್ಧತಿಯ ಹೆಸರಲ್ಲಿ ವಿಧವೆಯರನ್ನ ಸುಡೋದ್ರ ವಿರುದ್ಧ ಹೋರಾಟ ಮಾಡಿದ್ದು ಕಾಂಗ್ರೆಸ್. ಈ ದೇಶದಲ್ಲಿ ಸ್ವದೇಶಿ ಚಿಂತನೆಯನ್ನ ಮೂಡಿಸ್ತಾ ಈ ದೇಶಕ್ಕೆ ಒಂದು ದೊಡ್ಡ ರಾಷ್ಟ್ರ ಪ್ರಜ್ಞೆಯನ್ನ ಮೂಡಿಸಿದ್ದು ಕಾಂಗ್ರೆಸ್. ಕಡೆಯದಾಗಿ ಹೇಳಬೇಕು ಅಂತಂದ್ರೆ, ಯಾವ ಸಂವಿಧಾನದ ಬಗ್ಗೆ ಆಗ್ಲೇ ಸೆಂಥಿಲ್ ಮಾತನಾಡಿದ್ರಲ್ಲ, ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಜಾರಿಗೊಳಿಸಿದ ಕೀರ್ತಿ ಯಾರಿಗಿದೆ ಅಂದ್ರೆ ಅದು ಕಾಂಗ್ರೆಸ್. ಈ ದೇಶ ಅನ್ನುವ ಕಲ್ಪನೆಯನ್ನ ಜಗತ್ತಿನ ಮುಂದೆ ಎತ್ತಿ ನಿಲ್ಲಿಸಿದ್ದೇ ಕಾಂಗ್ರೆಸ್ಸು. ಈ ಕಾಂಗ್ರೆಸ್ ಅನ್ನ ಕಟ್ಟೋದ್ರ ಹಿಂದೆ ನಿಮ್ಮೆಲ್ಲರ ಪರಿಶ್ರಮ ಇದೆ. ಈ ದೇಶವನ್ನ ಕಟ್ಟೋದ್ರ ಹಿಂದೆ ನಮ್ಮ ಪೂರ್ವಿಕರೆಲ್ಲರ ತ್ಯಾಗ, ಬಲಿದಾನ, ನೋವು, ಕಣ್ಣೀರು ಇದೆ. ಅವರೆಲ್ಲರ ಹೋರಾಟದಿಂದ ಈ ದೇಶವನ್ನ ಕಟ್ಟಿದ್ದೀವಿ. ಅವರೆಲ್ಲರ ಹೋರಾಟದಿಂದ ಈ ಸಂವಿಧಾನವನ್ನ ಉಳಿಸ್ಕೊಂಡಿದ್ದೀವಿ. ಅವರೆಲ್ಲರ ಹೋರಾಟದಿಂದ ಈ ದೇಶವನ್ನ
ನಾವು ಮತ್ತೆ ಉಳಿಸ್ಕೊಳ್ತೀವಿ ಅನ್ನೋ ಸಂಕಲ್ಪವನ್ನು ಮಾಡ್ತಾ, ಯು ಶುಡ್ ಕೀಪ್ ದಿಸ್ ಇನ್ ಮೈಂಡ್. ನೀವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇರೋದು ರಿಜ್ವಾನ್ ಸರ್, ಆಸ್ ಐ ಥಿಂಕ್ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಿರೋದು ಯಾರನ್ನೋ MLA ಮಾಡೋದಕ್ಕಲ್ಲ ಸರ್, ಯಾರನ್ನೋ MP ಮಾಡೋದಕ್ಕಲ್ಲ, ಇನ್ಯಾರನ್ನೋ ಮಂತ್ರಿ ಮಾಡೋದಕ್ಕೋ ಮೇಯರ್ ಮಾಡೋದಕ್ಕೋ ಅಲ್ಲ, ಇನ್ಯಾರನ್ನೋ ಚೀಫ್ ಮಿನಿಸ್ಟ್ರು ಮಾಡೋಕ್ಕೋ ಇನ್ಯಾರನ್ನೋ ಪ್ರೈಮ್ ಮಿನಿಸ್ಟ್ರು ಮಾಡೋಕ್ಕೋ ಅಲ್ಲ. ನಾವು ಕೆಲಸ ಮಾಡ್ತಿರೋದು ಯಾಕೆ ಅಂತಂದರೆ ಈ ದೇಶವನ್ನು ಒಂದಾಗಿ ಉಳಿಸಿಕೊಳ್ಳೋದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ನಾಳೆ ದಿವಸ ಚುನಾವಣೆಯಲ್ಲಿ ಕೆಲಸ ಮಾಡೋದು ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿಗಾಗಿ ಮಾತ್ರ ಅಲ್ಲ, ಒಂದು ದೊಡ್ಡ ವಿಚಾರಧಾರೆ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ಚುನಾವಣೆಗಳಲ್ಲಿ ಕೆಲಸ ಮಾಡ್ತೀರಿ. ಆ ವಿಚಾರಧಾರೆ ಯಾವುದು ಅನ್ನೋ ಸ್ಪಷ್ಟತೆ ನಮ್ದಾಗಬೇಕು ಅಂತ ಹೇಳ್ತಾ, ಇಷ್ಟೊತ್ತು ನನಗೆ ಇಲ್ಲಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯ ನಾಯಕರುಗಳಿಗೆ ನಾನು ಧನ್ಯವಾದವನ್ನು ಸಲ್ಲಿಸಿ, ಕ್ಷಮಿಸಿ ತುಂಬ ದೀರ್ಘಕಾಲ ಮಾತಾಡಿದೆ. ನಾನು ಯಾಕೆ ಇಷ್ಟು ಸುದೀರ್ಘ ಕಾಲ ಮಾತಾಡಿದೆ ಅಂತಂದರೆ, ಹಿಸ್ಟ್ರಿ, ಇತಿಹಾಸ, ಯಾಕೆ ಇಷ್ಟು ಸುದೀರ್ಘ ಕಾಲ ಮಾತಾಡಿದೆ ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಇಫ್ ಯು ಡೋಂಟ್ ನೋ ದ ಹಿಸ್ಟ್ರಿ ಯು ಕ್ಯಾನ್ ನಾಟ್ ಕ್ರಿಯೇಟ್ ದ ಹಿಸ್ಟ್ರಿ. ಪಂಡಿತ್ ನೆಹರುಗೆ ಇಂದಿರಾ ಗಾಂಧಿ ಬರೀತಾರೆ ಸರ್ ಲೆಟರ್ನ, ಡಿಯರ್ ಫಾದರ್, ಐ ಆಮ್ ಸ್ಟಡಿಯಿಂಗ್ ದ ಹಿಸ್ಟ್ರಿ ಆಫ್ ಇಂಡಿಯಾ ರೆಗ್ಯುಲರ್ಲಿ. ಅಪ್ಪ ಜೈಲಲ್ಲಿ ಕೂತ್ಕೊಂಡು ಮಗಳಿಗೆ ಉತ್ತರ ಬರೆದ್ರು ಪ್ರಿಯದರ್ಶಿನಿ ಇಂದಿರಾಗೆ, ಡಿಯರ್ ಪ್ರಿಯದರ್ಶಿನಿ ಇಂದಿರಾ, ಇಟ್ ಈಸ್ ಗುಡ್ ಟು ರೀಡ್ ಹಿಸ್ಟ್ರಿ, ಬಟ್ ರಿಮೆಂಬರ್ ಇಟ್ ಈಸ್ ಗ್ರೇಟ್ ಟು ಕ್ರಿಯೇಟ್ ಹಿಸ್ಟ್ರಿ. ಇತಿಹಾಸ ಮಗಳೇ, ಇತಿಹಾಸ ಓದೋದು ಒಳ್ಳೆಯದು ಮಗಳೇ, ಆದರೆ ಇತಿಹಾಸ ಓದಿ ಮುಗಿಸೋದಲ್ಲ, ಇತಿಹಾಸ ಸೃಷ್ಟಿ ಮಾಡಬೇಕು ನೀನು ಅಂತ ಹೇಳಿದರು. ನೀವು ಇತಿಹಾಸವನ್ನು ಮರುಸೃಷ್ಟಿ ಮಾಡಬೇಕಾಗಿದೆ. ನಮ್ಮ ಇತಿಹಾಸ ಮರುಸೃಷ್ಟಿಯಾಗಬೇಕು ಅಂದರೆ ದ್ವೇಷದ ಜಾಗದಲ್ಲಿ ಪ್ರೀತಿಯನ್ನು, ಅಸಮಾನತೆಯ ಜಾಗದಲ್ಲಿ ಸಮಾನತೆಯನ್ನು, ರಾಕ್ಷಸಿ ಪ್ರವೃತ್ತಿಯ ನಡುವೆ ಒಂದು ವಿಶ್ವಮಾನವತೆಯ ಕಲ್ಪನೆಯನ್ನು ನಾವೆಲ್ಲರೂ ಕೂಡ ಜಾಗೃತಪಡಿಸಬೇಕಾಗಿದೆ. ಆ ಜಾಗೃತಪಡಿಸುವ ಜವಾಬ್ದಾರಿ ನಮ್ಮೇಲಿದೆ, ನಿಮ್ಮೇಲಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.